Hi friends, good evening. ನಾನು ನಿಮ್ಮ ರವಿ ಸಿ ನಾಯ್ಕರ್. As you know that ಎಲ್ಲ ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಡಿ ಕರೆಂಟ್ ಅಫೇರ್ಸ್ ಇಸ್ ಗೋಯಿಂಗ್ ಟು ಪ್ಲೇ ವೆರಿ ವೈಟಲ್ ರೋಲ್ ಫಾರ್ ಪ್ರಿಪರೇಷನ್ ಬಿಕಾಸ್ ಪ್ರಚಲಿತ ಘಟನೆ ಅನ್ನೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ಪ್ರಚಲಿತ ಘಟನೆಗಳು ನಾವು ವಿಷಯವನ್ನು ಕೂಡ ರಿವಿಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಲೈನ್ ನೆನ್ಪಿಟ್ಕೋಬಹುದು ಮತ್ತು ಕಾನ್ಸೆಪ್ಟ್ ನೆನ್ಪಿಟ್ಕೋಬಹುದ್ರಿ. ಡೈಲಿ ಕರೆಂಟ್ ಅಫೇರ್ಸ್ ನೀವು ಮೇಂಟೈನ್ ಮಾಡ್ತಾ ಇದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಯಾವಾಗಲೂ ಸಬ್ಜೆಕ್ಟ್ ಗಳನ್ನ ಟಾರ್ಗೆಟ್ ಮಾಡ್ರಿ. ಅಂದ್ರೆ ಇಫ್ ಯು ಆರ್ ಡೈಲಿ ವಾಚಿಂಗ್ ದ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಮೀನ್ಸ್ please focus on the topic which is going to have in a current affairs rather than focusing on only in static portion. ಅಂದ್ರೆ ಸ್ವಲ್ಪ ಆದಷ್ಟು ಅದರ ಹಿಂದಿರುವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಯಾಕಂದ್ರೆ ನೋಡಿ ಕೊನೆಯ ಹಂತದಲ್ಲಿ ಓದುವಾಗ ಪ್ರಚಲಿತ ಘಟನೆಗಳು ಬೇರೆ ಇದಾವ್ರಿ. ಅದಕ್ಕೆ ಅಂದ್ರೆ ನಾ ಸಪರೇಟ್ ಸೀರೀಸ್ ತಗೊಂತಂದ್ರೆ ಕೊನೆಯ ಹಂತ ಬಂದಾಗ ಅವಾರ್ಡ್ಸ್ ಇರ್ಬೋದು, ರ್ಯಾಂಕಿಂಗ್ಸ್ ಇರ್ಬೋದು, ಪರ್ಸನಾಲಿಟಿ ಅಂಡ್ ನ್ಯೂಸ್ ಇರ್ಬೋದು, ಅಥವಾ ಇಂಡೆಕ್ಸ್ ಇರ್ಬೋದು, ಅಥವಾ ಯಾವ್ದಾರ ಲಿಟ್ರೇಚರ್ ಇರ್ಬೋದು, ನಥಿಂಗ್ ಸ್ಪೋರ್ಟ್ಸ್ ಇರ್ಬೋದು. ಇವೆಲ್ಲ ಕೊನೆ ಅಂದ್ರೆ ಜಸ್ಟ್ ಎಕ್ಸಾಮ್ ಇನ್ನೊಂದು ವಾರ ಅಥವಾ 10 days ಇದ್ದಾಗ ಓದುವಂತ ಟಾಪಿಕ್ಸ್ ರೀ. ಅದಕ್ಕಂತ ನಮ್ಗೆ ಏನ್ ಗೊತ್ತ್ರಿ, ಒಂದು ವರ್ಷ ಅಥವಾ 2 ವರ್ಷದಲ್ಲಿರುವ ಪ್ರಮುಖ ಸುದ್ದಿಗಳನ್ನ ಅವನ್ನ ಒಂದ್ ಸೈಡ್ ಸಪರೇಟ್ ಮಾಡ್ಬೋದು. ಬಟ್ ರೆಗ್ಯುಲರ್ ಮಾಡ್ತಿರ್ಬೇಕಾದ್ರೆ ವಿ ಹೌ ಟು ಗೋ ಬೈ ಕಾನ್ಸೆಪ್ಟ್ ಬೇಸ್ಡ್. ಯಾಕಂದ್ರೆ ಪದೇ ಪದೇ ನಮ್ಗೆ ಏನೇ ಡೌಟ್ ಬಂದಾಗ ಪ್ರತಿ ಸಲ ಪುಸ್ತಕವನ್ನೇ ಹಿಡ್ಕೊಂಡು ರಿವಿಷನ್ ಮಾಡ್ಲಿಕ್ಕೆ ಟೈಮ್ ಸಿಗಂಗಿಲ್ರಿ. ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಲ್ಲಿ ಆ ಸಬ್ಜೆಕ್ಟ್ ರಿವಿಷನ್ ಮಾಡಿದ್ರೆ ಯಾವ ಟಾಪಿಕ್ ನ ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಕ್ಲಾರಿಟಿ ಸಿಗ್ತದೆ. ಸೊ ದಾಟ್ಸ್ ಪ್ಲೀಸ್ ಆಲ್ರೆಡಿ ನೋಡ್ರಿ ನಾವು 16 ವಿಡಿಯೋಸ್ ಮಾಡಿದ್ರಿ. ಇನ್ನು ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಬಿಕಾಸ್ ಯು ವಿಲ್ ಗೆಟ್ ಅಂದ್ರೆ ಆ ವಿಡಿಯೋಸ್ ನಿಮಗೆ ಲಿಂಕ್ ಅಲ್ಲಿ ಸಿಗ್ತವೆ. ಅಂದ್ರೆ ನೀವು ಹೋಗಿ ಜಸ್ಟ್ ಪ್ಲೇ ಲಿಸ್ಟ್ ಅಲ್ಲಿ ಲೈವ್ ಕ್ಲಾಸ್ ಅಂತ ಸಿಗ್ತಾರೆ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಅಂಡ್ ಕಂಟಿನ್ಯೂಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಪರೇಷನ್. ಬಿಕಾಸ್ ಯಾವುದೇ ಒಂದು ಎಕ್ಸಾಮ್ ನಾವು ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕಾಗತ್ರಿ. ಇಲ್ಲ ಸರ್ ಲಾಸ್ಟ್ ಕೊನೆಯ ಹಂತದಲ್ಲಿ ಎಲ್ಲಾ ವಿಡಿಯೋಸ್ ಒಮ್ಮೆ ನೋಡ್ತೇನೆ ನೀವು ಅನ್ಕೋಬೋದ್ರಿ. ಸರ್ ಕೊನೆಯ ಹಂತದಲ್ಲಿ ಎಲ್ಲಾ ವಿಡಿಯೋಸ್ ನೋಡ್ಬೇಕಾದ್ರೆ ವಿಡಿಯೋಸ್ ಅಂದ್ರೆ ಜಾಸ್ತಿ ಆಗ್ಬಿಡ್ತು. ಜಾಸ್ತಿ ಆದಾಗ ಒಂದು ಡೇಟಾ ಸಾಲಲ್ಲ. ಇಲ್ಲ ಸರ್ ನಾವು ವೈಫೈ ಯೂಸ್ ಮಾಡಿದ್ರೆ ನಿರಂತರವಾಗಿ ಅಷ್ಟು ಮೊಬೈಲ್ ಮುಂದೆ ಕುಂದ್ರೋದು ಇಟ್ಸ್ ನಾಟ್ ಈಸಿ ಥಿಂಗ್ ರೀ. ದಾಟ್ಸ್ ಅದಕ್ಕೆ ಡೇ ಬೈ ಡೇ ನೀವು ಇಂಪ್ರೂವ್ ಹಾಕೊಂತವ್ರಿ. ಯಾಕಂದ್ರೆ 360 ಡಿಗ್ರಿ ಕವರ್ ಮಾಡ್ಕೊಂತವ್ರಿ. ಸೊ ವಿತ್ ಆಲ್ ದಿಸ್ ನೋಡ್ ಇವತ್ತು ಕೂಡ ಕೆಲವೊಂದಿಷ್ಟು ಟಾಪಿಕ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನಾವು ಒಂದಷ್ಟು ಕ್ವಶನ್ಸ್ ಮಾಡ್ಕೊಂಬಂದೇನ್ರಿ. ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಯಾಕಂದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇವತ್ತಿನ ಸೆಷನ್ ಐ ಹ್ಯಾವ್ ಟೇಕನ್ 10 ಕ್ವಶನ್ಸ್. ಇವತ್ತಿನ ಸೆಷನ್ ನೋಡೋಣ ಯಾವ ತರ ನಾವು ಸಬ್ಜೆಕ್ಟ್ ನ ಆಡ್ ಮಾಡಬಹುದು ಅಂತ ಹೇಳಿ. ಸೊ ಫಸ್ಟ್ ಕ್ವಶನ್ ಇಸ್ ದಟ್ recently Indian Postal Department has announced to close its registered postal service from when ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಕೇಳ್ತಾರತ್ರಿ, ಇತ್ತೀಚೆಗೆ ಯಾಕಂದ್ರೆ ನೋಡ್ಕೊಡ್ರಿ ವಿ ಆರ್ ಮೂವಿಂಗ್ ಅ ಡಿಜಿಟಲೈಸೇಷನ್ ರೈಟ್. ಎಲ್ಲರೂ ನಾವು ಡಿಜಿಟಲೈಸೇಷನ್ ಹೋಗ್ತಿರ್ಬೇಕಾದ್ರೆ ಯಾಕಂದ್ರೆ ನೋಡ್ರಿ ನಮ್ಮಲ್ಲಿ ಏನ್ ಗೊತ್ತ್ರಿ, ನಮ್ಮಲ್ಲಿ ಗವರ್ನೆನ್ಸ್ ಅಂತಿದೆ. ವಾಟ್ ಯು ಮೀನ್ ಬೈ ಗವರ್ನೆನ್ಸ್ ಅಂದ್ರೆ ರೀ ಆಡಳಿತ ವ್ಯವಸ್ಥೆ ಅಂತ ಹೇಳ್ತಾರೆ. ಗವರ್ನೆನ್ಸ್ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಪಬ್ಲಿಕ್ ಅಂಡ್ ಗವರ್ಮೆಂಟ್ ಹ್ಯಾಸ್ ಟು ಮಿಕ್ಸ್ ಟು ಮೇಕ್ ಅ ಪಾಲಿಸಿ ಫಾರ್ ದ ಸೊಸೈಟಿ ಡೆವಲಪ್ಮೆಂಟ್. ಅಂದ್ರೆ ಸರ್ಕಾರ ಮತ್ತು ಜನರು ಒಂದಾಗಿ ಯೋಜನೆಗಳಲ್ಲಿ ಪಾಲ್ಗೊಂಡಿರೋದು ಒಳ್ಳೆ ಆಡಳಿತ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಮೊದಲಿಗೆ ನಮ್ಗೆ ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಸರ್ಕಾರದಿಂದ ಏನಾದ್ರೂ ಪ್ರಶ್ನೆಗಳು ಕೇಳಬೇಕಾದ್ರೆ ನಾವು ಪೋಸ್ಟಲ್ ಮುಖಾಂತರ ಹೋಗ್ತಾ ಇದ್ವಿ. ಆದ್ರೆ ಈಗ ಡಿಜಿಟಲ್ ಇಂಡಿಯಾ ಬಂದಾಗಿಂದ ನಾವು ಎಲ್ಲವೂ ಕ್ವಶನ್ ಏನ್ ಮಾಡ್ತೀವಿ ಅಂದ್ರೆ ಟ್ವೀಟರ್ ಮಾಡ್ತಾ ಇದೀವಿ, ಇಲ್ಲ ಮೇಲ್ ಆದ್ರೂ ಮಾಡ್ತೇನೆ. ಇವತ್ತು ಸಮ್ ಡಿಪಾರ್ಟ್ಮೆಂಟಲ್ ರೆಸ್ಪಾನ್ಸಿಬಲ್ ಪರ್ಸನ್ಸ್ಗೆ ಆಫಿಷಿಯಲ್ ನಂಬರ್ಗೆ ವಾಟ್ಸ್ಆಪ್ ಅವ್ರಿಗೆ ಇನ್ಫಾರ್ಮೇಶನ್ ಸೇರಿಸ್ತಾ ಇದೀವಿ, ಇಲ್ಲ ತಾನು ಆನ್ಲೈನ್ ಅಪ್ಲಿಕೇಶನ್ ಆದ್ರೆ ಹಾಕ್ತಿವಿ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಇವಾಗೆಲ್ಲ ನಾವು ಆನ್ಲೈನ್ ಅಲ್ಲೇ ಜಾಸ್ತಿ ಗ್ರಿವರೆನ್ಸ್ ಅಂದ್ರೆ ಕುಂದು ಕೊರತೆಗಳನ್ನ ಸ್ವೀಕರಿಸಿ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಏನ್ ಮಾಡೋದು ನಾವು ಓಲ್ಡ್ ಸಿಸ್ಟಮ್ ನ ರಿಮೂವ್ ಮಾಡ್ಬಿಡ. ಯಾಕಂದ್ರೆ ಅದು ಜಾಸ್ತಿ ಕಾಸ್ಟ್ ಆಗ್ತಾ ಇದೆ ಅಂತ. ಸೊ ಹೀಗಾಗಿ ನೋಡ್ಕೊಡ್ರಿ ಇಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕ್ರಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ ರಿಜಿಸ್ಟರ್ಡ್ ಪೋಸ್ಟ್? ಸರ್ ರಿಜಿಸ್ಟರ್ಡ್ ಪೋಸ್ಟ್ ಅಂದ್ರೆ ಏನ್ ಗೊತ್ತ್ರಿ, ಅಥೆಂಟಿಕೇಟೆಡ್ ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಅಥೆಂಟಿಕೇಟೆಡ್? ಸರ್ ನೀವು ಸರ್ಕಾರದಿಂದ ಯಾವುದೇ ಮಾಹಿತಿ, ಬೆಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ದಟ್ ಇಸ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಆರ್ಟಿ ಅಂತಲ್ರಿ, ಮಾಹಿತಿ ಹಕ್ಕು ಅಂತಿರ್ಲಿ ನೀವು. ಸರ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಮಾಹಿತಿಯನ್ನು ನೀವು ತರಿಸ್ಕೋಬೇಕಾದ್ರೆ ನೀವು ಪೋಸ್ಟ್ ಮಾಡ್ಬೇಕಾದ್ರೆ ರಿಜಿಸ್ಟರ್ ಪೋಸ್ಟೇ ಮಾಡ್ಬೇಕಾಗಿತ್ತು. ರಿಜಿಸ್ಟರ್ ಅಂದ್ರೆ ಸರ್ಕಾರದಕ್ಕೆ ರಿಸೀವ್ಡ್ ಕಾಪಿ ಕೊಡ್ಲೇಬೇಕಾಗತ್ತೆ. ನಾ ಅನ್ಬೋದು ಈಗ ನನಗೆ ಲೆಟರ್ ಬಂದಿಲ್ರಿ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಇದು ರಿಜಿಸ್ಟರ್ ಪೋಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟು ಡೆಲಿವರ್ ಫಾರ್ ದ ರೈಟ್ ಪರ್ಸನ್. ಅದು ನೇರವಾಗಿ ಯಾವ ವ್ಯಕ್ತಿಗೆ ನಾವು ಲೆಟರ್ ಬರೆದ್ರೆ ಆ ವ್ಯಕ್ತಿಗೆ ತಲುಪಲೇಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ ಎಲ್ಲ ಡಿಜಿಟಲ್ ಮಾಡ್ತಾರೆ ಅಂದ್ರೆ ರಿಜಿಸ್ಟರ್ ಪೋಸ್ಟ್ ನ ಸರ್ವಿಸ್ ಎಲ್ಲಿಂದ ಎಲ್ಲಿ ಬಿಡ್ಬೇಕಂತ ಹೇಳ್ತಾರೆ ಗೊತ್ತ್ರಿ. ಅಂದ್ರೆ ಯಾವಾಗಿಂದ ಸ್ಟಾಪ್ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ಕಾರಣ ಎದಕ್ ಸ್ಟಾಪ್ ಮಾಡ್ತಾರೆ ಸರ್, ಎಲ್ಲರ ಆನ್ಲೈನ್ ಮೋಡಲ್ ಜಾಸ್ತಿ ಪ್ರಿಪೇರ್ ಮಾಡ್ತಿರ್ಬೇಕಾರ ಆಫ್ಲೈನ್ ಅಲ್ಲಿ ಕಾಸ್ಟ್ ಜಾಸ್ತಿ ಆಗ್ತದೆ. ಅಂದ್ರೆ ಇನ್ನು ಪೋಸ್ಟಲ್ ಅಲ್ಲಿ ಹೋದಾಗ ಏನ್ ಮಾಡ್ತೀನಿ, ಆಬ್ವಿಯಸ್ ನಾನು ಸ್ಟಾಂಪ್ ಪೇಪರ್ ಹಚ್ಬೇಕು, ಸ್ಟಾಂಪ್ ಡ್ಯೂಟಿ ಅಂತೀರಿ, ಸ್ಟಾಂಪ್ ಹಚ್ಲೇಬೇಕಲ್ಲ. ಸೊ ಹೀಗಾಗಿ ಸ್ವಲ್ಪ ರಿಜಿಸ್ಟರ್ ಪೋಸ್ಟ್ ಜಾಸ್ತಿ ಕಾಸ್ಟ್ ಆಗ್ತಿದೆ. ಹಾಗಾಗಿ ಇದನ್ನ ಏನ್ ಮಾಡತ್ತ ಗೊತ್ತಿಲ್ಲ, ರಿಜಿಸ್ಟರ್ ಪೋಸ್ಟ್ ಬದಲಿಗೆ ಏನ್ ಮಾಡ್ತಾರೆ, ಇದನ್ನು ಕೂಡ ಏನ್ ಮಾಡತ್ತಾರ ಸ್ಪೀಡ್ ಪೋಸ್ಟ್ ಗೆ ಟೈಪ್ ಮಾಡತ್ತಾರ. ಸರ್ ವಾಟ್ ಯು ಮೀನ್ ಬೈ ಸ್ಪೀಡ್ ಪೋಸ್ಟ್?
ಇಲ್ಲಿ ಸ್ಪೀಡ್ ಪೋಸ್ಟ್ ನೀವು ಗವರ್ಮೆಂಟ್ ಪ್ಲಾಟ್ಫಾರ್ಮ್ ಆದ್ರೆ ಬರ್ಸ್ಬೋದು, ಇಲ್ಲ ತಕ್ಕ ಪ್ರೈವೇಟ್. ಬೆಸ್ಟ್ ಎಕ್ಸಾಂಪಲ್ ಅಂತಿರ್ಲಿ ನಾವು ನೋಡಿ ಡೆಲಿವರಿ ಬಾಯ್ಸ್ ಅಂತೀರಿ ನೀವು. ಓಕೆ, ಫ್ಲಿಪ್ಕಾರ್ಟ್ ಇರ್ಬೋದು ಇತ್ತಂದ್ರೆ ನೋಡ್ಕೊಡಿ, ಸಮ್ ಡೆಲಿವರಿ ಇದೇವ್ರಿ. ಓಕೆ, ನಥಿಂಗ್ ಬಟ್ ಏನ್ ಗೊತ್ತ್ರಿ, ಇಲ್ಲಿ ಸ್ಪೀಡ್ ಪೋಸ್ಟ್ ಅನ್ನು ನಾವು ಗವರ್ಮೆಂಟ್ ಥ್ರೂನಾರ ಕಳಿಸಬಹುದು, ಇಲ್ಲ ಅಂತಂದ್ರೆ ನಾವು ಖಾಸಗಿ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಬಳಸಬಹುದು. ಆದ್ರೆ ರಿಜಿಸ್ಟರ್ ಪೋಸ್ಟ್ ಅಂದ್ರೆ ಇದು ಸರ್ಕಾರದ ದಾಖಲಾತಿಯಲ್ಲಿ ಹೋಗ್ಬೇಕು, ಸರ್ಕಾರದ ದಾಖಲಾತಿಯಲ್ಲಿ ಹೋಗ್ಬೇಕು, ಅದು ಅಥೆಂಟಿಕೇಟ್. ಆದ್ರೆ ಇಲ್ಲಿ ನೋಡ್ರಿ ಸ್ಪೀಡ್ ಪೋಸ್ಟ್ ಅಂಡ್ ರಿಜಿಸ್ಟರ್ ಪೋಸ್ಟ್. ಆಬ್ವಿಯಸ್ಲಿ ನೋಡ್ಕೊಡ್ರಿ, ಈ ಯುಗದಲ್ಲಿ ಪೀಪಲ್ ವಿಲ್ ಗೋ ಫಾರ್ ಲೋವರ್ ಕಾಸ್ಟ್ ಸರ್ವಿಸ್, ರೈಟ್? ಸೊ ಸ್ಪೀಡ್ ಪೋಸ್ಟ್ ಕಂಪೇರ್ ಮಾಡಿದ್ರೆ ರಿಜಿಸ್ಟರ್ ಪೋಸ್ಟ್ ಜಾಸ್ತಿ ರೇಟ್ ಜಾಸ್ತಿ ಇದೆ ರೀ, ರೇಟ್ ಜಾಸ್ತಿ. ಹಾಗಾಗಿ ಜಾಸ್ತಿ ಜನರು ಇದನ್ನ ಬಳಸ್ತಾ ಇಲ್ಲ. ಈಗ ಜಾಸ್ತಿ ಜನ ಬಳಸ್ತಾ ಇಲ್ಲ ಅಂದಾಗ ಆ ಸರ್ವಿಸ್ ಸುಮ್ಮನೆ ಕಂಟಿನ್ಯೂ ಮಾಡೋದ್ರಿಂದ ಸರ್ಕಾರಕ್ಕೂ ಬರ್ಡನ್ ಇರ್ತೈತಲ್ಲ. ಸೊ ಹೀಗಾಗಿ ರಿಜಿಸ್ಟರ್ ಪೋಸ್ಟ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಸ್ಪೀಡ್ ಪೋಸ್ಟ್ ಗೆ ಟೈ ಅಪ್ ಮಾಡತ್ತೆ. ಅಂದ್ರೆ ಇನ್ನು ಖಾಸಗಿ ಜೊತೆ ಟೈ ಅಪ್ ಮಾಡೋದಿಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಸರ್ಕಾರಕ್ಕೆ ನೀವು ಮಾಹಿತಿಯನ್ನು ತಲುಪಿಸಬಹುದು ಅನ್ನೋದಕ್ಕೆ ಏನ್ ಮಾಡ್ತಾರ ಗೊತ್ತ್ರಿ, ರಿಜಿಸ್ಟರ್ ಪೋಸ್ಟ್ ನ ಸರ್ವಿಸ್ ನ ಕ್ಲೋಸ್ ಮಾಡ್ಲಿಕ್ಕೆ ಯಾವಾಗಿಂದ ಅಂತ ಹೇಳ್ತಾರ, ಫ್ರಮ್ ವೆನ್ ದಟ್ ಇಸ್ 1st September 2025, 1st September 2025. ಹಾಗಾದ್ರೆ ಇಷ್ಟಕ್ಕೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಆದ್ರೆ ಇದ್ರ ಹಿಂದೆ ಮತ್ತೇನ ನಿಮ್ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ಬೋದ, ಸರ್ ಹೌ ಎಕ್ಸಾಕ್ಟ್ ದೇ ವಿಲ್ ಹ್ಯಾವ್ ಅ ಕ್ವಶನ್ ಆನ್ ದಿಸ್ ಟಾಪಿಕ್. ಇದ್ರ ಮೇಲೆ ಏನೇನು ಕ್ವಶನ್ ಕೇಳ್ಬೋದು ಗೊತ್ತ್ರಿ ಸರ್? ಒಂದ್ ತಿಳ್ಕೊಡ್ರಿ, ಒಂದೇನಪ್ಪ ಅಂದ್ರ ಸರ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಅಂದ್ರೆ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ವಿ ಹ್ಯಾವ್ ದಟ್ ಇಸ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ಇದೀರಿ. ಏನಿದೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತಂದ್ರೆ ನಮಗೇನ್ ಗೊತ್ತ್ರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟೋ ಕೇಸ್ಗಳು ಹೇಳಿದ್ದಾರೆ ಸರ್, ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಸರ್ಕಾರದಿಂದ ಮಾಹಿತಿಯನ್ನು ಪಡೆದುಕೊಳ್ಳುವುದು ಕೂಡ ಇಟ್ ವಿಲ್ ಕಮ್ ಅಂಡರ್ ದ ಆರ್ಟಿಕಲ್ 19(1). ಅಂದ್ರೆ ಸರ್ ನಮ್ಮಲ್ಲಿ ನೋಡ್ರಿ, ಆರ್ಟಿಕಲ್ 19(1A is telling about that is freedom of expression, speech and expression. ಮೀನುವಲ್ಲ ಹೇಳ್ತಾರ್ರಿ, ಟು ಹ್ಯಾವ್ ಅ ಇನ್ಫಾರ್ಮೇಶನ್ ಫ್ರಮ್ ಗವರ್ಮೆಂಟ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಆರ್ಟಿಕಲ್ 19(1) ಸಬ್ ಕ್ಲಾಸ್ ಅಂತ ಹೇಳ್ತಾರೆ. ಅದಕ್ಕೇನಲ್ರಿ ಇದನ್ನು ಸೇರಿಸಬೇಕಂತ ಏನ್ ಮಾಡಿದ್ರು, 2005 ಏನ್ ಮಾಡಿದ್ರಿ, ದಟ್ ಇಸ್ RTI ಆಕ್ಟ್, ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಮಾಡಿದ್ರಿ. ಹಾಗಾದ್ರೆ ನಾನು ಸರ್ಕಾರದಿಂದ ಮಾಹಿತಿಯನ್ನು ಪಡೆದುಕೊಳ್ಳುವುದು ಕೂಡ ನನ್ನ ಮೂಲಭೂತ ಹಕ್ಕಾದರೆ ಯಾವ ಮೋಡಿಂದ ತಗೊಳ್ಳಾನು? ಹಾಗಾದ್ರೆ ಸರ್ಕಾರ ಇದ್ರ ಮೇಲೆ ಏನಾದ್ರು ನಿಷೇಧ ಇರುತ್ತಾ? ಸರ್ ನೋಡ್ಕೊಡ್ರಿ ಸರ್, 1850 ಬ್ರಿಟಿಷ್ ಸರ್ಕಾರ ಇಂಡಿಯನ್ ಪೋಸ್ಟ್ ಸ್ಟಾರ್ಟ್ ಮಾಡ್ತು. ಇಂಡಿಯನ್ ಪೋಸ್ಟ್ ಅಂದ್ರೆ ಭಾರತೀಯ ಅಂಚೆ. ಯಾಕಂದ್ರೆ ಆ ಸಮಯದಲ್ಲಿ ನಮಗೇನು ಎಲೆಕ್ಟ್ರಾನಿಕ್ ಡಿವೈಸ್ ಇರಲಿಲ್ಲ. ಆ ಸಮಯದಲ್ಲಿ ಜನರು ಸರ್ಕಾರದಿಂದ ಏನಾದ್ರು ಮಾಹಿತಿ ತರಬೇಕು ಅಥವಾ ಸರ್ಕಾರ ಏನಾದ್ರು ಮಾಹಿತಿನ ಜನರಿಗೆ ಓದಿಸ್ಬೇಕಾದ್ರೆ ಅಂಚೆ ಅಂದ್ರೆ ಭಾರತೀಯ ಅಂಚೆ ಅಂದ್ರೆ ಇಂಡಿಯನ್ ಪೋಸ್ಟ್ ನೋಡಿ 1854 ಸ್ಟಾರ್ಟ್ ಮಾಡ್ತಾರ. 1854 ಈಗ ಸರ್ಕಾರ ಪೋಸ್ಟಲ್ ಅನ್ನೋದು ಒಂದು ಮಾಹಿತಿ ತಗೊಂಡ್ಬಂದ್ರೆ ಜನ ಪೋಸ್ಟ್ಗಳ ಮುಖಾಂತರ ಮಾಹಿತಿನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾವಣೆ ಮಾಡ್ತಿರ್ಬೇಕಾರ ಆ ಏನಾದ್ರೂ ಮಾಹಿತಿ ಸರ್ಕಾರದ ವಿರುದ್ಧವಿದ್ದರೆ ಅದನ್ನ ತಡೆ ಹಿಡಿಬೇಕಲ್ಲ. ಸೊ ಹೀಗಾಗಿ ಇಂಡಿಯನ್ ಟೆಲಿಗ್ರಾಫಿ, ನೆನಪಿಟ್ಕೊಡಿ, ಇಂಡಿಯನ್ ಟೆಲಿಗ್ರಾಫಿ ಆಕ್ಟ್ ಅಂದ್ರೆ ಭಾರತೀಯ ಅಂಚೆ ಕಾಯ್ದೆ ತಗೊಂಡ್ಬರ್ತಾರೆ. ಭಾರತೀಯ ಅಂಚೆ ಕಾಯ್ದೆ ನೆನಪಿಟ್ಕೊಡಿ, ಇವು ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಇಂಡೈರೆಕ್ಟ್ಲಿ. ಭಾರತೀಯ ಅಂಚೆ ಕಾಯ್ದೆ ತಗೊಂಡ್ಬರ್ತಾರ. ಯಾಕೆ ತಗೊಂಡ್ಬರ್ತಾರ ಗೊತ್ತ್ರಿ? ಏನ್ ಹೇಳ್ತಾರ ಗೊತ್ತ್ರಿ? ಏನಂತ, ಒಂದು ವೇಳೆ ಯಾರಾದ್ರೂ ಪತ್ರಿಕೆಗಳಲ್ಲಿ ಅಥವಾ ಲೆಟರ್ಗಳಲ್ಲಿ ಅಥವಾ ಪೋಸ್ಟ್ಗಳ ಮುಖಾಂತರ ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನಾದ್ರೂ ಮಾಹಿತಿನ ಪ್ರಚಾರ ಮಾಡ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಈ ಒಂದು ಕಾಯ್ದೆ ತಗೊಂಡ್ಬರ್ತದೆ. ಸಮ್ಟೈಮ್ಸ್ ಎಕ್ಸಾಮ್ ಕೇಳಬಹುದು, ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ಅಂತ ಕೇಳಬಹುದು. ಬೆಸ್ಟ್ ಎಕ್ಸಾಂಪಲ್ ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ದಟ್ ಇಸ್ ಲಾರ್ಡ್ ಡಾಲ್ಹೌಸಿ ಕೇಳಬಹುದು. ಯಾರು ಭಾರತೀಯ ಅಂಚೆ ಕಾಯ್ದೆ ಅಂತ ತಗೊಂಡ್ಬಂದರು? ಲಾರ್ಡ್ ಡಾಲ್ಹೌಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಬ್ರಿಟಿಷ್ ಕಾಯ್ದೆ. ಆದ್ರೆ ಮಾಡರ್ನ್ ಟೈಮ್ ಏನಾದ್ರೂ ಇದೆನಾ ಸರ್? ಮಾಡರ್ನ್ ಟೈಮ್ ಅಲ್ಲಿ ನೋಡ್ಕೊಡ್ರಿ, ಮಾಡರ್ನ್ ಟೈಮ್ ಅಲ್ಲಿ ಏನ್ ಗೊತ್ತ್ರಿ, ಆರ್ಟಿಕಲ್ 19(1) ಒಟ್ಟು 6 ಹಕ್ಕುಗಳನ್ನು ನೀಡಲಾಗಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದೇ 19 ಕ್ಲಾಸ್ ಸಬ್ 2 ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ಅಂದ್ರೆ ದೀಸ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಅಂಡ್ ನಾಟ್ ಇಂಪ್ಲಿಸಿಟ್ ಅಂತ ಹೇಳ್ತಂದ್ರೆ, ಈಗ ನಿಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಅಂತಂದ್ರೆ ಅವು ಫೈನಲ್ ಅಲ್ಲ, ಅವಕ್ಕೆ ಧಕ್ಕೆ ತರಕ್ ಆಗಂಗಿಲ್ಲ ಅಂತಿಲ್ಲ. ಅಂದರೆ ಆರ್ಟಿಕಲ್ 19(2) ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ರೆಸ್ಟ್ರಿಕ್ಷನ್ ಬಗ್ಗೆ ಅಂದ್ರೆ ಸರ್ ಆರ್ಟಿಕಲ್ 19(1) 6 ಹಕ್ಕುಗಳು ಕೊಟ್ಟಿದಾರ ಇಲ್ಲ ನಂಗಿಲ್ಲ, ಅದರರ್ಥ ಅದನ್ನ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ನಂಗಿಲ್ಲ. ಆರ್ಟಿಕಲ್ 19(2) ನೋಡ್ರಿ ಏನಂದ್ರೆ, ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸ್ ಆರ್ ಸಿಚುವೇಶನ್ ಗವರ್ಮೆಂಟ್ ಕ್ಯಾನ್ ಸಸ್ಪೆಂಡ್ ಯುವರ್ ಆರ್ಟಿಕಲ್ 19(1) ಆಲ್ಸೋ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾನು ಅಂಚೆ ಮುಖಾಂತರ ಏನಾದ್ರೂ ಮಾಹಿತಿಯನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ, ಸರ್ಕಾರ ಅದನ್ನ ತಡೆ ಹಿಡಿಬಹುದು. ಯಾವುದು? ಈ ಕಾಯ್ದೆ ಮುಖಾಂತರ ಸರ್ಕಾರ 19(2) ಬಳಸಿಕೊಂಡು ನಮ್ಮ ಮಾಹಿತಿಯನ್ನು ತಡೆ ಹಿಡಿಯಬಹುದು. ಇದೇ ಕ್ವಶನ್ ಇದನ್ನೇ ಲಿಂಕ್ ಮಾಡಿ ಕೇಳ್ತಾನ.
ಸಿ ಬರ್ತಾ ಬರ್ತಾ ಏನ್ ಗೊತ್ತ್ರಿ, ಬರ್ತಾ ಸಿ ರೇಡಿಯೋಗಳು ಬಂದ್ರಿ. ಒಂದ್ ವೇಳೆ ನೀವು ಸರ್ಕಾರದ ವಿರುದ್ಧ ಏನಾದ್ರು ರೇಡಿಯೋಗಳ ಮುಖಾಂತರ ಮಾಹಿತಿಯನ್ನು ವರ್ಗಾವಣೆ ಮಾಡ್ತಿದ್ರೆ ಅವಾಗ ಏನ್ ಮಾಡ್ತಾರೆ, ಇಂಡಿಯನ್ ವೈರ್ಲೆಸ್ ಆಕ್ಟ್ 1934 ಅಂತ 33 ತಗೊಂಬರ್ತಂದ್ರೆ ಒಂದು ವೇಳೆ ನೋಡ್ರಿ, ಪೋಸ್ಟ್ಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಏನಾದ್ರೂ ನೀವು ಸ್ಪ್ರೆಡ್ ಮಾಡ್ತಾ ಇದ್ರೆ ಈ ಕಾಯ್ದೆಯನ್ನು ಬಳಸಿ ಮತ್ತು 19(2) ಬಳಸಿ ದೇಶದ ಹಿತಕ್ಕೋಸ್ಕರ ಮತ್ತು ಏಕತೆ ಮತ್ತು ಭದ್ರತೆಗೋಸ್ಕರ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗೋಸ್ಕರ ನಮ್ಮ ಎಕ್ಸ್ಪ್ರೆಷನ್ ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡ್ಬೇಕಂದ್ರೆ ಯಾವ ಕಾಯ್ದೆ ಮುಖಾಂತರ ಅಧಿಕಾರ ಸಿಗ್ತಾರೆ, ಇಂಡಿಯನ್ ಟೆಲಿಗ್ರಾಫ್. ಅದನ್ನೇ ಬರ್ತಾ ಏನ್ ಮಾಡಿ ಗೊತ್ತ್ರಿ, ವೈರ್ಲೆಸ್ ಅಂತ ಹೇಳ್ತಾರೆ. ವೈರ್ಲೆಸ್ ಅಂದ್ರೆ ಏನ್ ಗೊತ್ತ್ರಿ, ಈಗ ನೋಡ್ರಿ ನನ್ನ ಮೊಬೈಲ್ ಕಾಲ್ಸ್ ನ ಟ್ರ್ಯಾಪ್ ಮಾಡಬಹುದು. ಅಂದ್ರೆ ಸರ್ಕಾರ ನನ್ನ ಮೊಬೈಲ್ ಕಾಲ್ಸ್ ನ ಟ್ರ್ಯಾಪ್ ಮಾಡಬಹುದು. ಯಾವ ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885 ಅಡಿಯಲ್ಲಿ ಟ್ರ್ಯಾಪ್ ಮಾಡುವುದು. ಏನಂತ ಹೇಳ್ಬೋದು, ಮೇ ಬಿ ನಮ್ಮ ಎಕ್ಸ್ಪ್ರೆಷನ್ ದೇಶದಲ್ಲಿ ಭದ್ರತೆಗೆ ಧಕ್ಕೆ ಬಂದಾಗ ಈ ಕಾಯ್ದೆ ಮೂಲಕ ಸರ್ಕಾರ ನಮ್ಮ ಫೋನ್ ಕಾಲ್ಸ್ ನ ಟ್ರ್ಯಾಪ್ ಮಾಡಬಹುದು ಅಥವಾ ಜಾಮರ್ಸ್ ಹಾಕ್ಬಹುದು, ಇಲ್ಲಂತಂದ್ರೆ ಮೆಸೇಜ್ ಗಳನ್ನ ಓದಬಹುದು ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಇಲ್ಲಿ ನಾ ಮಾತಾಡ್ತಾ ಇರೋದು ಬೇರೆ ಪೋಸ್ಟಲ್ ಬಗ್ಗೆ ಮಾತ್ರ ಮಾತಾಡ್ತಾನೆ. ಅದೇ ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಟ್ವಿಟರ್ ಅಕೌಂಟ್ ಅಂತ್ರಿ, ಯೂಟ್ಯೂಬ್ ಚಾನಲ್ಸ್ ಅದನ್ನ ಏನ್ ಮಾಡ್ರಿ, ಇಂಡಿಯನ್ ದಟ್ ಇಸ್ ಇನ್ಫಾರ್ಮೇಶನ್ ಆಕ್ಟ್ 2000 ಮುಖಾಂತರ ಅಲ್ಲಿ ತಡೆ ಇರ್ತದೆ. ಅಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿರೋ ನಮ್ಮ ಎಕ್ಸ್ಪ್ರೆಷನ್ ಸೋಷಿಯಲ್ ಮೀಡಿಯಾ ಎಕ್ಸ್ಪ್ರೆಷನ್ ನ ಇನ್ಫಾರ್ಮೇಶನ್ ಆಕ್ಟ್ 2000 ಮೂಲಕ ಸಸ್ಪೆಂಡ್ ಮಾಡ್ತಾರೆ. ಈಗ ಅವಾಗ ಅಂತಿರ್ತಾರೆ ನಮ್ಮ ಯೂಟ್ಯೂಬ್ ವಿಡಿಯೋ ಡಿಲೀಟ್ ಆಗುತ್ತೆ ಅಂತಾರಲ್ಲ, ಯಾವ ಕಾಯ್ದೆ ಮುಖಾಂತರ ಎಲೆಕ್ಟ್ರಾನಿಕ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಡಿವೈಸ್ ಅಂದ್ರೆ ದಟ್ ಇಸ್ ಸೋಷಿಯಲ್ ಮೀಡಿಯಾ ಎಕ್ಸ್ಪ್ರೆಷನ್ ಎಲ್ಲಿಂದ ತಡೆ ಹಿಡ್ತಾರೆ ಅವರು, ದಟ್ ಇಸ್ IT ಆಕ್ಟ್ 2000. ಸರ್ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಕಾಯ್ದೆಗಳು ಕೇಳ್ತಾನೆ. ಇಲ್ಲಿ ನೋಡ್ರಿ, ನನ್ನ ಕರೆಗಳನ್ನು, ನನ್ನ ಮೆಸೇಜ್ಗಳನ್ನು, ನನ್ನ ಪೋಸ್ಟ್ ಗಳನ್ನು ಯಾವ ಕಾಯ್ದೆ ಮುಖಾಂತರ ಸರ್ಕಾರ 19(2) ನನ್ನ ಸಸ್ಪೆಂಡ್ ಮಾಡಬಹುದು, ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885. ಅದೇ ನನಗೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಲೈಕ್ ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ನನ್ನ ಮಾಹಿತಿ ನನ್ನ ಎಕ್ಸ್ಪ್ರೆಷನ್ ಯಾವ ಕಾಯ್ದೆ ಮುಖಾಂತರ ಸಸ್ಪೆಂಡ್ ಮಾಡ್ತಾರ, ದಟ್ ಇಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000. ಅಂದ್ರೆ ಎಲೆಕ್ಟ್ರಾನಿಕ್ ಸರ್ವಿಸ್ ಅಂತ ಬಂದ್ರೆ ಇದನ್ನಂತ ತಿಳ್ಕೊಡ್ರಿ, ಮೊಬೈಲ್ ಫೋನ್ಸ್ ಅಂತ ಬಂದ್ರೆ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಅಂತ ತಿಳ್ಕೊಡ್ರಿ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯು ಮೇ ಹ್ಯಾವ್ ದ ಕ್ವಶನ್ಸ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯು ಮೇ ಹ್ಯಾವ್ ದ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ 1 ಸೆಪ್ಟೆಂಬರ್ 2025. ಐ ಹೋಪ್ ಅರ್ಥ ಇದೆ ಅನ್ಕೊಂತ. ಯಾಕಂದ್ರೆ ನೋಡ್ರಿ, ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವುದು ಕೂಡ ನಮ್ಮ ಮೂಲಭೂತ ಹಕ್ಕಾಗಿದೆ, ಆರ್ಟಿಕಲ್ 19(1) ಸಬ್ ಕ್ಲಾಸ್ ಇದಲ್ಲಿ. ಅದ್ರ ತರ ಏನಪ್ಪಾ ಅಂದ್ರೆ ಸರ್ಕಾರ ಕೆಲವೊಂದಷ್ಟು ನಿಷೇಧಗಳನ್ನ ಹೇರ್ಬೋದು. ಅಂದ್ರೆ ಗವರ್ಮೆಂಟ್ ಕ್ಯಾನ್ ಪುಟ್ ಸರ್ಟನ್ ರೆಸ್ಟ್ರಿಕ್ಷನ್ ಆನ್ ಅವರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಲ್ಸೋ. ನಾವು ಹೋಗಿ ಮಿಲಿಟರಿಯಲ್ಲಿ ಮಾಹಿತಿ ಕೇಳಕ್ಕಲ್ಲ, ಯಾಕಂದ್ರೆ ಅವು ನ್ಯಾಷನಲ್ ಸೆಕ್ಯೂರಿಟಿಗೆ ಇಂಪಾರ್ಟೆಂಟ್ ಏಜೆನ್ಸಿಗಳಂದ್ರೆ ಯಾವ ಕ್ಷೇತ್ರ ಅನುಮತಿ ಕೊಟ್ಟಿರಲ್ಲ ಆ ಕ್ಷೇತ್ರದಲ್ಲಿ ಮಾತ್ರ ನಾವು ಮಾಹಿತಿ ತಗೋಬಹುದು. ಯಾವುದು RTI ಆಕ್ಟ್ ತಗೋತೀರಿ. ಸೊ ಪ್ಲೀಸ್ ರಿಮೆಂಬರ್ ಸರ್. ಓಕೆ, ದೋಸ್ ಆರ್ ಪ್ರಿಪೇರಿಂಗ್ ಫಾರ್ IB ಎಕ್ಸಾಮ್ ಓದೋರಿಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಕರೆಂಟ್ ಅಫೇರ್ಸ್. ಓಕೆ, ನೆಕ್ಸ್ಟ್ ಒನ್. Recently, which country have tested 2 new air defense systems? See, this is also very, very important because you can see that now, ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನ್ ಹೇಳ್ತಾರೆ ಗೊತ್ತ್ರಿ, ದಿಸ್ ಇಸ್ ನಾಟ್ ದ ಎರಾ ಆಫ್ ವಾರ್. ಓಕೆ, ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ ಅಲ್ಲಿ ರಷ್ಯಾಗೆ ಏನ್ ಹೇಳ್ತಾರೆ, ದಿಸ್ ಇಸ್ ನಾಟ್ ದ ಟೈಮ್ ಆಫ್ ವಾರ್. ಅಂದ್ರೆ ದಿಸ್ ಇಸ್ ನಾಟ್ ದ ಎರಾ ಆಫ್ ವಾರ್, ದಿಸ್ ಇಸ್ ದ ಟೈಮ್ ಫಾರ್ ಕಲೆಕ್ಟಿವ್ ಗ್ರೋತ್. ಅಂದ್ರೆ ಇದು ಯುದ್ಧದ ಯುಗವಲ್ಲ, ಇದು ಎಲ್ಲರೂ ಸೇರ್ಕೊಂಡು ಬೆಳೆ ಯುಗಗಳು ಅಂತ ಹೇಳ್ತಾರೆ. ಬಟ್ ಆದ್ರೆ ಬಲಿಷ್ಠವಾದ ದೇಶಗಳು ಇನ್ನೊಂದು ದೇಶ ಸಪ್ರೆಸ್ ಮಾಡ್ಕೊಂತ ಬಂದು. ಸೊ ಹೀಗಾಗಿ ಒನ್ ಆರ್ ಅನ್ನೋದ್ರೆ ಎವ್ರಿ ಕಂಟ್ರಿ ಆಲ್ವೇಸ್ ವಾಂಟೆಡ್ ಟು ಹ್ಯಾವ್ ದೇರ್ ಓನ್ ವೆಪನ್ ಸಿಸ್ಟಮ್. ಸಿ ಆಸ್ ಪರ್ ಹಿಸ್ಟೋರಿಯನ್ಸ್ 3ನೇ ಜಾಗತಿಕ ಮಹಾಯುದ್ಧ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 4ನೇ ಜಾಗತಿಕ ಮಹಾಯುದ್ಧವಾದರೆ ಆ ಯುದ್ಧದ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಯಾರು ಉಳಿದಿರಂಗಿಲ್ಲ ಅಂತ ಹೇಳ್ತಂದ್ರೆ, ಐ ಡೋಂಟ್ ನೋ, ಅಂದ್ರೆ ಹಿಸ್ಟೋರಿಯನ್ ಹಿಂಗೆ ಸ್ಟಾರ್ಟ್ ಮಾಡಿ, we don't know whether 3rd world war will happen or not, but if 4th world war will happen, no one is left to celebrate that victory ಅಂತ ಕರೀತಾರೆ. ಯಾಕಂದ್ರೆ every country have a nuclear weapon. ಅಂದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಬಲಿಷ್ಠ ದೇಶದಲ್ಲಿ ಪರಮಾಣು ಶಕ್ತಿಯ ಕ್ಷಿಪಣಿಗಳಿದ್ದು ಒಬ್ಬರಿಗೊಬ್ರು ಅಷ್ಟೇ ಇಡೀ ಜೀವ ವೈದ್ಯ ನಾಶ ಮಾಡ್ತೇವೆ ಅಂತ ಹೇಳ್ತಾರೆ. ಸಿ, ಯಾವುದೇ ಕಂಟ್ರಿ ಆದ್ರೂ ಆಲ್ವೇಸ್ ವಿ ಹ್ಯಾವ್ ಅ ಪಾಲಿಸಿ ದಟ್ ಇಸ್ ನೇಷನ್ ಫಸ್ಟ್. ಹಾಗಾಗಿ ಇಲ್ಲಿ ನಾರ್ತ್ ಕೊರಿಯಾ ಯಾವಾಗಿದ್ರು ಈ ತರ ನ್ಯೂಸ್ ನಾಗ ಇದ್ದೇ ಇರ್ತದ್ರಿ. ಏನ್ ಹೇಳ್ತಾರೆ, 2 new air defense. What do you mean by air defense? Sir, what do you mean by air defense? ಹಾಗಾದ್ರೆ ವಾಯು ಭದ್ರತೆ ಅಂದ್ರೆ ಫಸ್ಟ್ ನಮಗೆ ಬೇಸಿಕ್ ಗೊತ್ತಿರಬೇಕಲ್ಲ ಸರ್, ವಾಯು ಭದ್ರತೆ ಅಂದರೇನು? What do you mean by air defense? I'll take an example. If this is the land, here we have one country. I'll take a country as XYZ. ಒಂದು ದೇಶ ಇಲ್ಲಿದ್ರೆ XYZ, ಇಲ್ಲಿಂದ ಏನಪ್ಪಾ ಅಂದ್ರೆ ಇಲ್ಲಿ ABC ಅಂತ ತಿಳ್ಕೊಳ್ಳಿ. ABC. If this is the enemy nation,
if they will start firing missile, if they will start firing a missile, if they will start firing a missile on a XYZ nation, XYZ nation, ಇವಾಗ ಇಲ್ಲಿ ಕ್ಷಿಪಣಿಗಳು ಅಥವಾ ಅವ್ರ ಮೇಲೆ ದಾಳಿ ಹೇಗೆ ಬರ್ತಾ ಇದೆ, ಗಾಳಿಯಿಂದ ದಾಳಿ ಭೂಮಿಗೆ ಬರ್ತಿರ್ಬೇಕಂದ್ರ ಸರ್ ಇಲ್ಲಿ ಹೆಂಗ್ ಬರ್ತದೆ ಗೊತ್ತ್ರಿ, ಅವರು ಕೂಡ ಭೂಮಿಯಲ್ಲಿ ಏನ್ ಮಾಡ್ತಾರ, ಸರ್ಫೇಸ್ ಟು ಸರ್ಫೇಸ್ ಲಾಂಚ್ ಮಾಡತ್ತಾರ, ಇಲ್ಲ ತನ ಏರ್ ಟು ಸರ್ಫೇಸ್ ಬರ್ತಾ ಇದೆ, ಏರ್ ಟು ಸರ್ಫೇಸ್ ಬರ್ತಾ ಇದೆ. ಆ ಸಮಯದಲ್ಲಿ ನಾವು ಹೇಗಾದ್ರೂ ಮಾಡಿ ಕಾಪಾಡ್ಬೇಕಾಗ ನೋಡ್ರಿ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದಾಗ ಈ ತರ ಬರುವ ಕ್ಷಿಪಣಿಗಳು, ಗಾಳಿಯಲ್ಲಿ ಬರುವ ಕ್ಷಿಪಣಿಗಳಿಗೆ ಜಾಸ್ತಿ ಏನ್ ಗೊತ್ತಿದೆ, ಜಾಸ್ತಿ ಪವರ್ ಇರ್ತದೆ ಅಂತ ಹೇಳ್ತಾರೆ. ವೈ? ದೇ ಆರ್ ಆಲ್ಸೋ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಜಿ, ಗ್ರಾವಿಟಿ, ರೈಟ್ ಸರ್? ಮೇಲಿಂದ ಬರುವ ಕ್ಷಿಪಣಿಗಳಿಗೆ ಜಾಸ್ತಿ ಪವರ್ ಇರ್ತದೆ ಅಂತ, ಯಾಕಂದ್ರೆ ಗುರುತ್ವಾಕರ್ಷಣ ದಿಕ್ಕಲ್ಲೇ ಬರ್ತಿರೋದ್ರಿಂದ ಜಾಸ್ತಿ ಇಂಪ್ಯಾಕ್ಟ್ ಇರ್ತದೆ. ಸೊ ಹೀಗಾಗಿ ಇಲ್ಲಿ ನಾವು ಮಾತಾಡ್ತಾ ಇರೋದು ಏನ್ ಗೊತ್ತ್ರಿ, ಇಲ್ಲಿ ಮಾತಾಡ್ತಾ ಇರೋದು ಏರ್ ಡಿಫೆನ್ಸ್ ಸಿಸ್ಟಮ್. ಹೆಸರಲ್ಲಿ ಏನ್ ಹೇಳ್ತದೆ ಗೊತ್ತ್ರಿ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಒಂದು ಶತ್ರುವಿನ ದಾಳಿಯನ್ನು ಈ ತರ ಇದಕ್ಕೆ ಅಂತ ನಾವು ಡೋಮ್ ಅಂತೀವ್ರಿ ಅಥವಾ ಶಿಲ್ಡ್. ಸರ್ ಶತ್ರುವಿನ ದಾಳಿಯನ್ನು ಗಾಳಿಯಲ್ಲೇ ತಡೆ ಹಿಡಿಯುವ ವ್ಯವಸ್ಥೆಗಳಿಗೆ ವಿ ಕಾಲ್ ಎಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಂದರೆ ಸರ್ ವಿ ಹ್ಯಾವ್ ಎ ಸಿಸ್ಟಮ್ ವೇರ್ we are going to stop the enemy incoming or enemy threats in the air itself, that we call as the air defense system. ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು ಶಿಲ್ಡ್ ಕ್ರಿಯೇಟ್ ಮಾಡ್ತೀವಿ. ಶಿಲ್ಡ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಎನಿಮಿ ಇನ್ಕಮಿಂಗ್ ಬರ್ತಿರ್ಬೇಕಾದ್ರೆ ನಮ್ಮಲ್ಲಿ ಕೂಡ ಏನ್ ಬರ್ತೀವಿ, ನಮ್ಮಲ್ಲಿ ಕೂಡ ವ್ಯವಸ್ಥಿತ ಇವೇ ಹೋಗಿ ಏನ್ ಮಾಡ್ತಾ ಗೊತ್ತೀವಿ, ದೇ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ and these are called as air defense system. ಆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಏನ್ ಬೇಕಾದ್ರಿ, ಮಿಸೈಲ್ಸ್ ಬೇಕಲ್ಲ, ಕ್ಷಿಪಣಿಗಳು ಬೇಕಲ್ಲ. ಅದಕ್ಕೇನಂತೀವಿ, ಇಂಥವಕ್ಕೇನಂತೀವಿ ಸರ್ಫೇಸ್ ಟು ಏರ್ ಮಿಸೈಲ್, ಅದಕ್ಕೆ ಸ್ಯಾಮ್ ಅಂತ ಕರಿತೀವಿ. ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿಗಳು ನಾವು ಸ್ಯಾಮ್ ಅಂತ ಕರಿತೀವಿ, ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಹೋದ್ರಿ, ರೀಸೆಂಟ್ಲಿ ಅಂತ ಸರ್ ಇರಾನ್ದರು 2024 ಈ ತರ ಕ್ಷಿಪಣಿ ಟೆಸ್ಟ್ ಮಾಡ್ಯಾರ. ಓಕೆ, ಇಂಡಿಯಾ ಕೂಡ ಟೆಸ್ಟ್ ಮಾಡಿದ್ರಿ, ಇಂಡಿಯಾ ಕೂಡ ನಮ್ಮಲ್ಲಿ ಇದೆ. ವಿ ಹ್ಯಾವ್ ಮೆನಿ ಸಿಸ್ಟಮ್ಸ್. S-400 ಇದೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ನೆಕ್ಸ್ಟ್ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದ್ರೆ ಇಲ್ಲಿ ರೀಸೆಂಟ್ಲಿ ಅಂತ ಕೇಳ್ತೀನಿ, ಬಿಕಾಸ್ ವಿ ಆರ್ ಡೂಯಿಂಗ್ ಡೈಲಿ ಬೇಸ್ ಕರೆಂಟ್ ಅಫೇರ್ಸ್ ಮಾಡ್ತಾನೆ ಇತ್ತೀಚೆಗೆ ಅಂತ ಹೇಳ್ತೀನಿ. ಸೊ ಇತ್ತೀಚೆಗೆ, ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನಾರ್ತ್ ಕೊರಿಯಾ ರೀ. ಇದಕ್ಕೆ ಸರಿಯಾದ ಉತ್ತರ ನಾರ್ತ್ ಕೊರಿಯಾ. ವಾಟ್ ಡು ಯು ಮೀನ್ ಬೈ ಏರ್ ಡಿಫೆನ್ಸ್ ಸಿಸ್ಟಮ್? ದ ಸಿಸ್ಟಮ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಎನಿ ಕಂಟ್ರಿ ಫ್ರಮ್ ದ ಏರ್ ಇಟ್ ಸೆಲ್ಫ್. If enemy start attacking on a particular country through the air, then we are going to have a shield which is going to protect incoming ಅಂತ ಹೇಳ್ತಾರೆ. ಅಂದ್ರೆ incoming ರೀ. ಈಗ ನೋಡ್ರಿ ಹೆಂಗ್ ಹೋಗ್ತದೆ, ನಮ್ಮ ಮಿಸೈಲ್ ಹೆಂಗ್ ಹೋಗ್ತದೆ, we are at the land, ಅಂದ್ರೆ we are sitting at the land. ನಾವು ಭೂಮಿ ಮೇಲೆ ಇದೀವಿ, ಎಲ್ಲಿಗೆ ಲಾಂಚ್ ಮಾಡತ್ತೀನೋ ಏರ್ಗೆ. ದಟ್ಸ್ ವೈ ವಿ ಕಾಲ್ ಇಟ್ ಸ್ಯಾಮ್ ಅಂತ, ಸರ್ಫೇಸ್ ಟು ಏರ್ ಮಿಸೈಲ್ ರೀ. ಸೊ ಹೀಗಾಗಿ ಇತ್ತೀಚೆಗೆ ನಾರ್ತ್ ಕೊರಿಯಾ ರೀ. ಎಕ್ಸಾಮ್ಸ್ ಅಲ್ಲಿ ಟೆಕ್ನಾಲಜಿ ಮೇಲೆ ಕೇಳ್ತಾನೆ. ಲಾಸ್ಟ್ ಏನ್ ಮಾಡ್ತೀವಿ, ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ ನಾನ್ ಮಾಡ್ತೀವಿ ಮಿಸೈಲ್ ಅಂತ ಬರೆದು, ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಮಿಸೈಲ್ ಮೀನಿಂಗ್ ತಿಳ್ಕೊಂಡು, ಟೈಪ್ಸ್ ಆಫ್ ಮಿಸೈಲ್ ತಿಳ್ಕೊಂಡು, ಆಮೇಲೆ ರೀಸೆಂಟ್ಲಿ ಯಾವ್ದಾರ ಕಂಟ್ರಿ ವೆರೈಟಿ ಮಿಸೈಲ್ಸ್ ನ ಟೆಸ್ಟ್ ಮಾಡಿ. ಇಟ್ ಕ್ಯಾನ್ ಬಿ ನ್ಯೂಕ್ಲಿಯರ್ ಇರ್ಬೋದು, ಇಟ್ ಕ್ಯಾನ್ ಬಿ MIRV ಟೆಕ್ನಾಲಜಿ ಇರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್, ರೈಟ್? ಸೊ ಕೊನೆಯ ಹಂತದಲ್ಲಿ ಸಬ್ಜೆಕ್ಟ್ ನ ಈ ತರ ಮಾಡೋಣ. ಬಟ್ ರೈಟ್ ಡೈಲಿ ಕರೆಂಟ್ ಅಫೇರ್ಸ್ ಪ್ಲೀಸ್ ರಿಮೆಂಬರ್, ಇತ್ತೀಚೆಗೆ ನ್ಯೂ ಏರ್ ಡಿಫೆನ್ಸ್ ಸಿಸ್ಟಮ್ ದಟ್ ಇಸ್ ನಾರ್ತ್ ಕೊರಿಯಾ ರೀ. ಸೊ ಪ್ಲೀಸ್ ರಿಮೆಂಬರ್ ಸಮ್, ಯಾಕಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ, ಡ್ರೋನ್ಸ್ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ರೀ. Because every country is testing variety of missiles to attack on their enemy countries, right? Almost ಹಲವು ದೇಶಗಳು ಬೇರೊಂದು ದೇಶಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ವೆರೈಟಿ ಕ್ಷಿಪಣಿಗಳು ತಯಾರು ಮಾಡ್ತವೆ. ಈಗ ನನ್ನ ಮೇಲೆ ದಾಳಿ ಮಾಡ್ತಾರೆ, ಅದಕ್ಕೆ ಪ್ರೊಟೆಕ್ಟಿವ್ ಲೇಯರ್ ಇರ್ಬೇಕಲ್ಲ, ಅದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ನ ಮಾಡ್ತಾರೆ. ಇಂಡಿಯಾದಲ್ಲಿ ಯಾವ ಇದಾವೋ ಅದನ್ನೆಲ್ಲ ಸಪರೇಟ್ ಟಾಪಿಕ್ ಮೇಲೆ ನೋಡೋಣ್ರಿ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿ, nowadays ಏನಾಗ್ತದೆ ಗೊತ್ತಿದೆ, nowadays entire world is facing, that is geopolitics. What do you mean by geopolitics? Because every country want to protect their land and every country always going to interested in their own people interest. ಜಿಯೋಪೊಲಿಟಿಕ್ಸ್ ಅಂದ್ರೆ ಪ್ರತಿಯೊಂದು ದೇಶ ತನ್ನ ದೇಶಕ್ಕೆ ಆದ್ಯತೆ ಕೊಡ್ತಾ ಇದೆ ಮತ್ತು ತನ್ನ ದೇಶದ ಲಾಭವನ್ನು ಜಾಸ್ತಿ ವಿಚಾರ ಮಾಡ್ತಿರ್ಬೇಕಾದ್ರೆ ಎಲ್ಲೋ ರೀಜನಲ್ ವೈಸ್ ಥಿಂಕ್ ಮಾಡತ್ತಾರ, ಸಮ್ಟೈಮ್ಸ್ ಗ್ಲೋಬಲಿ ಥಿಂಕ್ ಮಾಡ್ತಾರ, ಸಮ್ಟೈಮ್ಸ್ ಮಾರ್ಕೆಟ್ ಬಗ್ಗೆ ಥಿಂಕ್ ಮಾಡತ್ತಾರ. ಅಂದ್ರೆ ಇಫ್ ಯುವರ್ ಕಂಟ್ರಿ ಇಸ್ ಗೋಯಿಂಗ್ ಟು ಪರ್ಚೇಸ್ ಮೈ ಪ್ರಾಡಕ್ಟ್, ಐ ವಿಲ್ ಬಿ ವೆರಿ ಕ್ಲೋಸ್ ಟು ಯು. ನೀನ್ ನನ್ನ ಬಿಟ್ಟು ಇನ್ನೊಬ್ಬರ ಕಡೆ ಏನಾದ್ರು ವಸ್ತು ಖರೀದಿ ಮಾಡ್ತಿರ್ಬೇಕಾದ್ರೆ ಐ ಆಮ್ ಪುಟಿಂಗ್ ಲಾಟ್ಸ್ ಆಫ್ ದ ಪ್ರೆಷರ್ ಆನ್ ಯು, ನಾನು ಇನ್ಮೇಲೆ ಹೆದರ್ಸ್ತಾ ಇದ್ದೀನಿ. ಸೊ ಹೀಗಾಗಿ ಇಲ್ಲಿ ಕೂಡ ಒಂದು ಜಿಯೋ ಪೊಲಿಟಿಕ್ಸ್ ಅಲ್ಲಿ ಏನ್ ಕ್ವಶನ್ ಬಂದಿದ್ರಿ, ಒಂದ್ ತಿಳ್ಕೊಡ್ರಿ, ಯಾವುದೇ ಪ್ರಾದೇಶಿಕ ಗುಂಪುಗಳು ಏನಾದ್ರೂ ನಿರ್ಧಾರ ತಗೊಂಡ್ರೆ ಕೇಳ್ತಾನೆ. ಯಾವುದೇ ಒಂದು ಪ್ರಾದೇಶಿಕ ಗುಂಪುಗಳು ಏನಾದ್ರೂ ಒಂದು ನಿರ್ಧಾರ ತಗೊಂಡಾಗ ಕೇಳ್ತಾನೆ. ಇಲ್ಲಿ ಹೇಳ್ತಾನೆ, ಯುರೋಪಿಯನ್ ಪೋಸ್ಟಲ್ ಸರ್ವಿಸ್ ಹ್ಯಾವ್ ಸಸ್ಪೆಂಡೆಡ್, ಇಲ್ಲಿ ನೋಡಿ ಸ್ಟಾಪ್ ಮಾಡ್ಯಾರ, ಸಸ್ಪೆಂಡೆಡ್ ಸೆಂಡಿಂಗ್ ಪಾರ್ಸಲ್. ಅಗೇನ್ ನಥಿಂಗ್ ಬಟ್ ಏನು ಪಾರ್ಸಲ್ ಅಂದ್ರೆ ಏನು ಗೊತ್ತ್ರಿ, ನಥಿಂಗ್ ಬಟ್ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ಟ್ರೇಡ್. Okay, suspended sending parcel to which country from
24 August 2025 ಡ್ಯೂ ಟು ಇಂಪೋರ್ಟ್ಸ್ ಡ್ಯೂಟಿ. ಅಂದ್ರೆ ನಮ್ಗೆ ಏನಾಯ್ತು ಗೊತ್ತ್ರಿ, ಒನ್ ಇಸ್ ಸಸ್ಪೆಂಡ್ ಅನ್ನೋ ಒಂದು ಟಾಪಿಕ್ ತಿಳ್ಕೋಬೇಕು, ನೆಕ್ಸ್ಟ್ ಒಂದು ಪಾರ್ಸಲ್ ಅನ್ನೋ ಒಂದು ಟಾಪಿಕ್ ತಿಳ್ಕೊ, ನೆಕ್ಸ್ಟ್ ಒಂದು ಗೊತ್ತಿದೆ ದಟ್ ಇಸ್ ಇಂಪೋರ್ಟ್ ಡ್ಯೂಟಿ. ಫೋರ್ತ್ ಏನಪ್ಪ ಯಾವ ಕಂಟ್ರಿ ಅಂದ್ರೆ ಕಂಟ್ರಿ ಹೆಸರು ನೆನ್ಪಿಡ್ಬೇಕ್ರಿ. ಸೊ ನಥಿಂಗ್ ಬಟ್ ಇಟ್ಸ್ ಅ ಜಿಯೋ ಪೊಲಿಟಿಕ್ಸ್. ಅಂದ್ರೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಒಂದು ಸ್ಟಾಟಿಕ್ ಏನ್ ಗೊತ್ತ್ರಿ, ಯುರೋಪಿಯನ್ ಯೂನಿಯನ್ ಅಂದ್ರೆ ಯುರೋಪಿಯನ್ ಒಕ್ಕೂಟವೆಂದರೇನು ಫಸ್ಟ್ ತಿಳ್ಕೊಬೇಕಂದ್ರೆ, ಸರ್ ದೇರ್ ಆರ್ ಟೋಟಲಿ ಅರ್ಲಿಯರ್ 28 ಕಂಟ್ರೀಸ್ ಆರ್ ಪಾರ್ಟ್ ಆಫ್ ಯುರೋಪಿಯನ್ ಯೂನಿಯನ್. ಹೀಗೆ ಹೆಂಗಂತ ಹೇಳ್ಬೋದ್ರಿ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೀರಿ. ಅದೇ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಫಸ್ಟ್ ಆರ್ಟಿಕಲ್ ಏನಾಯ್ತದೆ, ದಟ್ ಇಸ್ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಿದೆ. ಹಾಗೆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂತಾರ ಟು ಪ್ರೊಟೆಕ್ಟ್ ಯುರೋಪ್ ಫ್ರಮ್ ದ ಎಕ್ಸ್ಟರ್ನಲ್ ಪೀಪಲ್. ಇಟ್ ಕ್ಯಾನ್ ಬಿ ಟ್ರೇಡ್, ಇಟ್ ಕ್ಯಾನ್ ಬಿ ಕಲ್ಚರಲ್ ಎಕ್ಷನ್, ಎನಿಥಿಂಗ್. ಅಂದ್ರೆ ನಾವು ಒಂದು ಒಕ್ಕೂಟವಾಗಿರೋಣ, ನಾಳೆ ಬೇರೊಂದು ಪ್ರದೇಶದಿಂದ ನಮ್ಮ ಮೇಲೆ ಏನಾದ್ರೂ ದಬಾಳಿಕೆ ಬಂದ್ರೆ ಅಥವಾ ಏನಾದ್ರು ಪ್ರೆಷರ್ ಬಂದ್ರೆ ನಾವೆಲ್ಲರೂ ಸೇರ್ಕೊಂಡು ಟ್ಯಾಕಲ್ ಮಾಡೋ ಅಂತ ಒಂದು ಯುರೋಪಿಯನ್ ಏನ್ ಮಾಡ್ತಾರೆ. ಅರ್ಲಿ 28 ಕಂಟ್ರೀಸ್ ಇದು, ಬಟ್ ನಾವು ಪ್ರಸ್ತುತವಾಗಿ ಯುರೋಪಿಯನ್ ಒಕ್ಕೂಟದಲ್ಲಿ ಎಷ್ಟಿದಾವೆ ದೇಶ, 27. ಯಾಕಂದ್ರೆ 2021 ನಲ್ಲಿ ಬ್ರೆಕ್ಸಿಟ್, ಇದ್ರ ಮೇಲೆ ಆಲ್ರೆಡಿ ಕ್ವಶನ್ ಜಾಸ್ತಿ. ಅಂದ್ರೆ 2021 ಜನವರಿಯಿಂದ ಆಫಿಷಿಯಲಿ ಬ್ರಿಟನ್ ಯುರೋಪಿಯನ್ ಗುಂಪಿಂದ ಹೊರಗೆ ಬಂದಿದೆ. ಅಂದ್ರೆ ಬ್ರಿಟನ್ ಎಕ್ಸಿಟ್ ಫ್ರಮ್ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಪ್ರಸ್ತುತ 27 ದೇಶಗಳು 27 ಕಂಟ್ರೀಸ್. ಆಬ್ವಿಯಸ್ಲಿ ನೋಡ್ಕೊಳ್ಳಿ, ಇಫ್ ಯು ಗೋ ಫಾರ್ ಜಾಗ್ರಫಿ ಲೈಕ್ ಇಂಪಾರ್ಟೆನ್ಸ್, ಆಬ್ವಿಯಸ್ಲಿ ಯುರೋಪ್ ಇಲ್ಲಿದೆ, ಅಮೆರಿಕಾ ಇಲ್ಲಿದೆ, ಹಿಯರ್ ವಿ ಹ್ಯಾವ್ ರಷ್ಯಾ, ಹಿಯರ್ ವಿ ಹ್ಯಾವ್ ಚೀನಾ, ಹಿಯರ್ ವಿ ಹ್ಯಾವ್ ಇಂಡಿಯಾ. ಆಬ್ವಿಯಸ್ಲಿ ನೋಡ್ಕೊಡಿ. ನಾವು ಅಮೆರಿಕ ಸ್ಟಾರ್ಟೆಡ್ ಆಕ್ಟಿಂಗ್ ಲೈಕ್ ಎ ಡಿಕ್ಟೇಟರ್, ರೈಟ್? ಅಮೆರಿಕ ಸ್ವಲ್ಪ ಡಿಕ್ಟೇಟರ್ ಗತಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾಟ್ ಓನ್ಲಿ ಇಂಡಿಯಾ, ಡೊನಾಲ್ಡ್ ಟ್ರಂಪ್ ಬರೀ ಇಂಡಿಯಾಕ್ಕೆ ಅಷ್ಟೇ ಹೇಳ್ತಲ್ಲ, ಇವನ್ ಯುರೋಪ್ ಕೂಡ ಹೀಸ್ ಆಲ್ಸೋ ಥ್ರೆಟನಿಂಗ್ ಯುರೋಪ್. ಏನ್ ಹೇಳ್ತಾರ, ನೀವು ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ನ ತರಿಸ್ಕೊಳ್ಳೋದು ಕಡಿಮೆ ಮಾಡ್ರಿ. ಇಂಡಿಯಾಕ್ಕೆ ಏನ್ ಹೇಳ್ತಾರ, ನೀವು ರಷ್ಯಾದಿಂದ ಕ್ರೂಡ್ ಆಯಿಲ್ ತರಿಸ್ಕೊಳ್ಳೋದು ಕಡಿಮೆ ಮಾಡ್ರಿ. ಇಲ್ಲವಾದ್ರೆ ಏನ್ ಹೇಳ್ತಾರ, ಇಫ್ ನಾಟ್ ಐ ಆಮ್ ಗೋಯಿಂಗ್ ಟು ಪುಟ್ ಏನ್ ಹೇಳ್ತಾರ, ಟ್ಯಾರಿಫ್ ಅಂತ ಹೇಳ್ತಾನ. ಟ್ಯಾರಿಫ್ಸ್ ಅಂತ ಹೇಳ್ತಾರೆ. ವಾಟ್ ಡು ಯು ಮೀನ್ ಬೈ ಟ್ಯಾರಿಫ್? ದಟ್ ಇಸ್ ಇಂಪೋರ್ಟ್ ಡ್ಯೂಟಿ. ಹಂಗಂದ್ರೆ ಇಂಪೋರ್ಟ್ ಡ್ಯೂಟಿ ಅಂದ್ರೆ ಎಕ್ಸಾಮ್ ನೋಡಿ ಒನ್ ಲೈನ್ ಕ್ವಶನ್ ಬರ್ಬೋದು, ವಾಟ್ ಡು ಯು ಮೀನ್ ಬೈ ಇಂಪೋರ್ಟ್ ಡ್ಯೂಟಿ ಅಂತ ಬರ್ಬೋದು. ಸರಿ, ಇಂಪೋರ್ಟ್ ಡ್ಯೂಟಿಗೆ ಏನಂತ ಗೊತ್ತಿರಿ, ಸಮ್ಟೈಮ್ಸ್ ಇಂಪೋರ್ಟ್ ಡ್ಯೂಟಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಕಸ್ಟಮ್ ಟ್ಯಾಕ್ಸ್, ಕಸ್ಟಮ್ ತೆರಿಗೆ ಅಂತ. ಹಂಗಂದ್ರೆ ಏನ್ ಗೊತ್ತಿರಿ, ಹಂಗಂದ್ರೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. Sir, if any product not manufactured within the territory of India but wanted to sell in Indian market, ಅಂದ್ರೆ ಯಾವುದೇ ಒಂದು ವಸ್ತು ಭಾರತದ ಗಡಿ ಭಾಗದಲ್ಲಿ ತಯಾರಾಗಿಲ್ಲ ಆದ್ರೆ ಭಾರತದ ಮಾರುಕಟ್ಟೆಯಲ್ಲಿ ಮಾರಬೇಕಾದ್ರೆ ಅದಕ್ಕೇನಂತೀವಿ ವಿದೇಶದ ವಸ್ತು ಅಂತೀವಿ. ಈಗ ವಿದೇಶದ ವಸ್ತು ಬಂದು ನಮ್ಮ ಕಸ್ಟಮರ್ ಕಡೆಯಿಂದ ರೊಕ್ಕ ತಗೊಂಡು ಹೋದ್ರ ಮತ್ ನಮಗೆಲ್ಲ ಲಾಸ್ ಆಗೋದು, ಬಿಕಾಸ್ ಅವರ್ ಸಿಟಿಸನ್ಸ್ ಆರ್ ಪೇಯಿಂಗ್ ಫಾರ್ ಫಾರಿನ್ ಪ್ರಾಡಕ್ಟ್ಸ್. ದೆನ್ ವಾಟ್ ಇಸ್ ದ ಅಡ್ವಾಂಟೇಜ್ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ? ಅದಕ್ಕೆ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಕಟ್ಟಬೇಕಲ್ರಿ. ಹಾಗಾಗಿ ಏನ್ ಗೊತ್ತ್ರಿ, ಇಂಪೋರ್ಟ್ ಡ್ಯೂಟಿ ವಿಲ್ ಬಿ ಲೆವಿಡ್ ಆನ್ ದ ಫಾರಿನ್ ಪ್ರಾಡಕ್ಟ್ ಅಂತ ಹೇಳ್ತಂದ್ರೆ ಇಂಪೋರ್ಟ್ ತೆರಿಗೆಯನ್ನು ವಿದೇಶ ವಸ್ತು ಮೇಲೆ ಹಾಕಲಾಗುತ್ತದೆ. ಅಂದ್ರೆ ಈಗ ಭಾರತ ಏನಾದ್ರು ಅಮೆರಿಕಕ್ಕೆ ಏನಾದ್ರು ವಸ್ತು ಕಳಿಸ್ತಾ ಇದ್ರೆ ಅಮೆರಿಕ ಅದ್ರ ಮೇಲೆ ಹಾಕ್ತಿದ್ವಿ ಇಂಪೋರ್ಟ್ ಡ್ಯೂಟಿ. ಅಂದ್ರೆ ಆಕ್ಚುಲಿ ಇಂಪೋರ್ಟ್ ಡ್ಯೂಟಿ ಅದಕ್ಕೆ ಹಾಕ್ತಾರ, ಎವ್ರಿ ಕಂಟ್ರಿ ಆಲ್ವೇಸ್ ಗೋಯಿಂಗ್ ಟು ಪುಟ್ ಇಂಪೋರ್ಟ್ ಡ್ಯೂಟಿ ಆನ್ ಫಾರಿನ್ ಪ್ರಾಡಕ್ಟ್ ಜಸ್ಟ್ ಟು ಪ್ರೊಟೆಕ್ಟ್ ದ ಲೋಕಲ್ ಮ್ಯಾನುಫ್ಯಾಕ್ಚರರ್. ಅಂದ್ರೆ ಯಾವುದೇ ಒಂದು ದೇಶ ತಮ್ಮ ದೇಶದಲ್ಲಿರುವ ಉತ್ಪಾದಕರನ್ನು ಕಾಪಾಡಬೇಕಲ್ಲ. ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ಎವ್ರಿ ಕಂಟ್ರಿ ವಿಲ್ ಗಿವ್ ಫಾರ್ ದೇರ್ ಓನ್ ಮ್ಯಾನುಫ್ಯಾಕ್ಚರಿಂಗ್, ರೈಟ್? ಸೊ ಹೀಗೆ ಇಂಪೋರ್ಟ್ ಡ್ಯೂಟಿ. ಆದ್ರೆ ಇಲ್ಲಿ ಏನಾಗ್ತದೆ ಗೊತ್ತ್ರಿ, ಇಲ್ಲಿ ಏನಪ್ಪ ಹೆದರ್ಸ್ತಾರೆ ಡೊನಾಲ್ಡ್ ಟ್ರಂಪ್. ಏನಂತ, ನಾ ಹೇಳಿದಾಗ ನೀವು ಕೇಳಿಲ್ಲ ಅಂದ್ರ ನೀವೇನು ವಸ್ತು ತಗೊಂಡ್ಬರ್ತಿಲ್ಲ ನಮ್ಮ ದೇಶಕ್ಕೆ ಮಾರ್ಲಿಕ್ಕೆ ಅದ್ರ ಮೇಲೆ ಏನ್ ಮಾಡ್ತಾನೆ, ನಾನು 25% ಹಾಕ್ತೇನೆ ಅಂತ ಹೇಳ್ತಂದ್ರೆ, ಈಗ ವಸ್ತು ಭಾರತದಿಂದ ಅಮೆರಿಕಲ್ಲಿ ಮಾರಲಾಗುವ ವಸ್ತು 100 ರೂಪಾಯಿ ಇತ್ತಂದ್ರೆ ಏನ್ ಹೇಳ್ತಾನೆ, ಈಗ 125 ಮಾರಬೇಕು. ಈಗ ಜಾಸ್ತಿ ಕಾಸ್ಟ್ ಅದ. ಇಲ್ಲಿ ಏನ್ ಮಾಡ್ತಾರೆ ಅಮೆರಿಕದಲ್ಲಿ ವಸ್ತು ತಯಾರಾಗಿದ್ದು ವಸ್ತು 100 ರೂಪಾಯಿ ಸಿಗ್ತೈತೆ ಅಂದ್ರೆ ದಿಲ್ ಪರ್ಚೇಸ್ ಅಮೆರಿಕನ್ ಪ್ರಾಡಕ್ಟ್. ಇವಾಗ ಇಂಡಿಯಾಕ್ಕೆ ಲಾಸ್ ಆಗುತ್ತಲ್ಲ, ಬಿಕಾಸ್ ಇಲ್ಲೇನತ್ರಿ 125 ರೂಪಾಯಿದಾಗ ಇಲ್ಲಿ ನಮ್ಮ ವಸ್ತು ಮಾರ್ತಾ ಇಲ್ಲ ಅಂದ್ರೆ ದೇರ್ ಇಸ್ ನೋ ಡಿಮಾಂಡ್ ಜಾಸ್ತಿ ಇಲ್ಲ ಅಂತ ಕೊಡ್ರಿ. ಆಬ್ವಿಯಸ್ಲಿ ಸಪ್ಲೈ ವಿಲ್ ಆಲ್ಸೋ ಡಿಕ್ರೀಸ್. ಸಪ್ಲೈ ಡಿಕ್ರೀಸ್ ಆಗ್ತದೆ ಗೊತ್ತಿಲ್ಲ, ದಟ್ ಇಸ್ ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ಸರ್ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ ಅಂದ್ರೆ ಉತ್ಪಾದನೆ ಆಗುವುದಿಲ್ಲ. ಉತ್ಪಾದನೆ ಆಗ್ಲಿಲ್ಲ ಅಂತ ಕೊಡ್ರಿ, ಎಷ್ಟೋ ಜನ ಉದ್ಯೋಗ ಕಳ್ಕೊಂಡಾಗ ಸರ್ಕಾರಗಳಿಗೆ ತೆರಿಗೆ ಹೋಗೋದಿಲ್ಲ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸರ್ಕಾರಕ್ಕೆ ತೆರಿಗೆ ಹೋಗಿಲ್ಲ ಅಂದ್ರೆ ಸರ್ಕಾರ ಯಾವುದೇ ಯೋಜನೆ ಮಾಡೋಂಗಿಲ್ಲ ರೀ. ಸೊ ಹೀಗಾಗಿ ಈಗ ಮತ್ತೆ ನೋಡಿ 25% ಬಿಟ್ಟಿದ್ದಾರೆ. ಈಗ ಏನಾಗ್ತಾನ, ಐ ವಿಲ್ ಪುಟ್ ದಟ್ ಇಸ್ 50%. ಅಂದ್ರೆ ಈಗ 125 ರೂಪಾಯಿ ಆದ್ರೆ ಒಬ್ರು ಯಾರು ತಗೊಂತಿರ್ಬೋದು, ಬಟ್ ಇವಾಗ 150 ರೂಪಾಯಿ ಆದ್ರೆ ಹಾಗೆ ನೋ ಒನ್ ವಿಲ್ ಪರ್ಚೇಸ್, ರೈಟ್? ಅಂಡ್ ಸಮಟೈಮ್ಸ್ ನ್ಯೂಸ್ ಅಲ್ಲಿ ಕೇಳ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಥ್ರೆಟನಿಂಗ್ ಇಂಡಿಯಾ ಟು ಸ್ಟಾಪ್ ಪರ್ಚೇಸಿಂಗ್ ಕ್ರೂಡ್ ಆಯಿಲ್ ಫ್ರಮ್ ರಷ್ಯಾ, ಅದರ್ವೈಸ್ ಐ ವಿಲ್ ಪುಟ್ 100% ಟ್ಯಾರಿಫ್ ಅಂತ ಹೇಳ್ತಂದ್ರೆ, ಟ್ಯಾರಿಫ್ ಅಂದ್ರೆ ಇಂಪೋರ್ಟ್ ಅಂದ್ರೆ ವಿದೇಶದ ವಸ್ತು ಮೇಲೆ ವಿಧಿಸುವ ತೆರಿಗೆ ನಾವು ಇಂಪೋರ್ಟ್ ಡ್ಯೂಟಿ ಅಥವಾ ಕಸ್ಟಮ್ ತೆರಿಗೆ ಅಂತ ಹೇಳಿದ್ವಿ. ಸೊ ಹೀಗಾಗಿ ಇದೇ ಟಾರ್ಗೆಟ್ ಇವ ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಹೇಳತ್ತಾನ, ಒಂದ್ ವೇಳೆ ನೀವು ಏನಾದ್ರೂ ನಾ ಹೇಳಿದ ಮಾತು ಕೇಳಿಲ್ಲ ಅಂದ್ರ ನಿಮ್ಮ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ಬರ್ತಾವಲ್ಲ ಅದ್ರ ಮೇಲೆ ನಾವು ಟ್ಯಾರಿಫ್ ಹಾಕ್ತಾನೆ ಅಂತೀವಿ. ಅದನ್ನ ಕೌಂಟರ್ ಕೊಡಾಕ ಯುರೋಪಿಯನ್ ಏನಂದ್ರೆ ಏನ್ ಹೇಳ್ತಾರ, ಏನ್ ಯುರೋಪದಿಂದ ಅಮೆರಿಕಕ್ಕೆ ಪಾರ್ಸಲ್ ಹೋಗ್ತಿರ್ತಲ್ಲ,
ಆ ಪಾರ್ಸಲ್ ಹೋಗೋದನ್ನ ಸಸ್ಪೆಂಡ್ ಮಾಡ್ತಾರ. ಸಸ್ಪೆಂಡ್ ಮಾಡಿದ್ರೆ ಏನ್ ಗೊತ್ತ್ರಿ, ಇಲ್ಲಿಂದ ವಸ್ತುಗಳು ಇಲ್ಲಿ ಬರಲಿಲ್ಲ ಅಂತ ತಿಳ್ಕೊಡ್ರಿ. ಮೇ ಬಿ ಯುರೋಪಿಯನ್ನರು ಅಮೆರಿಕದಲ್ಲಿ ವಾಸವಾಗುತ್ತಿದ್ದಾರೆ, ಅವ್ರು ಯುರೋಪ್ ವಸ್ತು ಬೇಕಂತಿರ್ತಾರ. ಇವಾಗ ಇಲ್ಲಿ ಯುರೋಪಿಯನ್ನರಿಗೆ ಯುರೋಪ್ ದೇಶದ ವಸ್ತುಗಳು ಸಿಗ್ತಾ ಇಲ್ಲ ಅಂದಾಗ ಯುರೋಪಿಯನ್ನರು ಏನ್ ಮಾಡ್ತಾರೆ, ಇನ್ ಕೇಸ್ ಅವ್ರ ಸಿಟಿಸನ್ಶಿಪ್ ಇಲ್ಲಿ ತಗೊಂಡ್ರೆ ಏನ್ ಮಾಡ್ತಾರ, ಅಮೆರಿಕದ ಸರ್ಕಾರದ ಮೇಲೆ ಒತ್ತಾಯ ಹೇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತೇಳಿ, ನಮಗೆ ಆ ಪ್ರಾಡಕ್ಟ್ ಬೇಕು. ಅವಾಗ ಸರ್ಕಾರ ಮೇಲೆ ಪ್ರೆಷರ್ ಬದ್ರಿ. ಬಟ್ ಇಲ್ಲಿ ನೋಡ್ಕೊಡಿ, ಇದು ಗ್ಲೋಬಲ್ ಎಲ್ಲ, ಇಟ್ಸ್ ಮೇ ಬಿ ಇಂಡಿವಿಜುವಲ್ ಒಪಿನಿಯನ್, ಇಟ್ ಮೇ ಬಿ ಮೈ ಇಂಡಿವಿಜುವಲ್ ಒಪಿನಿಯನ್. ದಿಸ್ ಇಸ್ ದ ಟೈಮ್ ಟು ಟೀಚ್ ಲೆಸನ್ ಫಾರ್ ಅಮೇರಿಕಾ ಅಂತ ಹೇಳ್ತಾನೆ. ಹೆಂಗಂದ್ರ ಎಲ್ಲರೂ ಒಂದಾಗ್ತಾರೆ ನೋಡಿ. ಇದ್ರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ, ಬಿಕಾಸ್ ರೀಸೆಂಟ್ಲಿ ಇಂಡಿಯಾ ಅಂಡ್ ಯು ಕೆ ಏನ್ ಮಾಡ್ತಾರೆ ಗೊತ್ತ್ರಿ, ಸಪರೇಟ್ ಆಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಬಟ್ ಯು ಕೆ ಹೊರಗೆ ಬಂದೈತಲ್ಲ, ಮ್ಯಾಟರ್ ಆಗಲ್ಲ ಸರ್. ಎಸ್, ಹೊರಗೆ ಬಂದಿರ್ಬೋದು, ಆದ್ರೂ ಕೂಡ ಏನ್ ಗೊತ್ತ್ರಿ, ಅಲ್ಲಿ ರೀಜನಲ್ ಅನ್ನೋ ಸೆಂಟಿಮೆಂಟ್ ಇದ್ದೇ ಇರ್ತೈತಲ್ಲ. ಬ್ರಿಟನ್ ದೇಶ ಈಗ ಯುರೋಪಿಯನ್ ಒಕ್ಕೂಟದ ಭಾಗವಿಲ್ಲ, ಆದ್ರೂ ಪ್ರಾದೇಶಿಕ ಅನ್ನೋ ಸೆಂಟಿಮೆಂಟ್ ಇದ್ದೇ ಇರ್ತೈತ್ರಿ. ಇವತ್ತಿಲ್ ನಾಳೆ ನಮ್ಮ ಮೇಲೆ ಪ್ರೆಷರ್ ಹಾಕ್ಬೋದು ಅನ್ನೋದು. ಸೊ ಹೀಗಾಗಿ ನೋಡ್ಕೊಡ್ರಿ, ಇತ್ತೀಚೆಗೆ ಭಾರತಕ್ಕೆ, ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಯಾರಿಗೆ ಸ್ಟಾಪ್ ಮಾಡ್ಯಾರ, ದಟ್ ಇಸ್ ಅಮೇರಿಕ. ಅಂದ್ರೆ ನೀ ಹಿಂಗ್ ಕೌಂಟರ್ ಕೊಡ್ತೀವಿ, ನಾವು ವಸ್ತು ಕಳ್ಸಂಗಿಲ್ಪ. ಏನಾಯ್ತ ನೋಡಿ, ಯುರೋಪಿಯನ್ ಪೋಸ್ಟಲ್ ಸರ್ವಿಸ್ ಹ್ಯಾವ್ ಸಸ್ಪೆಂಡೆಡ್ ಸೆಂಡಿಂಗ್ ಪಾರ್ಸಲ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಅಂತ. ಅಂದ್ರೆ ನಮ್ಮಿಂದ ಏನ್ ನೀವು ಪೋಸ್ಟಲ್ ಮುಖಾಂತರ ಸರ್ವಿಸ್ ಬರ್ತಿರೋ, ಪಾರ್ಸಲ್ ಬರ್ತಾರ, ಅವನ್ ನಾವು ಕಳ್ಸಂಗಿಲ್ಲ, ಸ್ಟಾಪ್ ಮಾಡಿಬಿಡ್ತೀವಿ. ಅವಾಗ ಒಬ್ಬ ವ್ಯಕ್ತಿಗೆ ಆ ವಸ್ತು ಸಿಗ್ಲಿಲ್ಲ ಅಂತ ಕೊಡ್ರಿ, ಅವ ಸರ್ಕಾರದ ವಿರುದ್ಧ ಗೋಷ್ಠಿ ಹಾಕ್ತಾನೆ. ಅಂದ್ರೆ ಇಫ್ ಐ ಆಮ್ ಅ ಸಿಟಿಸನ್ ಆಫ್ ಇಂಡಿಯಾ, ಇಫ್ ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಬೆಟರ್ ಸರ್ವಿಸ್, obviously I will do strike on a ruling government, right? So please remember, ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಜಿಯೋ ಪೊಲಿಟಿಕ್ಸ್ ಭಾಳ ಬರ್ತಾ ಇದ್ವು, ಕರೆಂಟ್ ಅಫೇರ್ಸ್ ಅವಾಗ ನೋಡ್ತಾ ಇರಿ. ಇಲ್ಲ ತನ್ನ ಕೊನೆ ಹಂತದಲ್ಲಿ ಏನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಕೊನೆ ಹಂತದಲ್ಲಿ ಒನ್ಲೈನ್ ತಗೊಂತೀವಿ, ಬಟ್ ಕೊನೆ ಹಂತದಲ್ಲಿ ಸ್ಪೀಡ್ ಅಪ್ ಆಗಿ ಹೇಳ್ತಿರ್ಬೇಕಾರ, ಒಂದು ತಿಂಗಳು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಒಂದು ವಿಡಿಯೋ ಮಾಡ್ತಿರ್ಬೇಕಾರ, obviously ಇಂಡಿವಿಜುವಲ್ ಕ್ವಶನ್ ಐ ಕ್ಯಾನ್ ನಾಟ್ ಗಿವ್ ಮೋರ್ ಎಕ್ಸ್ಪ್ಲನೇಷನ್. ಅವಾಗ ಪ್ರತಿಯೊಂದು ಕ್ವಶನ್ ನಾವು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಒಂದ್ ವರ್ಷದ ಕವರ್ ಮಾಡ್ಬೇಕಾಗಿರ್ತದ್ರಿ ಒಂದೇ ವಿಡಿಯೋದಲ್ಲಿ. ಅಂತ ಸಮಯದಲ್ಲಿ ನಿಮ್ಗೆ ಏನಾದ್ರು ಈ ತರ ಬ್ಯಾಕ್ ಗ್ರೌಂಡ್ ಇಂದ ನೀವು ಡೈಲಿ ಕರೆಂಟ್ ಅಫೇರ್ಸ್ ನೋಡಿ ಹ್ಯಾಬಿಟ್ ಮಾಡ್ಕೊಂಡಿದ್ರ ಸಬ್ಜೆಕ್ಟ್ ನ, ಅವ್ ಬೇಗ ಅರ್ಥ ಆಗತ್ರಿ. ಅದಕ್ಕೆ ಅದನ್ನ ಡೇ ಟು ಡೇ ಲೈಫ್ ಕರೆಂಟ್ ಅಫೇರ್ಸ್ ನ ಸಬ್ಜೆಕ್ಟ್ ರಿಲೇಟೆಡ್ ತಗೊಳ್ರಿ, ಅಂದ್ರೆ ಕೊನೆಯ ಹಂತದಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಈಜಿ ಆಗತ್ರಿ. ಓಕೆ, ನೆಕ್ಸ್ಟ್ ಒನ್. ರೀಸೆಂಟ್ಲಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇನಾಗ್ರೇಟೆಡ್ ಆಲ್ ಇಂಡಿಯಾ, ಇದು ಪ್ರೆಸಿಡೆಂಟ್ ಅಲ್ರಿ, ಆಲ್ ಇಂಡಿಯಾ ದಟ್ ಇಸ್ ಪಾರ್ಲಿಮೆಂಟ್ ಅಂತ ತಿಳ್ಕೊಡ್ರಿ. ಇಟ್ಸ್ ನಾಟ್ ಎ ಪ್ರೆಸಿಡೆಂಟ್. ಓಕೆ, ಆಲ್ ಇಂಡಿಯಾ ಪಾರ್ಲಿಮೆಂಟ್ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಇನ್ ವಿಚ್ ಅಸೆಂಬ್ಲಿ ಅಂತ ಹೇಳ್ತಾನೆ. ಆಬ್ವಿಯಸ್ಲಿ ನೋಡ್ಕೊಡ್ರಿ, ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳು ಕೂಡ ಸರ್ಕಾರದ ವ್ಯವಸ್ಥೆಗಳಲ್ಲಿ ಪಾಲ್ಗೊಳ್ಳಬೇಕು ಅಂದಾಗ ಮಾತ್ರ ಉತ್ತಮ ಆಡಳಿತ ವ್ಯವಸ್ಥೆ ಅಂತೀವಿ. ಅಂದ್ರೆ ಇಫ್ ಇನ್ ಎವ್ರಿ ಗವರ್ಮೆಂಟ್ ಪಾಲಿಸಿ ಆರ್ ಇನ್ ಗವರ್ಮೆಂಟ್ ಡಿಸಿಷನ್ಸ್, ಮೀನ್ಸ್ ಎವ್ರಿ ಅನ್ನಕ್ಕೆಲ್ಲ ಸಮ್ ಡಿಸಿಷನ್ಸ್ ಅಲ್ಲಿ ಈಗ ನೋಡಿ, ಸರ್ಕಾರ ಸ್ಕೀಮ್ ಎದಕ್ಕೆ ತರದ್ರಿ, ಜನರ ಒಂದು ಸೋಷಿಯಲ್ ಅಂಡ್ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಮಾಡ್ಬೇಕಂತೇಳಿ. ಇಫ್ ಐ ಆಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದೋಸ್ ಏರಿಯಾಸ್, ಆರ್ ಇಫ್ ಇಟ್ ನಾಟ್ ಅಟ್ ಆಲ್ ರೀಚಿಂಗ್ ಮೈ ಸೋರ್ಸ್ ಅಂದಾಗ, ದೆನ್ ಆಬ್ವಿಯಸ್ಲಿ ಐ ವಿಲ್ ಬಿ ವೆರಿ ಆಂಗ್ರಿ ಆನ್ ರೂಲಿಂಗ್ ಗವರ್ಮೆಂಟ್ಸ್. ಅಂದ್ರೆ ಸರ್, ನನಗೆ ಏನು ವ್ಯವಸ್ಥೆ ಮಾಡ್ದ, ಏನ್ ಸ್ಕೀಮ್ ತರತ್ತಲ್ಲ, ನನ್ನ ಅಭಿವೃದ್ಧಿಗೆ ತರ್ತಾ ಇದೆ, ಬಟ್ ಅದ್ರ ಬಗ್ಗೆ ನನಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಏನ್ ಮಾಡೋದು. ಸೊ ಹೀಗಾಗಿ ನೋಡ್ಕೊಡಿ, ಇಲ್ಲಿ ಹೋಮ್ ಮಿನಿಸ್ಟರ್ ಯಾಕೆ ಮಾಡ್ತಾರ ಸರ್, ಜನರಲ್ಲಿ ನೋಡ್ಕೊಡಿ ಆಂತರಿಕ ಭದ್ರತೆ, ಬಿಕಾಸ್ ಇಂಟರ್ನಲ್ ಸೆಕ್ಯೂರಿಟಿ, ದಟ್ ಇಸ್ ಲಾ ಅಂಡ್ ಆರ್ಡರ್ಸ್ ಕಮ್ಸ್ ಅಂಡರ್ ದಟ್ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಂದ್ರೆ ಸರ್, ದೇಶದಲ್ಲಿರುವ ಆಂತರಿಕ ಭದ್ರತೆ ಮತ್ತು ಕಾನೂನುಗಳ ವ್ಯವಸ್ಥೆಯು ಗೃಹ ಸಚಿವಾಲಯ ಅಡಿಯಲ್ಲಿ ಬರುತ್ತದೆ. ಸೊ ಹೀಗಾಗಿ ರೀಸೆಂಟ್ಲಿ ಅಮಿತ್ ಶಾ ಅವರು ಆಲ್ ಇಂಡಿಯಾ ಪಾರ್ಲಿಮೆಂಟ್ ಕಾನ್ಫರೆನ್ಸ್ ನ ಯಾವ ಅಸೆಂಬ್ಲಿ ಒಳಗೆ ನಡೆಸಿದ್ರೆ, ಯಾವ ವಿಧಾನಸಭೆಯಲ್ಲಿ ನಡೆಸಿದ್ರ ಅಂತ ಕೇಳಿ ನೋಡಿ. ಲೆಗಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ವಿಧಾನಸಭೆ ಅಂತೀವಿ ನಾವು, ಅಸೆಂಬ್ಲಿ ಅಂದ್ರೆ ನಾವು ವಿಧಾನಸಭೆಗೆ ಅಂತ ಇರ್ತದೆ. ಸೊ ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಡೆಲ್ಲಿ ಅಸೆಂಬ್ಲಿ. ಯಾಕಂದ್ರೆ ನೋಡಿ, ಡೆಲ್ಲಿಯಲ್ಲಿ ಸಮ್ ಇನ್ಸ್ಟಿಟ್ಯೂಟ್ಗಳು ಇರೋದ್ರಿಂದ, ಅದು ನ್ಯಾಷನಲ್ ಕ್ಯಾಪಿಟಲ್ ಆಗಿರೋದ್ರಿಂದ ಅಲ್ಲಿ ನಾವು ಸ್ವಲ್ಪ ಏನಾದ್ರೂ ಪ್ರಚಾರ ಮಾಡಿದ್ರೆ ಡೆಫಿನೆಟ್ಲಿ ಬೇರೆ ಸ್ಟೇಟ್ಗಳು ರೀಚ್ ಆಗ್ತಾರೆ ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಒಂದು ಬಿಲೀಫ್ ಇದೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಇಲ್ಲಿ ನೋಡಿ ಪಾರ್ಲಿಮೆಂಟ್ ಅಂತ ಬಂದಾಗ, ಇಲ್ಲಿ ಪಾರ್ಲಿಮೆಂಟ್ ನಥಿಂಗ್ ಬಟ್ ಗೊತ್ತ್ರಿ, ದೇ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಡೆಮೋಕ್ರಸಿ. ವಾಟ್ ಯು ಮೀನ್ ಬೈ ಡೆಮೋಕ್ರಸಿ? ನೀವಂತಲ್ಲ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್, ಅಂದ್ರೆ ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದನ ನಾವು ಸರ್ಕಾರ ಮಾಡಿದ್ರ ಜನರಿಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ ಅಂತ, ಮತ್ತೆ ಹೌ ಕ್ಯಾನ್ ಯು ರೂಲ್ ಮೀ? ಸೊ ದಾಟ್ಸ್ ವೈ ಈ ಅವೇರ್ನೆಸ್ ತರ್ಲಿಕ್ಕೆ ಏನು ಗೊತ್ತ್ರಿ, ದಟ್ ಇಸ್ ಡೆಲ್ಲಿ ಅಸೆಂಬ್ಲಿ ಒಳಗೆ ಮಾಡಿದ್ರಿ. ಯಾರಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಪ್ರಿಪೇರ್ ಆಗ್ತಿದ್ರೆ ಈ ತರ ಒನ್ಲೈನ್ ಕರೆಂಟ್ ಅಫೇರ್ಸ್ ನಿಮ್ ಎಕ್ಸಾಮ್ಗೆ ಕೇಳೋ ಚಾನ್ಸ್ ಇದೆ. ಯೂಶಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಈ ಕ್ವಶನ್ ಕೇಳಿಕ್ಕಿಲ್ಲ ಈ ಟಾಪಿಕ್, ಬಟ್ SSC, RRB, ಇಂಟೆಲಿಜೆನ್ಸ್ ಬ್ಯೂರೋ ಓದೋರಿಗೆ ಬಹಳ ಇಂಪಾರ್ಟೆಂಟ್. ಇಂಟೆಲಿಜೆನ್ಸ್ ಬ್ಯೂರೋ ಓದ್ತಾ ಇರೋದಕ್ಕೆ ನೀವು ಇಂಟರ್ನಲ್ ಸೆಕ್ಯೂರಿಟಿ ಸಂಬಂಧ ಓದ್ತಾ ಇದ್ರಿ, ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಡಿಪಾರ್ಟ್ಮೆಂಟ್ ಇರೋದು ಆಂತರಿಕ ಭದ್ರತೆಗೋಸ್ಕರ. ಈಗ ಆ ಎಕ್ಸಾಮ್ಗೆ ಯಾರು ಓದ್ತಾ ಇದ್ರೆ ಇದು ಸ್ವಲ್ಪ ಕರೆಂಟ್ ಅಫೇರ್ಸ್ ನ ನೆನಪಿಟ್ಟುಕೊಡ್ರಿ. ಸೊ ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಒನ್. ಓಕೆ, ಅಗೇನ್ ಆಬ್ವಿಯಸ್ಲಿ ಅಟ್ ಲೀಸ್ಟ್ ವೀಕ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು. ನಮ್ಮಲ್ಲಿ ನೋಡ್ಕೊಡ್ರಿ, ಆಲ್ವೇಸ್ ರಿಮೆಂಬರ್ DRDO, ISRO, BARC,
ದಟ್ ಇಸ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂಡ್ RBI. ಈ 4 ಸಂಸ್ಥೆಗಳನ್ನ ಸಪರೇಟ್ ಆಗಿ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಅಟ್ ಲೀಸ್ಟ್ 15 ಡೇಸ್ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ಮಂತ್ಲಿ ಒನ್ಸ್ ಆದ್ರೂ DRDO ನ್ಯೂಸ್ ಇರ್ತದ್ರಿ. ಅಟ್ ಲೀಸ್ಟ್ 15 ಡೇಸ್ ಆದ್ರೂ ಮಂತ್ಲಿ ಆದ್ರೂ ISRO ನ್ಯೂಸ್ ಇರ್ತದೆ. ಅಟ್ಲೀಸ್ಟ್ ಬಾರ್ಕ್ ಅದ್ರ ನ್ಯೂಸ್ ಇರ್ತದೆ ಬಿಕಾಸ್ ಆಫ್ ಪರಮಾಣು ಶಕ್ತಿ, ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂಡ್ RBI. ನಿಮ್ಗೆ ಗೊತ್ತೇ ಇದ್ರಿ, ಇನ್ ಆರ್ಡರ್ ಟು ಮಾನಿಟರ್ ದ ಫೈನಾನ್ಷಿಯಲ್ ಕಂಡೀಷನ್ಸ್ ಇನ್ ಇಂಡಿಯಾ, RBI ಅವಾಗ ನೋಡ್ರಿ ಮಾನಿಟರಿ ಪಾಲಿಸಿ ಮುಖಾಂತರ ಭಾರತದಲ್ಲಿರೋ ಮಾರುಕಟ್ಟೆ ವ್ಯವಸ್ಥೆನ ಮಾನಿಟರ್ ಮಾಡ್ತಾನೆ ಇರ್ತದೆ. ಸೊ ಹೀಗಾಗಿ ಇಲ್ಲಿ ಕ್ವಶನ್ ಏನ್ ಹೇಳ್ತಾರೆ, DRDO ಸಕ್ಸಸ್ಫುಲಿ ಕಂಡಕ್ಟೆಡ್ ಫಸ್ಟ್ ಫ್ಲೈಟ್ ಟೆಸ್ಟ್ ಆಫ್ ಇಲ್ಲಿ ನೋಡ್ರಿ ಟೆಸ್ಟ್ ಮಾಡ್ತಾ ಇದೀವಿ ನಾವು. ಇಲ್ಲಿ ತಿಳ್ಕೊಡ್ರಿ, ಟೆಸ್ಟ್ ಮಾಡ್ಬೇಕಾದ್ರೆ ಒಂದ್ ತಿಳ್ಕೊಡ್ರಿ. ಐ ವಿಲ್ ಗೋ ಬೈ ಒನ್ ಎಕ್ಸ್ಪ್ಲನೇಷನ್. ಸಿ ದಿಸ್ ಇಸ್ ಕಾಲ್ಡ್ ಎಸ್ ವಾರ್ ಹೆಡ್. So this is called as a warhead. Sir, warhead alladhi, this is going to carry that is explosive material. ಅಂದ್ರೆ ಸರ್ ಕ್ಷಿಪಣಿಗಳು ನೋಡ್ರಿ, ಕ್ಷಿಪಣಿಗಳಲ್ಲಿ ಮೇಲಿನ ಭಾಗವನ್ನು ಏನಂತ ನಾವು ಸಿಡಿತ ತಲೆ ಎಂದು ಕರೀತೇವೆ. ಸಿಡಿತ ತಲೆಯಲ್ಲಿ ಏನು ಯೂಸ್ ಮಾಡಿರ್ತೇವೆ ನಾವು, ದಟ್ ಇಸ್ ಸ್ಫೋಟಕ ವಸ್ತುವನ್ನು ಯೂಸ್ ಮಾಡ್ತೀವಿ. ಒಂದ್ ತಿಳ್ಕೊಡ್ರಿ, ಯಾವುದೇ ಟೈಮಲ್ಲಿ ನೋಡ್ರಿ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ನೋಡ್ರಿ, ಟೆಸ್ಟ್ ಮಾಡ್ತಿರ್ಬೇಕಾರ ಇಲ್ಲಿ ನಾವು ಸಿಡಿತದಲ್ಲಿ ಈ ಮಟೀರಿಯಲ್ ಬಳಕೆ ಮಾಡುವುದಿಲ್ಲ. ಸರ್ ದೆನ್ ವಾಟ್ ವಿ ವಿಲ್ ಡೂ? ಸರ್ ನಾವು ಟೆಸ್ಟ್ ಮಾಡೋದು ಏನ್ ಗೊತ್ತ್ರಿ ಸರ್, ಪ್ರೊಪಲ್ಷನ್ ಸಿಸ್ಟಮ್ ಏನಂತೇವೆ ನಾವು ಸರ್, ಇಂಜಿನ್ ಟೆಸ್ಟ್ ಮಾಡ್ತಾರ. ಯಾವುದೇ ಕ್ಷಿಪಣಿ ಪ್ರಯೋಗ ಮಾಡ್ತಿರ್ಬೇಕಾರ, ಟೆಸ್ಟ್ ಮಾಡ್ಬೇಕಾರ ನಾವು ಸಿಡಿತ ತಲೆ ಅಂದ್ರೆ ವಾರ್ ಹೆಡ್ ಅಲ್ಲಿ ಸ್ಫೋಟಕ ವಸ್ತುನ ಯೂಸ್ ಮಾಡಲ್ಲ. ಅಂದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ದ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಡ್ಯೂರಿಂಗ್ ದ ಟೆಸ್ಟ್. ಓನ್ಲಿ ವಿ ಆರ್ ಗೋಯಿಂಗ್ ಟು ಟೆಸ್ಟ್ ದಟ್ ಇಸ್ ಪ್ರೊಪಲ್ಷನ್ ಸಿಸ್ಟಮ್ ಅಂಡ್ ಗೈಡೆನ್ಸ್ ಸಿಸ್ಟಮ್. ಅಂದ್ರೆ ಇಂಜಿನ್ ಭಾಗ ಟೆಸ್ಟ್ ಮಾಡ್ತೀವಿ, ಅಂದ್ರೆ ಇದು ಇಷ್ಟು ದೂರ ಹೋಗುತ್ತೆ ಇಲ್ಲ ಅಂದ್ರೆ ಡಿಸ್ಟೆನ್ಸ್ ಕವರ್ ಮಾಡ್ತತಿಲ್ಲ, ನೆಕ್ಸ್ಟ್ ಸ್ಪೀಡ್ ಅಷ್ಟು ಅಟೇನ್ ಆಗುತ್ತಾ ಇಲ್ಲ, ಈ ತರ ಕವರ್ ಮಾಡ್ತೀರಿ. ಅಂದ್ರೆ ಸ್ಪೀಡು, ಡಿಸ್ಟೆನ್ಸು, ನೆಕ್ಸ್ಟ್ ಟೈಮು. ಅದಕ್ಕೆ ನೋಡ್ಕೊಡ್ರಿ, ಯಾವುದೇ ಕ್ಷಿಪಣಿ ಟೆಸ್ಟ್ ಮಾಡ್ಬೇಕಾರ ಅಲ್ರಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ನಾವೇ ಧ್ವಂಸ ಹೆಂಗ್ ಮಾಡ್ತೀವಿ. ಬಟ್ ಏನ್ ಟೆಸ್ಟ್ ಮಾಡ್ತೀವಿ ನಾವು, ಇಂಜಿನ್ ಟೆಸ್ಟ್ ಮಾಡ್ತೀವಿ. ಡ್ಯೂರಿಂಗ್ ದ ಟೆಸ್ಟ್ ಆಲ್ವೇಸ್ ವಿ ಹ್ಯಾವ್ ಟು ಟೆಸ್ಟ್ ದ ಇಂಜಿನ್. ಬಟ್ ಇಲ್ಲಿ ಸಿಡಿತ ತಲೆಯಲ್ಲಿ ಯಾವುದೇ ಸ್ಫೋಟಕ ವಸ್ತುನ ಇರಿಸುವುದಿಲ್ಲ. ಯಾಕಂದ್ರೆ ನಮ್ಮ ನೀರಿನ ಭಾಗ ನಾವು ಹಾಳು ಮಾಡಂಗಿಲ್ಲಲ್ಲ. ಟೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಇಷ್ಟು ದೂರ ಚಲಿಸ್ತತೆ ಅಲ್ಲೋ, ಈ ತರ ಸ್ಪೀಡ್ ಅಟೆಂಡ್ ಆಗುತ್ತಲ್ಲ. ಅಂದ್ರೆ ನೋಡ್ರಿ ಸೂಪರ್ ಸೋನಿಕ್, ಹೈಪರ್ ಸೋನಿಕ್ ಅಂತ ಓದ್ತೀವಿ. ಇಷ್ಟು ಡಿಸ್ಟೆನ್ಸ್ ಅಂತ ಬಂದಾಗ ಏನ್ ಮಾಡ್ತೀವಿ, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಮೀಡಿಯಂ ರೇಂಜ್ ಅಂಡ್ ಕಾಂಟಿನೆಂಟ್ ಮಿಸೈಲ್ ಅಂತಿದ್ರಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಟೈಮ್ ಟೆಸ್ಟ್ ಮಾಡ್ತಾರೆ, ಇಷ್ಟು ಸಮಯದಲ್ಲಿ ಹೋಗುತ್ತಾ ಇಲ್ಲದು ಚೆಕ್ ಮಾಡ್ತಂದ್ರೆ ನಾವು ಯೂಶಲಿ ಪ್ರೊಪಲ್ಷನ್ ಸಿಸ್ಟಮ್ ಅಷ್ಟೇ ಟೆಸ್ಟ್ ಮಾಡ್ತೀವಿ. ಇಲ್ಲಿ ಸ್ಫೋಟಕ ವಸ್ತು ಯೂಸ್ ಮಾಡಿ. ಅದೇ ಯುದ್ಧ ಸಮಯದ ಏನ್ ಮಾಡ್ತೀವಿ ನಾವು, ವಾರ್ ಹೆಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಸ್ಫೋಟಕ ವಸ್ತುನ ಇಟ್ಟಿರ್ತೀವಿ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಏನಾಗುತ್ತೆ ರೀಸೆಂಟ್ಲಿ ನೋಡ್ಕೊಡಿ, ಫಸ್ಟ್ ಫ್ಲೈಟ್ ಅಂದ್ರೆ ಫಸ್ಟ್ ಟೈಮ್ ಈ ತರ ವ್ಯವಸ್ಥೆ ಏನ್ ಮಾಡ್ತಾರೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ಸ್. ಓಕೆ ಪ್ರೀವಿಯಸ್ ಆಗಿ ಆಗಲೇ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದೆ ನಾನು. ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಏನಂತೀವಿ, ಶತ್ರುವಿನ ದಾಳಿಯನ್ನು ಗಾಳಿಯಲ್ಲೇ ತಡೆ ಹಿಡಿಯೋದಕ್ಕಂತ ಹೇಳಿದ್ರು. ಇಲ್ಲಿ ಏನ್ ಹೇಳ್ತಾರೆ ಗೊತ್ತ್ರಿ, ಇಂಟಿಗ್ರೇಟೆಡ್ ಅಂತೆ. ವಾಟ್ ಯು ಮೀನ್ ಬೈ ಇಂಟಿಗ್ರೇಟೆಡ್? ಸರ್ 2 or more ಸಿಸ್ಟಮ್ ಅನ್ನು ನಾವು ಹಾಕಿ ಒಂದೇ ಪ್ರಯೋಗ ಮಾಡ್ತಿರ್ಬೇಕು ನಾವು ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ. ಸರ್ ವಾಟ್ ಡು ಯು ಮೀನ್ ಬೈ ಇಂಟಿಗ್ರೇಟೆಡ್ ಅಂದ್ರೆ ಏನ್ರಿ ಸರ್, ನಾವು 2 ಅಥವಾ 2ಕ್ಕಿಂತ ಹೆಚ್ಚಿನ ವೆರೈಟಿ ಕ್ಷಿಪಣಿಗಳನ್ನು ಒಂದರಲ್ಲೇ ಮಿಶ್ರಣ ಮಾಡಿಕೊಂಡು ಪ್ರಯೋಗ ಮಾಡೋದಕ್ಕೆ ನಾವಂತಾರೆ ಇಂಟಿಗ್ರೇಟೆಡ್. ಏನ್ ಹೇಳ್ತಾರೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್. ಹೆಂಗಂದ್ರೆ ನೋಡಿ, ಇಲ್ಲಿ ನೋಡ್ರಿ ಸರ್, ನಮ್ಮಲ್ಲಿ ಏನ್ ಗೊತ್ತಿರಿ, ನಮ್ಮಲ್ಲಿ ಸರ್ ಅವ ಶತ್ರು ಏನ್ ಮಾಡ್ರಿ, ಭೂಮಿಯಿಂದ ಭೂಮಿಗೆ ಏನ್ ಮಾಡ್ತಾನ, ಬ್ಯಾಲಿಸ್ಟಿಕ್ ಕ್ಷಿಪಣಿ ಹೊಡೆದಿರ್ಬೋದು, ಇಲ್ಲ ತನ್ನ ಗಾಳಿಯಿಂದ ಏನ್ ಮಾಡ್ಬೇಕ್ರಿ ಅವ, ದಟ್ ಇಸ್ ಏರ್ ಟು ಸರ್ಫೇಸ್ ಹೊಡೆದಿರ್ಬೋದು, ಆ ಸಮಯ ನಮಗೆ 2 ಸಿಸ್ಟಮ್ ಬೇಕು. ನಾನು ಪ್ರೀವಿಯಸ್ ಕ್ಲಾಸ್ ನೋಡ್ರಿ ಸರ್ ಏರ್ ಟು ಸರ್ಫೇಸ್ ಅಂದಾಗ ಅವ ಯುದ್ಧ ವಿಮಾನಗಳಿಂದ ಹೊಡಿಬೇಕು. ಹಾಗಾದ್ರೆ ಈ ತರ ಕ್ಷಿಪಣಿಗಳು ಜಾಸ್ತಿ ಭಾರವಾಗಿರುವುದಿಲ್ಲ. ಯಾಕಂದ್ರೆ ನೋಡ್ರಿ, ಓಕೆ ಅವ ಹೆಲಿಕಾಪ್ಟರ್ ತಗೊಂಡ್ ಬರ್ಬೇಕಲ್ಲ, ಅದೇ ಟೈಪ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಜಾಸ್ತಿ ಭಾರವಾಗಿರ್ತವು ಮತ್ತು ಜಾಸ್ತಿ ಬಲಿಷ್ಠವಾಗಿರ್ತವು. ಬಿಕಾಸ್ ಆಲ್ರೆಡಿ ಇನ್ ಸೈನ್ಸ್ ಅಂಡ್ ಕ್ಲಾಸ್ ಐ ಹ್ಯಾವ್ ಎಕ್ಸ್ಪ್ಲೈನ್. ಸೊ ಹೀಗಾಗಿ ನಮ್ಮ DRDO ಏನ್ ಮಾಡ್ತೀವಿ ಗೊತ್ತ್ರಿ, ನಾವು ಒಂದು ವ್ಯವಸ್ಥೆ ಮಾಡೋಣಪ್ಪ, ಏರ್ ಡಿಫೆನ್ಸ್ ಸಿಸ್ಟಮ್. ಏನ್ ಮಾಡೋಣ, ಒಂದ್ ವೇಳೆ ಅವರು ಸರ್ಫೇಸ್ ಭೂಮಿಯಿಂದ ಭೂಮಿಗೆ ಹೊಡೆದ್ರ ಇದನ್ನು ತಡೆ ಹಿಡಿಬೇಕು, ಇಲ್ಲತ್ತಂದ್ರೆ ಅವರು ಆಕಾಶದಿಂದ ಭೂಮಿಗೆ ಹೊಡೆದ್ರ ಇದನ್ನು ತಡಿಬೇಕಂದ್ರೆ 2 ವ್ಯವಸ್ಥೆಗಳಂದ್ರೆ ಒಂದು ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂಡ್ ಏರ್ ಡಿಫೆನ್ಸ್ ಸಿಸ್ಟಮ್ 2 ವ್ಯವಸ್ಥೆಗಳನ್ನ ಹಾಕಿ ಟೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನೋಡಿ ಇದು ಟೆಸ್ಟ್ ಇದೆ. ಏನ್ ಹೇಳ್ತಾರೆ, ಆಫ್ ದಿ ಕೋಸ್ಟ್ ಆಫ್ ಅಂತ ಹೇಳ್ತಾರೆ. ಯಾವ ಕರಾವಳಿ ಪ್ರದೇಶದಿಂದ ಪ್ರಯೋಗ ಮಾಡ್ರಿ ಅಂತ ಕೇಳ್ತಾರೆ. ಒಂದ್ ತಿಳ್ಕೊಡ್ರಿ, ಯಾವುದೇ ಒಂದು ವ್ಯವಸ್ಥೆ ಬಂದಾಗ ನಮ್ಮಲ್ಲಿ ನೋಡ್ಕೊಡ್ರಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸರ್ ನಮ್ಮಲ್ಲಿ ನೋಡ್ಕೊಡ್ರಿ, ನಮ್ಮಲ್ಲಿ ಅಲ್ಲಿ ಗೋ ಬೈ ಇಲ್ಲಿ ಬರ್ತಿದ್ದೆ ISRO DRDO ಬರ್ದಿದ್ರಿ. ಒಂದ್ ವೇಳೆ ನೋಡ್ರಿ, ನಾವು ಈಗ ಏನ್ ಮಾಡ್ತೀವಿ ಗೊತ್ತ್ರಿ, ರಾಕೆಟ್ಗಳನ್ನ ಟೆಸ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು, ಕೇರಳದಲ್ಲಿ ತುಂಬಾ ಕೇರಳದಲ್ಲಿ ಅಂದ್ರೆ ರಾಕೆಟ್ ನ ಟೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಕೇರಳದ ತುಂಬಾ ಅಲ್ಲಿ. ಅದೇ ರಾಕೆಟ್ ಅನ್ನು ಉಡಾವಣೆ ಮಾಡ್ಬೇಕಾದ್ರೆ, ಉಪಗ್ರಹ ಉಡಾವಣೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ, ಶ್ರೀಹರಿಕೋಟ ಅಂದ್ರೆ
ಆಂಧ್ರ ಪ್ರದೇಶ ಶ್ರೀಹರಿಕೋಟ ಅಂತ ಅಂದ್ರೆ ಇಲ್ಲಿ ನೋಡ್ರಿ ರಾಕೆಟ್ ಗಳನ್ನ ಪ್ರಯೋಗ ಮಾಡಿದ್ರೆ ರಾಕೆಟ್ ನ ಟೆಸ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ತೀವಿ ನಾವು ದಟ್ ಇಸ್ ತುಂಬಾದಲ್ಲಿ ಟೆಸ್ಟ್ ಮಾಡ್ತೀವಿ ಕೇರಳದಲ್ಲಿ. ಅದೇ ಉಡಾವಣೆ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ತೀವಿ ಶ್ರೀಹರಿಕೋಟದಿಂದ. ಅದೇ ಟೈಪ್ ನಾವು ಕ್ಷಿಪಣಿಗಳನ್ನ ಟೆಸ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ತೀವಿ ನಾವು ಕ್ಷಿಪಣಿ ಟೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ದಟ್ ಇಸ್ APJ ದಟ್ ಇಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ಇರ್ತೇವೆ ಎಲ್ಲಿ ಒಡಿಸ್ಸಾದಲ್ಲಿ ಟೆಸ್ಟ್ ಮಾಡ್ತೀವಿ. ಅದೇ ನಾವೇನಾದ್ರೂ ಪರಮಾಣು ಇನ್ ಕೇಸ್ ನಾವೇನಾದ್ರೂ ಪರಮಾಣು ಕ್ಷಿಪಣಿಗಳನ್ನ ಟೆಸ್ಟ್ ಮಾಡ್ತಿರ್ಬೇಕು ವೆಪನ್ಗಳ ಟೆಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಸರ್ ದಟ್ ಇಸ್ ಪೋಖ್ರಾನ್ ಎಲ್ಲಿದೆ ದಟ್ ಇಸ್ ಪೋಖ್ರಾನ್ ಇದು ರಾಜಸ್ಥಾನ. ನೆನಪಿಟ್ಟುಕೊಡ್ರಿ ಅಂದ್ರೆ ಸರ್ ನಾವ್ ಏನಾದ್ರು ರಾಕೆಟ್ ಗಳನ್ನ ಪ್ರಯೋಗ ಮಾಡ್ತೀರಿ ಎಲ್ಲಿ ಮಾಡ್ತೀವಿ ನಾವು ತುಂಬಾದಲ್ಲಿ ಮಾಡ್ತೀವಿ. ಅದೇ ರಾಕೆಟ್ ಗಳನ್ನ ಉಡಾವಣೆ ಮಾಡ್ಬೇಕು ಉಪಗ್ರಹ ತಗೊಂಡ್ರೆ ಎಲ್ಲಿ ಮಾಡ್ತೀವಿ ನಾವು ಶ್ರೀಹರಿಕೋಟ. ಅದೇ ಏನಾದ್ರು ನಾವು ಕ್ಷಿಪಣಿಗಳನ್ನ ಪ್ರಯೋಗ ಮಾಡ್ತಿರ್ಬೇಕು ಎಲ್ಲಿ ಮಾಡ್ತೀವಿ ಡಾಕ್ಟರ್ APJ ಅಬ್ದುಲ್ ಕಲಾಂ ದಟ್ ಇಸ್ ಒಡಿಸ್ಸಾದಲ್ಲಿ ಮಾಡ್ತೀವಿ. ಅದೇ ಏನಾದ್ರೂ ನಾವು ಪರಮಾಣು ಶಕ್ತಿನ ಪ್ರಯೋಗ ಮಾಡ್ತಿರ್ಬೇಕಾದ್ರೆ ರಾಜಸ್ಥಾನದ ಪೋಖ್ರಾನ್ ಎಂಬ ಪ್ರದೇಶದಲ್ಲಿ ಮಾಡ್ತೀವಿ. ಎಷ್ಟೋ ಸಲ ಕೇಳನ್ರಿ ಭಾರತದ ಪರಮಾಣು ಪ್ರಯೋಗ ಮಾಡುವ ಕ್ಷೇತ್ರವನ್ನು ಏನೆಂದು ಕರೆಯುತ್ತಾರೆ ದಟ್ ಇಸ್ ಪೋಖ್ರಾನ್ ರೀ. ಸೊ ಹೀಗಾಗಿಲೇ ಡೈರೆಕ್ಟ್ ಟೆಸ್ಟ್ ಮಾಡಿದ್ರೆ ಇದಕ್ಕೆ ಏನಂತೀವಿ ಸರಿಯಾದ ಉತ್ತರ ದಟ್ ಇಸ್ ಒಡಿಸ್ಸಾ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ರೀ. ಓಕೆ ನೆಕ್ಸ್ಟ್ ಒನ್ ಲೋಕಸಭಾ ಸ್ಪೀಕರ್ ವಿಲ್ ಲೀಡ್ the Indian Parliament. This is also very important. Indian Parliament delegation to which of the Commonwealth Parliament conference to be held in Barbados by October 2025. So this is also very important current affairs. ಅಂದ್ರೆ ಅಕ್ಟೋಬರ್ದಲ್ಲಿ ಆಗುವ ಕರೆಂಟ್ ಅಫೇರ್ಸ್ಗೆ ಇವತ್ತಿಂದ ನಾವು ಒಂದು ಇನ್ಫಾರ್ಮೇಶನ್ ಹೇಳ್ತಾ ಇದೆ ಅಂದ್ರೆ ಸರ್ ಯಾವುದೇ ಒಂದು ಇವೆಂಟ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಅಟ್ ಲೀಸ್ಟ್ 1 ಮಂತ್ ಮುಂಚಿನಾದ್ರೂ ಡಿಸೈಡ್ ಮಾಡ್ತಲ್ಲ ಬಿಕಾಸ್ we are sending lots of the ministers or responsible government heads to officials to some country ಅಂದಾಗ ಸೆಕ್ಯೂರಿಟಿ ಬೇಕಲ್ರಿ. ಇಲ್ಲಿ ಏನ್ ಹೇಳ್ತಾರ ಗೊತ್ತ್ರಿ ಒಂದ್ ಕೊಡ್ರಿ the Lokasabha speaker will lead Indian parliamentary delegation to which Commonwealth countries or parliament ಅಂತ ಹೇಳ್ತಾರೆ. ಒಂದ್ ಕೊಡ್ರಿ ಸರ್ Commonwealth. Sir, what do you mean by Commonwealth? ಯಾಕಂದ್ರೆ Commonwealth games ಅಂತ ಫೇಮಸ್ ಇದೆ. Sir, what do you mean by Commonwealth? Sir, any country or territory ruled by Britishers earlier. ಅಂದ್ರೆ ಸರ್ ಮೊದಲಿಗೆ ಬ್ರಿಟಿಷರು ಯಾವ್ದಾದ್ರು ದೇಶಗಳನ್ನ ಅಥವಾ ಇನ್ನು ಯಾವ್ದಾದ್ರು ಒಂದಿಷ್ಟು ದ್ವೀಪಗಳನ್ನ ಆಳ್ವಿಕೆ ಮೊದಲು ಮಾಡಿದ್ರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡಿದ್ರೆ ಅದಕ್ಕೆ ಕಾಮನ್ವೆಲ್ತ್ ಗ್ರೂಪ್ ಅಂತ ಹೇಳ್ತಾರೆ. ಕಾಮನ್ವೆಲ್ತ್ ಇಲ್ಲಿ ನೋಡ್ಕೊಡ್ರಿ ಪಾರ್ಲಿಮೆಂಟ್ರಿ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ರಿ ಕಾನ್ಫರೆನ್ಸ್ ಅಂದಾಗ ನಥಿಂಗ್ ಬಟ್ ಪಾರ್ಲಿಮೆಂಟ್ರಿ ಕಾನ್ಫರೆನ್ಸ್ ಅಂತ ಇಲ್ಲಿ ಏನ್ ಮಾಡ್ತೀವಿ ಪಾರ್ಲಿಮೆಂಟ್ರಿ ಎದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೇವೆ ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಇಲ್ಲಿ ನೋಡ್ರಿ ಬ್ರಿಟಿಷರು ತಾವು ವಾಪಸ್ ಹೋಗ್ತಿರ್ಬೇಕಾದ್ರೆ ಬಹಳ ದೇಶಗಳಿಗೆ ಪ್ರಜಾಪ್ರಭುತ್ವ ಕೊಟ್ಟು ಹೋದ್ರು, ಆದ್ರೆ ಸುಪೂರ್ಣ ಸ್ವರಾಜ್ ಕೊಡಲಿಲ್ಲ. ಹಾಗಾದ್ರೆ what do you mean by ಪೂರ್ಣ ಸ್ವರಾಜ್? ಹಾಗಾದ್ರೆ can anyone say that what do you mean by ಪೂರ್ಣ ಸ್ವರಾಜ್? what do you mean by complete independence? ಹಾಗಾದ್ರೆ ಯಾರಾದ್ರೂ ಹೇಳ್ಬಲ್ರ what do you mean by ಪೂರ್ಣ ಸ್ವರಾಜ್? ನೆನಪಿಟ್ಕೊಡ್ರಿ, ಯಾವ ದೇಶಕ್ಕೆ ಡೆಮೋಕ್ರಸಿ ಪ್ಲಸ್ ರಿಪಬ್ಲಿಕ್ ಸ್ಟೇಟಸ್ ಇರ್ತೈತಲ್ಲ ಅವಕ್ಕೆ ಏನಂತ ನಾವು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ. ಅಂದ್ರೆ ಇಫ್ ಎನಿ ಕಂಟ್ರಿ ಹ್ಯಾವ್ ಟೂ ಫೀಚರ್ಸ್ ಕಾಲ್ಡ್ ಆಸ್ ಡೆಮೋಕ್ರಸಿ ಅಂಡ್ ರಿಪಬ್ಲಿಕ್ ದೆನ್ ಓನ್ಲಿ ವಿ ಕಾಲ್ ಆಸ್ ಅ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಥವಾ ಪೂರ್ಣ ಸ್ವರಾಜ್ ಅಂತ ಹೇಳಿದ್ರೆ. ಸರ್ ಡೆಮೋಕ್ರಸಿ ಅಂದ್ರೆ ಏನ್ರಿ? ಡೆಮೋಕ್ರಸಿ ಅಂದ್ರೆ ನನ್ನ ಪ್ರತಿನಿಧಿಯನ್ನು ನಾನೇ ಆಯ್ಕೆ ಮಾಡುತ್ತೇನೆ, ಅದಕ್ಕೆ ಅಂತ ನಾವು ಪ್ರಜಾಪ್ರಭುತ್ವ ಅಂದ್ರೆ ಇವನ್ ಲೋಕಲ್ ಲೀಡರ್ಸ್ ಆರ್ ಎಲೆಕ್ಟೆಡ್ ಬೈ ಇಟ್ಸ್ ಓನ್ ಪೀಪಲ್ ದೆನ್ ಓನ್ಲಿ ವಿ ಕಾಲ್ ಆಸ್ ದಟ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಅಂದ್ರೆ ಏನಂತೀರಿ ಡೆಮೋಕ್ರೆಟಿಕ್ ಕಂಟ್ರಿ ಅಂದ್ರೆ ಏನ್ ಗೊತ್ತಿ? ಪ್ರಜಾಪ್ರಭುತ್ವ ಅಂದ್ರೆ ನನ್ನ ಸ್ಥಳೀಯ ನಾಯಕರನ್ನು ಕೂಡ ನಾನೇ ಆಯ್ಕೆ ಮಾಡ್ತೇನೆ. ಅಂದ್ರೆ ಎದಕ್ಕೆ ಆಯ್ಕೆ ಮಾಡ್ತೀರಿ? ನಮಗೋಸ್ಕರ. ಎದಕ್ ಕೆಲಸ ಮಾಡ್ತಾರ? ನಮಗಾಗಿ. ಮುಂದೆ ಏನ್ ಮಾಡ್ತಾರೆ? ನಮಗೋಸ್ಕರ ಅಂತ ಹೇಳ್ತೀರಿ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಸೊ ಹೀಗಾಗಿ ಡೆಮೋಕ್ರಸಿ. ರಿಪಬ್ಲಿಕ್ ಅಂದ್ರೆ ಏನ್ರಿ? ದಟ್ ಇಸ್ ಕಂಟ್ರಿ ಎಕ್ಸಿಕ್ಯೂಟಿವ್ ಹೆಡ್ ನಾವೇ ಆಯ್ಕೆ ಮಾಡುತ್ತೇವೆ. ಅಂದ್ರೆ ನಮ್ಮ ದೇಶದ ಎಕ್ಸಿಕ್ಯೂಟಿವ್ ಹೆಡ್ ಯಾರಂತೆ ನಾವು? ದಟ್ ಇಸ್ ರಾಷ್ಟ್ರಪತಿ ಯಾರಿಗೆ ಹೊಣೆಗಾರ ಇರ್ತಾರೆ? ದಟ್ ಇಸ್ ಆರ್ಟಿಕಲ್ 266. ಅಂದ್ರೆ ಜನರ ಹಣಕ್ಕೆ ಹೊಣೆಗಾರ ಯಾರು? ರಾಷ್ಟ್ರಪತಿ. ಅಂದ್ರೆ ಮೊದಲಿಗೆ ನಾವು ರಾಜರುಗಳಿಗೆ ತೆರಿಗೆ ಕಟ್ತಿದ್ರು, ರಾಜರು ನಮ್ಮನ್ನು ಶತ್ರುಗಳಿಂದ ಕಾಪಾಡ್ತಿದ್ರು. ಆಮೇಲೆ ಬರ್ತಾ ರಾಜರ ವ್ಯವಸ್ಥೆ ಬ್ರಿಟಿಷ್ ಸರ್ಕಾರ ಬಂತು, ನಾವು ರಾಣಿ ಹೆಸರಲ್ಲೇ ತೆರಿಗೆ ಕಟ್ತಿದ್ರು, ರಾಣಿ ನಮ್ಮನ್ನು ಕಾಪಾಡ್ತಿದ್ಲು. ಅದೇ ರಾಣಿಯನ್ನು ತೆಗೆದ ನಾವೇನ್ ಮಾಡಿದ್ವಿ ಗೊತ್ತ್ರಿ? ವಿ ಹ್ಯಾವ್ ಮೇಡ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ ಹೆಡ್ ಆಫ್ ಇಂಡಿಯನ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಅಂದ್ರೆ ದೇಶದ ಮುಖ್ಯಸ್ಥರು ನಾವೇನ್ ಮಾಡ್ತೀವಿ ಗೊತ್ತ್ರಿ? ರಾಷ್ಟ್ರಪತಿ ಅಂತ ಮಾಡಿದ್ವಿ. ಅಂದ್ರೆ ರಿಪಬ್ಲಿಕ್ ಅಲ್ಲಿ ಅಲ್ಲಿಯ ಜನರೇ ತಮ್ಮ ರಾಜನನ್ನು ಆಯ್ಕೆ ಮಾಡುತ್ತಾರೆ. ಯಾಕಂದ್ರೆ ಆಯ್ಕೆ ಮಾಡಿದ್ರೆ ಜನರ ಹಣಕ್ಕೆ ರಾಜನೇ ಮುಖ್ಯಸ್ಥನಾಗಿರ್ತಾನೆ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡೆಮೋಕ್ರಸಿ ಅಂತ ಬಂದ್ರೆ ಏನ್ರಿ? ನಮ್ಮ ಸ್ಥಳೀಯ ನಾಯಕರನ್ನು ಕೂಡ ನಾವೇ ಮಾಡ್ತೀವಿ. ಅದಕ್ಕೆ ನೋಡ್ಕೊಡ್ರಿ, ಡೆಮೋಕ್ರಸಿ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? PM ಗೆ ಏನಂತ ನಾವು
PM is the head of government ಅಂತ. ಗವರ್ಮೆಂಟ್ ಅಂದ್ರೆ ನಾವೇ ಅಂತ ಹೇಳ್ತೀವಿ ಅಂದ್ರೆ ಸರ್ಕಾರದ ಮುಖ್ಯಸ್ಥ ಅಂದ್ರೆ ಪ್ರಧಾನಮಂತ್ರಿ. ಸರ್ಕಾರದ ಮುಖ್ಯಸ್ಥ ಏನ್ ಮಾಡ್ತಾನೆ? ಯೋಜನೆಗಳ ರೆಡಿ ಮಾಡ್ತಾನೆ. ಯೋಜನೆಗಳ ರೆಡಿ ಮಾಡಿ ತಗೊಂಡು ಯಾರ ಹತ್ರ ಹೋಗ್ತಾನ? ರಾಷ್ಟ್ರಪತಿ ಹತ್ರ ಹೋಗ್ತಾರೆ. ರಾಷ್ಟ್ರಪತಿ ಹತ್ರ ಯಾಕೆ ರಾಷ್ಟ್ರಪತಿ? ಬಿಕಾಸ್ ಜನರ ಹಣಕ್ಕೆ ಹೊಣೆಗಾರ ಯಾರು? ರಾಷ್ಟ್ರಪತಿ ಅಲ್ಲ. ಯೋಜನೆ ಮಾಡಿ ರೊಕ್ಕ ಎಲ್ಲಿಂದ ಬರ್ಬೇಕು? ಯೋಜನೆಗಳಿಗೆ ಇಲ್ಲಿಂದ ಬರ್ಬೇಕಲ್ಲ. ಅದಕ್ಕೆ ನೋಡ್ಕೊಡ್ರಿ, ನಮ್ಮಲ್ಲಿ ಪೂರ್ಣ ಸ್ವರಾಜ್ ಅಂದ್ರೆ ಏನಂದ್ರಿ? ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯದ ದೇಶಗಳಿಗೆ ನಾವು ಪೂರ್ಣ ಸ್ವರಾಜ್ ಅಂತೇವೆ. ನಮ್ಮ ನಾಯಕರು ನಾವೇ ಆಯ್ಕೆ ಮಾಡ್ಕೊಂತೀವಿ, ನಮ್ಮ ರಾಷ್ಟ್ರಪತಿನೂ ನಾವೇ ಆಯ್ಕೆ ಮಾಡ್ತೀವಿ, ನಮ್ಮ ಹಣವನ್ನು ನಾವೇ ಖರ್ಚು ಮಾಡ್ತೀವಿ. ಅದಕ್ಕೆ ನಾವ್ ಅಂತೀವಿ ದಟ್ ಇಸ್ ಪೂರ್ಣ ಸ್ವರಾಜ್, ಪೂರ್ಣ ಸ್ವರಾಜ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಈ ಟಾಪಿಕ್ ಎದಕ್ಕೆ ತಗೊಂಡಿಂದ ಸರ್, ಬ್ರಿಟಿಷ್ ವಾಪಸ್ ಹೋಗ್ತಿರ್ಬೇಕಾದ್ರೆ ಎಷ್ಟೋ ದೇಶಗಳಿಗೆ ಕೇವಲ ಪ್ರಜಾಪ್ರಭುತ್ವ ಕೊಟ್ಟರು, ಬಟ್ ಗಣರಾಜ್ಯ ಕೊಟ್ಟಿದ್ದಿಲ್ಲ. ಆದ್ರೆ ಎಷ್ಟೋ ದೇಶಗಳು ಗಣರಾಜ್ಯ ಬೇಕಂತ ಅಂದ್ರೆ ನಮ್ಮ ರಾಷ್ಟ್ರಪತಿನ ನಾವೇ ಆಯ್ಕೆ ಮಾಡ್ತೀವಿ, ನಮ್ಮ ಹಣವನ್ನು ನಮ್ಮ ರಾಷ್ಟ್ರಪತಿ ಕಡೆ ಇರ್ತೀವಿ, ನಮ್ಮ ರಾಷ್ಟ್ರಪತಿಯಿಂದ ನಾವು ಹಣ ಖರ್ಚು ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ಒಂದು ತಿಳ್ಕೊಡ್ರಿ, ಬಾರ್ಬಾಡೋಸ್ ನೋಡ್ರಿ 1969ರಲ್ಲಿ ಬ್ರಿಟನ್ ಇವ್ರಿಗೆ ಯುಕೆ ಏನ್ ಮಾಡ್ತೈತ್ರಿ? ಇವ್ರಿಗೆ ಡೆಮೋಕ್ರಸಿ ಕೊಟ್ಟಿತ್ತು, ಆದ್ರೆ ರಿಪಬ್ಲಿಕ್ ಕೊಟ್ಟಿರ್ಲಿಲ್ಲ. ಡೆಮೋಕ್ರಸಿ ಕೊಟ್ಟಿತ್ರಿ. ಹಾಗೆ ಕರೆಂಟ್ ಅಫೇರ್ಸ್ ಏನ್ ಬಂದ್ ಗೊತ್ತ್ರಿ? ಇಲ್ಲೇ ಯಾಕೆ ಚೂಸ್ ಮಾಡ್ರ ಅನ್ನೋದು ತಿಳ್ಕೊಡಿಲ್ಲ ನೀವು. ಸರ್, ಬಾರ್ಬಾಡೋಸ್ ದೇಶವು 160ನೆಯ ಗಣರಾಜ್ಯ ದೇಶವಾಗಿದೆ. ಅಂದ್ರೆ ದ ಬಾರ್ಬಾಡೋಸ್ ಕಂಟ್ರಿ, ಇದು ಕೆರೆಬಿಯನ್ ಕಂಟ್ರಿ ಇದೆ. ಬಾರ್ಬಾಡೋಸ್ ಇಸ್ ದ 160th ರಿಪಬ್ಲಿಕ್ ಕಂಟ್ರಿ ಆಫ್ ವರ್ಲ್ಡ್ ಅಂತ ಹೇಳ್ತೀವಿ. ನೋಡ್ರಿ, ಯುಎನ್ಒದಲ್ಲಿ ಎಷ್ಟು ದೇಶ ಅದಾವ್ರಿ? 193 ಅಂತೀವಿ. 193 ದೇಶಗಳು ವಿಶ್ವಸಂಸ್ಥೆ. ಅದರಲ್ಲಿ ಕೇವಲ 60 ದೇಶಗಳು ಮಾತ್ರ ಗಣರಾಜ್ಯ ಅಂದ್ರೆ ಅವರ ದೇಶದ ರಾಷ್ಟ್ರಪತಿ ಅಂದ್ರೆ ಅವರ ದೇಶದ ರಾಜನನ್ನು ಅವರೇ ಆಯ್ಕೆ ಮಾಡ್ಕೊಂತಾರ. ಇನ್ನು ನೋಡ್ಕೊಡ್ರಿ, ಇನ್ನು 33 ದೇಶಗಳಿಗೆ ಗಣರಾಜ್ಯ ಇಲ್ಲ. ನೋಡಿ, ಬೆಸ್ಟ್ ಎಕ್ಸಾಂಪಲ್ ಬ್ರಿಟನ್ ರೀ. ಯುಕೆ ಒಂದು ಪ್ರಜಾಪ್ರಭುತ್ವ ದೇಶ, ಯಾಕಂದ್ರೆ ಅಲ್ಲಿ ಪ್ರಧಾನ ಮಂತ್ರಿ ಎಲೆಕ್ಷನ್ ಆಗತ್ತೆ, ಆದ್ರೆ ಅಲ್ಲಿರುವ ರಾಜನ ಎಲೆಕ್ಷನ್ ಆಗಲ್ಲ. ಯಾಕಂದ್ರೆ ನೋಡಿ, ಕ್ವೀನ್ ಎಲಿಜಬೆತ್ II ಮರಣ ಹೊಂದ್ಬಿಟ್ಲಿ, ಇಮಿಡಿಯೇಟ್ಲಿ ಅವ್ರ ಮಗ ಚಾರ್ಲ್ಸ್ III ರಾಜ ಆಗಿಬಿಟ್ಟಲ್ಲಿ. ಜನ ಆಯ್ಕೆ ಮಾಡಿಲ್ಲ ಅಂದ್ರೆ ರಿಪಬ್ಲಿಕ್ ಇಲ್ಲ ಅಂತ ಅರ್ಥ. ಅಂದ್ರೆ ಬ್ರಿಟನ್ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ಆದ್ರೆ ಏನ್ರಿ ರಿಪಬ್ಲಿಕ್ ಇಲ್ಲ. ಅದಕ್ಕೆ ನೋಡ್ರಿ, ಬ್ರಿಟನ್ದಲ್ಲಿ ಪ್ರಧಾನಮಂತ್ರಿ ಚುನಾವಣೆ ಆಗತ್ತೆ, ಆದ್ರೆ ರಾಷ್ಟ್ರಪತಿಗೆ ಅಂತೀವಿ ನಾವು ರಾಜನ ಚುನಾವಣೆ ಆಗಲ್ಲ. ಅದೇ ಬೆಸ್ಟ್ ನೋಡ್ರಿ, ಆಸ್ಟ್ರೇಲಿಯಾ ದೇಶ ಆಸ್ಟ್ರೇಲಿಯಾ ದೇಶ ಪ್ರಜಾಪ್ರಭುತ್ವ ಇದೆ, ಗಣರಾಜ್ಯ ಇಲ್ಲ. ಯಾಕಂದ್ರೆ ಆಸ್ಟ್ರೇಲಿಯಾದ ದೇಶದ ಮುಖ್ಯಸ್ಥ ಈಗಾದ್ರೂ ಯಾವ್ರಿ? ಬ್ರಿಟನ್ ದೇಶದ ರಾಜ ಚಾರ್ಲ್ಸ್ III ಇದಾನ. ಅದಕ್ಕೆ ಅವ್ರು ಏನಂತಾರೆ, ನಮಗೂ ಬೇಕು ರಿಪಬ್ಲಿಕ್ ಅಂತ ನಿಂತಾರೆ. ನ್ಯೂಜಿಲ್ಯಾಂಡಿಗೆ ನೋಡ್ರಿ, ನ್ಯೂಜಿಲ್ಯಾಂಡ್ಗೆ ಬರೀ ಪ್ರಧಾನಮಂತ್ರಿ ಅದಾರ, ರಾಷ್ಟ್ರಪತಿ ಇಲ್ಲ. ಯಾಕಂದ್ರೆ ನ್ಯೂಜಿಲ್ಯಾಂಡ್ ಕೂಡ ಬ್ರಿಟನ್ ಆಳ್ವಿಕೆಯಲ್ಲಿದೆ. ಕೆನಡಾಕ್ಕೂ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಅದಾನ, ಬಟ್ ಪ್ರೆಸಿಡೆಂಟ್ ಇಲ್ಲ. ಯಾಕಂದ್ರೆ ಕೆನಡಾ ಕೂಡ ಬ್ರಿಟನ್ ಆಡಳಿತದಲ್ಲಿದೆ. ಸೊ ಪ್ಲೀಸ್ ರಿಮೆಂಬರ್, ಯಾಕಂದ್ರೆ ಇಲ್ಲಿ ಬಾರ್ಬಾಡೋಸ್ ಕೆರೆಬಿಯನ್ ದೇಶ 160ನೇ ಗಣರಾಜ್ಯ ದೇಶವಾಗಿ ಇದು 2021 ಕರೆಂಟ್ ಅಫೇರ್ಸ್. ಇಲ್ಲೇ ಯಾಕಿಟ್ರ ಅಂದಾಗ ಇತ್ತೀಚೆಗೆ ಅವ್ರು ಕಾಮನ್ವೆಲ್ತ್ ಇಂದ ತಮ್ಮ ಗಣರಾಜ್ಯವನ್ನು ತಗೊಂಡ್ರಿ. ಗಣರಾಜ್ಯ ಅಂದ್ರೆ ರೀಸೆಂಟ್ಲಿ ಬಾರ್ಬಾಡೋಸ್ ಹ್ಯಾವ್ ಅಕ್ವೈರ್ಡ್ ಇಟ್ಸ್ ರಿಪಬ್ಲಿಕ್ ಸ್ಟೇಟಸ್ ಫ್ರಾಮ್ ಬ್ರಿಟನ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಎಷ್ಟನೇ ಮೀಟಿಂಗ್ ಅಂತ ಕೇಳತ್ತಾರೆ. ಇದು ಎಷ್ಟನೇ ಮೀಟಿಂಗ್ ಅಂದ್ರೆ ಇಲ್ಲಿ ನೋಡಿ, ಬಾರ್ಬಾಡೋಸ್ಗೆ ಯಾಕೆ ಹಾಕ್ತಾರೆ ನೀವು ತಿಳ್ಕೊರಿ. ಪಾರ್ಲಿಮೆಂಟ್ ಅಂದ್ರೆ ಏನು? ಇದಕ್ಕೆ ಸರಿಯಾದ 68 ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಏನು? ಪಾರ್ಲಿಮೆಂಟ್ ಅಲ್ಲಿ ನೋಡ್ಕೊಡ್ರಿ, ದಟ್ ಇಸ್ ವಿ ಹ್ಯಾವ್ ಎ ಲೋಕಸಭೆ ಅಂದ್ರೆ ಜನರಿಂದ ನೇರವಾಗಿ ಆಯ್ಕೆ ಆದಾರ. ವಿ ಹ್ಯಾವ್ ರಾಜ್ಯಸಭೆ, ಅಗೇನ್ ಜನರಿಂದ ಆಯ್ಕೆ ಆದಾರ, ಅಂದ್ರೆ ಇಂಡೈರೆಕ್ಟ್ಲಿ ಆಯ್ಕೆ ಆದಾರ. ನಮ್ಮ MLA ಗಳು ಎಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಯಾರದಾರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೆಂಗ್ ಮಾಡ್ತಾರೆ? ಆಬ್ವಿಯಸ್ಲಿ ನಮ್ಮ ಪ್ರತಿನಿಧಿಗಳು ಆಯ್ಕೆ ಮಾಡ್ತಾರ. ಅಂದ್ರೆ ಈ ತರ ವ್ಯವಸ್ಥೆ ಅಂದ್ರೆ ಏನಾಗ್ತಿಲ್ಲಿ? ರಾಷ್ಟ್ರಪತಿ ಎಲೆಕ್ಷನ್ ಆಗ್ತದೆ, ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಆಗ್ತದೆ, PM ಎಲೆಕ್ಷನ್ ಆಗ್ತದೆ ಅಂತ. ಅದಕ್ಕೆ ನಾವು ಪೂರ್ಣ ಸ್ವರಾಜ್ ಅಂತೀವಿ. ಸೊ ಹೀಗಾಗಿ ಈಗ ಪ್ರಪಂಚದಲ್ಲಿ 160ನೇ ಗಣರಾಜ್ಯ ದೇಶ ಯಾವ್ದಾದ್ರಿ? ಬಾರ್ಬಾಡೋಸ್. ಅದಕ್ಕೆ ಮೀಟಿಂಗ್ ಕೂಡ ಅಲ್ಲೇ ಇಟ್ಟಾರೆ. ಅದಕ್ಕೆ ಮೀಟಿಂಗ್ ಅನ್ನೇ ಕೊಟ್ರಿ. ಹೇಗಾಗಿ ಇದು ಎಷ್ಟನೇ ಮೀಟಿಂಗ್ ಅಂದ್ರೆ 68ನೇ ಮೀಟಿಂಗ್. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ನಾವು ಇಟ್ಸ್ ದ 68th ಮೀಟಿಂಗ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಡ್ ಇನ್ ಬಾರ್ಬಾಡೋಸ್. ಅಂದ್ರೆ ನಮ್ಮ ಸ್ಪೀಕರ್, ಹಾಗಾದ್ರೆ ನಮ್ಮ ಪ್ರಸ್ತುತ ಸ್ಪೀಕರ್ ಯಾರಿದ್ದಾರೆ? ದಟ್ ಇಸ್ ಓಂ ಬಿರ್ಲಾ ಇದ್ದಾರೆ. ಓಂ ಬಿರ್ಲಾ ಅವರು ಯಾಕೆ ಹೋಗ್ತಾರೆ ನೀವು ವಿಚಾರ ಮಾಡಿ. ಯಾಕಂದ್ರೆ ಲೋಕಸಭೆಯಲ್ಲಿ ಇರುವುದು ಯಾರು? ನಮ್ಮ ನೇರವಾಗಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು, ಅಂದ್ರೆ ಪ್ರಜಾಪ್ರಭುತ್ವದ ಗುರುತು. ಸೊ ಹೀಗಾಗಿ ಓಂ ಬಿರ್ಲಾ ಅವರು ಹೋಗ್ತಾ ಇದ್ದಾರೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಅಂದ್ರೆ ಈ ತರ ಕರೆಂಟ್ ಅಫೇರ್ಸ್ ಬಂದಾಗ ಸ್ವಲ್ಪ ಟಾಪಿಕ್ ನ ರಿವಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ನೆಕ್ಸ್ಟ್ ಒನ್, ವೇರ್ ಡಿಡ್ ದ ಡಿಫೆನ್ಸ್ ಮಿನಿಸ್ಟರ್ ಹಾನರ್ ಗಗನಯಾತ್ರಿ GP ಕ್ಯಾಪ್ಟನ್ ಸುಭಾಂಶು ಶುಕ್ಲಾ, PV ನಾಯರ್, ಅಜಿತ್ ಕೃಷ್ಣನ್ ಅಂಡ್ ಅಂಗದ್ ಪ್ರತಾಪ್ ಅಂತ ಹೇಳ್ತಾರೆ. ಸರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇಲ್ಲಿ ನೋಡ್ಕೊಡ್ರಿ, ಬ್ಯಾಕ್ ಗ್ರೌಂಡ್ ಏನಿದೆ ಅಂದ್ರೆ ಸರ್ ಭೂಮಿಯಿಂದ ಬಾಹ್ಯಾಕಾಶ ಅಂದ್ರೆ ದಟ್ ಇಸ್ ಸ್ಪೇಸ್. ಭೂಮಿಯಿಂದ ಬಾಹ್ಯಾಕಾಶ ಅಂದ್ರೆ ಸ್ಪೇಸ್ ಅಂತೆ. ಹಾಗಾದ್ರೆ ಪ್ರಸ್ತುತವಾಗಿ ಎಷ್ಟು ದೇಶಗಳು ತಮ್ಮದೇ ಆದ ರಾಕೆಟ್, ನೋಡಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಲ್ಲಿವರೆಗೆ ಎಷ್ಟು ದೇಶಗಳು ತಮ್ಮದೇ ಆದ ರಾಕೆಟ್ ಇಂದ
ರಾಕೆಟ್ ಮನುಷ್ಯರು ಅಥವಾ ಪ್ರಜೆಗಳನ್ನು ಬಾಹ್ಯಾಕಾಶ ಕಳಿಸಿದ್ರೆ ಹೌ ಮೆನಿ ಕಂಟ್ರೀಸ್ ಹ್ಯಾವ್ ಸೆಂಡ್ ದೇರ್ ಓನ್ ಸಿಟಿಸನ್ಸ್ ವಿತ್ ದೇರ್ ಓನ್ ರಾಕೆಟ್ ಟು ಸ್ಪೇಸ್? ದಟ್ ಈಸ್ ನಾವು ರಷ್ಯಾ, USA ಅಂಡ್ ಚೀನಾ. ನೆನಪಿಟ್ಟುಕೊಂಡಿದ್ದನ್ನ ಕನ್ಫ್ಯೂಸ್ ಆಗಬೇಡ್ರಿ ಸರ್. ಈಗ ನಾವು ಭಾರತ ಇನ್ನೂ ಕಳಿಸಿಲ್ಲ. ನಾವು ಶುಭಾಂಶು ಶುಕ್ಲಾ ಇರ್ಬೋದು, ರಾಕೇಶ್ ಶರ್ಮಾ ಇರ್ಬೋದು, ನಾವು ಇನ್ನೊಂದು ದೇಶದ ಅಥವಾ ಇನ್ನೊಂದು ಯೋಜನೆಯ ರಾಕೆಟ್ ಅಲ್ಲಿ ಕಳಿಸಿ, ನಮ್ದ ಒಂದು ಕಳಿಸಿಲ್ಲ ಸರ್. ಪ್ರಸ್ತುತವಾಗಿ ತಮ್ಮ ಪ್ರಜೆಗಳನ್ನ ತಮ್ಮದೇ ರಾಕೆಟ್ ನಲ್ಲಿ ಬಾಹ್ಯಾಕಾಶಕ್ಕೆ ಕಳಿಸಿದ ದೇಶಗಳು ಎಷ್ಟಂದ್ರೆ 3 ದೇಶ. ಹಾಗಾದ್ರೆ ಭಾರತ 4ನೇ ದೇಶ ಆಗ್ಲಿಕ್ಕೆ ಏನ್ ಟ್ರೈ ಮಾಡ್ತೀವಿ? ಗಗನಯಾನ್ ಪ್ರಾಜೆಕ್ಟ್ ಮಾಡ್ತೀವಿ. ಗಗನಯಾನ್ ಇನ್ನೂ ಸಕ್ಸಸ್ ಅಲ್ಲ, ಬಿಕಾಸ್ ಗಗನಯಾನ್ ಮೇಲೆ ಸಪರೇಟ್ ವಿಡಿಯೋ ಮಾಡಿದೀನಿ. ಪ್ಲೀಸ್ ಗೋ ಅಂಡ್ ವಾಚ್ ದ ಗಗನಯಾನ್ ವಿಡಿಯೋ. ಸರ್ ಇನ್ನೂ ನಾವು ಇನ್ನೂ ಮಾಡಿಲ್ಲ. ಬಟ್ ಇಲ್ಲಿ ಹೋಗ್ಬೇಕಂದ್ರ ಗಗನಯಾತ್ರಿಗಳು ಬೇಕಲ್ಲ, ಗಗನಯಾತ್ರಿಗಳು, ದಟ್ ಇಸ್ ಆಸ್ಟ್ರಾನಾಟ್ಸ್ ಬೇಕು. ಆಸ್ಟ್ರಾನಾಟ್ ಏನ್ ಬೇಕು? ಟ್ರೈನಿಂಗ್ ಬೇಕಲ್ಲ. ಸೊ ಹೀಗಾಗಿ ನಾವು ಒಟ್ಟು ಗಗನಯಾನ್ 1 ಯೋಜನೆಯಲ್ಲಿ ಒಟ್ಟು 3 ಗಗನಯಾತ್ರಿಗಳು ಕಳಿಸ್ತಾರೆ. ಪ್ಲಸ್ 1 ಏನೈತ್ರಿ? ಪ್ಲಸ್ 1 ರೋಬೋಟ್ ಇದೆ. ಅದಕ್ಕೆ ಟೋಟಲ್ 4 ಅಂತ ಹೇಳ್ತಾರೆ. ಇಲ್ಲಿ ನೋಡಿ, 3 ಮನುಷ್ಯ ಗಗನಯಾತ್ರಿಗಳು, 1 ರೋಬೋಟ್ ಹೋಗ್ತಾ ಇದೆ. ಭಾರತದ ಮೊಟ್ಟ ಮೊದಲ ಪ್ರಯತ್ನ ಮನುಷ್ಯನ ಸ್ಪೇಸ್ ಕಳಿಸ್ಲಿಕ್ಕೆ. ಯಾಕಂದ್ರೆ ಹ್ಯೂಮನ್ ಪ್ರಾಜೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮನುಷ್ಯ ಯಾವುದೋ ಒಂದು ಅನ್ನೊಂದು ಪ್ಲೇಸ್ಗೆ ಹೋದಾಗ ಆ ಮೂಮೆಂಟ್ ಅಲ್ಲಿ ಏನ್ ಥಿಂಕ್ ಮಾಡ್ತಾನೆ ಹೇಳಕ್ಕಾಗಲ್ಲ. ಏನಾದ್ರು ಒಂದು ಕ್ಯೂರಿಯಾಸಿಟಿ ಅಂತ ಥಿಂಕ್ ಮಾಡ್ಬೋದು, ಫೈಂಡಿಂಗ್ಸ್ ತರ್ಬೋದು. ಮಷಿನ್ಸ್ ನಾವು ಏನ್ ಪ್ರೋಗ್ರಾಮ್ ಬರ್ತೀವಿ ಅಷ್ಟು ಮಾತ್ರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಭಾರತ ತನ್ನದೇ ರಾಕೆಟ್ ಇಂದ ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ 4ನೇ ದೇಶ ಆಗಲಿದೆ ಗಗನಯಾನ್ 1 ವಿಷನ್. ಇನ್ನೂ ಆಗಿಲ್ಲ. ಹಾಗಾಗಿ ಇಲ್ಲಿ ಹೋಗ್ಬೇಕಂದ್ರ ಗಗನಯಾತ್ರಿಗೆ ಟ್ರೈನಿಂಗ್ ಬೇಕಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಬೇಕಲ್ಲ. ಸೊ ಹೀಗಾಗಿ ಭಾರತ ಏನ್ ಮಾಡ್ತೀರಿ? 2025 ನಾವು ರೀಸೆಂಟ್ಲಿ ಏನ್ ಮಾಡಿದ್ವಿ ಗೊತ್ತ್ರಿ? ದಟ್ ಇಸ್ ಒಂದು ಪ್ರೈವೇಟ್ ಪ್ರಾಜೆಕ್ಟ್ ಇತ್ತು, ಆಕ್ಸಿಮ್ 4 ಅಂತೇಳಿ. ಅಂದ್ರೆ ಅಮೆರಿಕ ಪ್ರೈವೇಟ್ ಕಂಪ್ನಿ ಆದ ಆಕ್ಸಿಮ್ ಪ್ರಾಜೆಕ್ಟ್ ಅಲ್ಲಿ ನಾನ್ ಮಾಡಿ ಗೊತ್ತ್ರಿ? ಶುಭಾಂಶು ಶುಕ್ಲಾ ಅವ್ರನ್ನ ಇಲ್ಲಿ ಒಟ್ಟು 538 ಕೋಟಿ ಕೊಟ್ಟು ಕಳಿಸ್ಕೊಟ್ವಿ. ಹಾಗಾದ್ರೆ ಇವ್ರು ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಗೊತ್ತ್ರಿ? ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದು. ಎಲ್ಲಿ ಹೋಗಿದ್ರು ಇವರು? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ನಿನ್ನೆ ಹೇಳಿದೆ ನೆನಪಿ. ಇಲ್ಲಿ ಹೋಗಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡು ವಾಪಸ್ ಬಂದ್ರು. ಅಂದಾಗ ನಾಳೆ ನಾವು ಗಗನಯಾನ ಮಿಷನ್ ಮಾಡಿದ್ರು ಕೂಡ ಅವ್ರಿಗೆ ಆಲ್ರೆಡಿ ಏನ್ರಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇರ್ತಾರ. ಸೊ ಹೀಗಾಗಿ ಈ ಯೋಜನೆ ಒಟ್ಟು 4 ಜನ ಸೆಲೆಕ್ಟ್ ಮಾಡ್ಯಾರ. ಅದ್ರ ಹೋಗೋರು ಎಷ್ಟು? 3 ಜನ ಮಾತ್ರ ಹೋಗ್ತಾರೆ. ಯಾಕಂದ್ರೆ ಒಂದು ಸ್ಟ್ಯಾಂಡ್ ಬೈ ಇಟ್ಟಿದ್ದಾರೆ. ನೋಡ್ರಿ, ಒಟ್ಟು ಎಷ್ಟು ಮನುಷ್ಯ ಗಗನಯಾತ್ರಿಗಳು ಗಗನಯಾನದಲ್ಲಿ ಪಾಲ್ಗೊಳ್ತಾರ? ಒಟ್ಟು 3 ಮನುಷ್ಯರು. ಅಥವಾ ಎಷ್ಟು ಗಗನಯಾತ್ರಿಗಳು ಅಷ್ಟಕ್ಕೆ 4 ಹಾಕ್ರಿ. ಮನುಷ್ಯರು ಎಷ್ಟು ಅಂದ್ರೆ 3 ಹಾಕ್ರಿ. ಒಟ್ಟು ಗಗನಯಾತ್ರೆ 4. ಯಾಕಂದ್ರೆ ಇಲ್ಲಿ ಮಾನವ ನಿರ್ಮಿತ ರೋಬೋಟ್ ಅಂದ್ರೆ ಯೋಮಿತ್ರ ಅಂತ ಹೆಸರಿಟ್ಟಾರೆ. ಅದಕ್ಕೊಂದು ಹೆಸರಿಟ್ಟಾರೆ, ದಟ್ ಇಸ್ ಯೋಮಿತ್ರ ಅಂತೇಳಿ. ಅಂದ್ರೆ ಒಟ್ಟು ಎಷ್ಟು ಗಗನಯಾತ್ರಿಗಳು ಪಾರ್ಟಿಸಿಪೇಟ್ ಮಾಡತ್ತಾರ? 4 ಅಂತ ಹೇಳ್ಕೊರಿ. ಎಷ್ಟು ಮನುಷ್ಯ ಗಗನಯಾತ್ರೆ ಅಂದ್ರೆ 3. ಯಾಕಂದ್ರೆ ಒಂದು ಮನುಷ್ಯ ರೋಬೋಟ್. ಇದ್ರಲ್ಲಿ 4 ಜನ ಸೆಲೆಕ್ಟ್ ಮಾಡಿ ಒಂದು ಸ್ಟ್ಯಾಂಡ್ ಬೈ ಇಟ್ಟಿದ್ದಾರೆ. ಸರಿ, ಈ 4 ಜನ ಗೊತ್ತ್ರಿ? ದಟ್ ಇಸ್ ಗಗನಯಾನ್ ಪ್ರಾಜೆಕ್ಟ್ ಟ್ರೈನ್ ಮಾಡಿದವರು. ಇವ್ರಿಗೆ ಮತ್ತೆ ರೆಸ್ಪೆಕ್ಟ್ ಮಾಡ್ಕೊಂಡು ಒಂದು ಹಾನರ್ ಮಾಡ್ಬೇಕಲ್ಲ. ಸೊ ಹೀಗಾಗಿ ಏನಾಗ್ತದೆ ಗೊತ್ತ್ರಿ? ಡಿಫೆನ್ಸ್ ಮಿನಿಸ್ಟರ್ ಎಲ್ಲಿ ಹಾನರ್ ಮಾಡ್ಯಾರಿ? ಇದಕ್ಕೆ ಸರಿಯಾದ ಉತ್ತರ ನ್ಯೂ ಡೆಲ್ಲಿ. ಹಾಗಾದ್ರೆ ಸರಿ, ಇವ್ರದ್ದು ಹಾನರ್ ಅಂತಂದ್ರ ಇಲ್ಲಿ ಸೆಲೆಕ್ಷನ್ ಅಥವಾ ಅನೌನ್ಸ್ಮೆಂಟ್ ಎಲ್ಲಿ ಆಗತ್ರಿ? ಅನೌನ್ಸ್ಮೆಂಟ್ ಎಲ್ಲ ನೋಡ್ಕೊಡಿ. ಅನೌನ್ಸ್ಮೆಂಟ್ ದಟ್ ಇಸ್ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್. ನೆನಪಿಟ್ಟುಕೊಂಡಿದ್ರೆ ಒಂದು ಸಂಸ್ಥೆ ಇದೆ ರೀ, ನಮ್ಮ ಸಂಸ್ಥೆ ಇದೆ. ದಟ್ ಇಸ್ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅನ್ನೋದು ಇದು ಬೆಂಗಳೂರದಲ್ಲಿದೆ. ಪ್ಲೀಸ್ ರಿಮೆಂಬರ್. ಇಲ್ಲಿ ಇದನ್ನ ನಿರ್ಧಾರ ತಗೊಂಡ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲಿ ಏನ್ ಮಾಡ್ತಾರ? ಡಿಸಿಷನ್ ತಗೊಂತಾರ. ಇಲ್ಲಿ ಕಮಿಟಿ ಏನ್ ಮಾಡ್ಕೊಂಡು ಡಿಸಿಷನ್ ತಗೊಂಡ್. ಬಟ್ ರೆಸ್ಪೆಕ್ಟ್ ಅಂದ್ರೆ ಎಲ್ಲಿ ಸೆಷನ್ ಎಲ್ಲಿ ಮಾಡೋಣ ಅಂತ ಹೇಳ್ತಾರ? ನ್ಯೂ ಡೆಲ್ಲಿ. ಕ್ವಶನ್ ಕೇಳ್ಬೇಕಾದ್ರೆ ಹಿಂಗ ಕೇಳ್ತಾನ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ರಿಕಮೆಂಡೆಡ್ ಟು ಹ್ಯಾವ್ ಹಾನರ್ ಫಾರ್ ದೀಸ್ ಪೀಪಲ್ ಅಂದ್ರೆ ದಟ್ ಇಸ್ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಬೆಂಗಳೂರು. ಬಟ್ ಎಲ್ಲಿ ಹಾನರಿಂಗ್ ಸೆರೆಮನಿ ಆಗ್ತದೆ? ನ್ಯೂ ಡೆಲ್ಲಿ ಆಗ್ತದೆ. ಸಿ ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಟ್ವಿಸ್ಟ್. ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ನೆಕ್ಸ್ಟ್ ಒನ್, in which city the second global spiritual tourism conference, okay, Ruhmantik, is going to be organized recently ಅಂತ ಹೇಳಿದ್ರು. Because I said earlier itself, ನಿನ್ನೆ ಕ್ಲಾಸ್ ಅಲ್ಲಿ ಆಯ್ತಾ, ನಿನ್ನೆ ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಗಿ ಹೇಳಿದ್ದೀನಿ ಸರ್. ಟೂರಿಸಂ, ದಟ್ ಈಸ್ SDG 8 ಅಂತ ಹೇಳಿದಿನ, ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ಸರ್ ಏನ್ ಗೊತ್ತ್ರಿ? ಎಲ್ಲಾ ರಾಜ್ಯಗಳು ಮಾಡ್ತೀವಿ ಗೊತ್ತ್ರಿ? ಪ್ರವಾಸೋದ್ಯಮದಿಂದ ಒಂದು ಆದಾಯ ತರಬೇಕಂದ್ರೆ ನಾ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಹೋಗ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಮೋಟಿವೇಶನ್, ರೈಟ್? ಯಾವ್ದೋ ಒಂದು ಪ್ರೇರಣೆ ಇರ್ಬೇಕಲ್ಲ. ಸೊ ಹೀಗಾಗಿ ನೋಡ್ಕೊಡ್ರಿ, ಭಾರತದಲ್ಲಿ ನೋಡ್ಕೊಡ್ರಿ, ಇಫ್ ಐ ಆಮ್ ವರ್ಷಿಪಿಂಗ್ ಹಿಂದೂಯಿಸಂ, ನಮ್ ಕಡೆ ಏನ್ ಗೊತ್ತ್ರಿ? 12 ಜ್ಯೋತಿರ್ಲಿಂಗ ಅದ್ರಿ. ಸಿ ಎವ್ರಿ ಪರ್ಸನ್ ಹ್ಯಾವ್ ದೇರ್ ಓನ್ ವರ್ಷಿಪ್, ಬಿಕಾಸ್ ವಿ ಹ್ಯಾವ್ ಆರ್ಟಿಕಲ್ 25 ಫ್ರೀಡಮ್ ಆಫ್ ರಿಲಿಜನ್ ಅಂತ ಇದೆ. ನೋಡ್ಕೊಡ್ರಿ, ನಮ್ಮಲ್ಲಿ ಒಂದೊಂದು ಬಿಲೀಫ್ಸ್ ಇದೆ. ಸರ್ ನಾ ಏನಾದ್ರು ಹಿಂದೂಯಿಸಂ ಫಾಲೋ ಮಾಡ್ತೀರಾ? ನಮ್ಮ ಹಿಂದೂ ಪುರಾಣದಲ್ಲಿ ಗೊತ್ತ್ರಿ, ಜೀವನದಲ್ಲಿ ಒಮ್ಮೆ ಆದ್ರೂ ಈ 12 ಜ್ಯೋತಿರ್ಲಿಂಗಗಳನ್ನು ನೀವು ದರ್ಶನ ಪಡ್ಕೊಂಡ್ರೆ ಮೋಕ್ಷ ಪಡೆದುಕೊಳ್ಬಹುದು ಅನ್ನೋ ಒಂದು ಬಿಲೀಫ್ ಇದೆ.
ಅದೇ ನಾ ಏನೋ ಇಸ್ಲಾಮಿಕ್ ಫಾಲೋ ಮಾಡ್ತಾ ಇದ್ರೆ ನಾನು ಮಕ್ಕಾ ಮದಿನ ಸೌದಿ ಅರೇಬಿಯಾ ಮಕ್ಕಾ ಮದಿನಕ್ಕೆ ಹೋಗಿ ಇಷ್ಟಪಡ್ತಾನೆ. ಇಲ್ಲ ಸರ್ ನಾ ಏನಾದ್ರು ಬುದ್ಧಿಸಂ ಫಾಲೋ ಮಾಡ್ತಿದ್ರೆ ನಾ ಏನ್ ಮಾಡ್ತೇನೆ ಗೊತ್ತ್ರಿ, ದಟ್ ಇಸ್ ಕುಶಿನಗರ್ಗೆ ಹೋಗ್ಬೇಕಂತ ಇಷ್ಟಪಡ್ತೀನಿ. ಸಿ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಅವು ಎವ್ರಿ ಹ್ಯೂಮನ್ ಹ್ಯಾವ್ ದೇರ್ ಓನ್ ವೇ ಆಫ್ ಪ್ರಾಕ್ಟಿಸಿಂಗ್ ರಿಲಿಜನ್. ಅಂದ್ರೆ ಪ್ರತಿಯೊಬ್ಬರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಅದೇ ಟೈಪ್ ಈಗ ನಾವು ಹಿಂದೂ ರೀ, ಐ ಆಮ್ ಎ ಪ್ರೌಡ್ ಹಿಂದೂ ಅಂತ ಹೇಳ್ತೇನೆ. ಅದರರ್ಥ ಬೇರೆ ರಿಲಿಜನ್ ನಾನು ಕ್ರಿಟಿಸೈಸ್ ಮಾಡತ್ತಂದ್ರೆ ಎವ್ರಿ ಹ್ಯೂಮನ್ ಹ್ಯಾವ್ ದೇರ್ ಓನ್ ವೇ ಆಫ್ ಫಾಲೋಯಿಂಗ್ ದೇರ್ ರಿಲಿಜನ್. ಅದೇ ತರ ಸರ್ಕಾರಗಳಿಗೆ ಆದಾಯ ಬೇಕಲ್ಲ. ಸರ್ಕಾರಕ್ಕೆ ಏನ್ ಗೊತ್ತಿರ, ರೆವೆನ್ಯೂ ಜನರೇಟ್ ಮಾಡ್ಬೇಕಂದ್ರ ಜನರಿಗೆ ಯಾವ ಸೇವೆ ಬೇಕು ಅದನ್ನ ಒದಗಿಸ್ಬೇಕ್ರಿ. ಸೊ ಹೀಗಾಗಿ ಒಂದು ನೋಡ್ರಿ, ಗ್ಲೋಬಲ್ ಸ್ಪಿರಿಚುವಲ್ ಟೂರಿಸಂ ಅಂತೇಳಿ 2024 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. 2024 ಸ್ಟಾರ್ಟ್ ಮಾಡಿದಾಗ ಇದೇನ್ ಹೇಳ್ತಾನೆ ಗೊತ್ತಾ, ಇದು ಸೆಕೆಂಡ್ ಎಡಿಷನ್ ಅಂತ ಹೇಳ್ತಾನೆ. ಫಸ್ಟ್ ಎಡಿಷನ್ ಎಲ್ಲಾಗಿತ್ತು, ಫಸ್ಟ್ ಎಡಿಷನ್ ದಟ್ ಇಸ್ ಅಯೋಧ್ಯ ಸರ್. ಫಸ್ಟ್ ಎಡಿಷನ್ ಅಯೋಧ್ಯದಲ್ಲಿ ಆಗಿತ್ತು, ಯುಪಿದಲ್ಲಿ ಆಗಿತ್ತು. ಈಗ ಏನ್ ಕೇಳ್ತಾನೆ ಸೆಕೆಂಡ್ ಎಡಿಷನ್ ಅದಕ್ಕೆ ಅದ್ರ ಹೆಸರು ಏನ್ ಕೇಳಿದ್ರೆ ದಟ್ ಇಸ್ ರೋಮಂಟಿಕ್ ಅಂತ ಹೇಳ್ತಾರೆ. ಸೆಕೆಂಡ್ ಎಡಿಷನ್ ಎಲ್ಲಿ ಆಗಿದೆ ಅಂತ ಕೇಳ್ತಾನೆ, ದಟ್ ಇಸ್ ಉಜ್ಜಯಿನಿ ಯಾಕಂದ್ರೆ ಬಿಕಾಸ್ ಮಹಾಕಾಲ ಅಂತ ಹೇಳ್ತೀರಿ. ಮಹಾಕಾಲ ಅಂದ್ರೆ ಯಾವ ಸ್ಟೇಟ್ ಬರ್ತದೆ, ಉಜ್ಜಯಿನಿ, ಎಂ ಪಿ. ಅದೇ ನೀವು ಒಡಿಸ್ಸಾದ ಪುರಿ ಜಗನ್ನಾಥ್ ಅಂತ್ರಿ ಸರ್. 12 ಜ್ಯೋತಿರ್ಲಿಂಗ ನೆನಪಿಟ್ಕೋಬೇಕ್ರಿ. ಪ್ಲೀಸ್ ರಿಮೆಂಬರ್ ದ 12 ಜ್ಯೋತಿರ್ಲಿಂಗ ನೇಮ್ಸ್. ಹಾಗಾದ್ರೆ ಆ ಜ್ಯೋತಿರ್ಲಿಂಗ ಪ್ರಮುಖ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಸರ್, ಆದಿಗುರು ಶಂಕರಾಚಾರ್ಯ ಏನ್ ಹೇಳ್ತಾರೆ ಗೊತ್ತ್ರಿ, 4 ಜ್ಯೋತಿರ್ಲಿಂಗಗೆ ಅಂದ್ರೆ 4 ಜ್ಯೋತಿರ್ಲಿಂಗಗಳು ಏನಂತ ಗೊತ್ತ್ರಿ, ದ ಶಂಕರಾಚಾರ್ಯ ಸೈಡ್ 4 ಜ್ಯೋತಿರ್ಲಿಂಗ ಕಾಲ್ಡ್ ಆಸ್ ಚಾರ್ ಧಾಮ್. ಅಂದ್ರೆ 12 ಜ್ಯೋತಿರ್ಲಿಂಗಲ್ಲಿ 4 ಜ್ಯೋತಿರ್ಲಿಂಗಗಳೇ ಚಾರ್ ಧಾಮ್ ಅಂತ ಪ್ರೊಜೆಕ್ಟ್ ಇರ್ತಾರೆ. ಯಾವ್ಯಾವ ಅಂತ ಹೇಳ್ತಾರೆ ಗೊತ್ತ್ರಿ, ಬದ್ರಿನಾಥ್. ಅಂದ್ರೆ ಟೋಟಲ್ 12 ಜ್ಯೋತಿರ್ಲಿಂಗ ಅದಾವ. ಆ 12 ಜ್ಯೋತಿರ್ಲಿಂಗಲ್ಲಿ 4 ಜ್ಯೋತಿರ್ಲಿಂಗಗಳು ಅಂತೀರಿ ಚಾರ್ ಧಾಮ್ ಅಂತ ಹೇಳ್ತಾರೆ. ಅಂದ್ರೆ 4 ಪ್ರಮುಖ ಜ್ಯೋತಿರ್ಲಿಂಗಗಳು ಅಂತಂದ್ರೆ ದಟ್ ಇಸ್ ಮೇಲೆ ಉತ್ತರದ ನೋಡ್ರಿ ಬದ್ರಿನಾಥ್ ದಟ್ ಇಸ್ ಉತ್ತರಾಖಂಡ್ ರೀ. ನೆಕ್ಸ್ಟ್ ಒಂದ್ ಕೊಡ್ರಿ, ದಟ್ ಇಸ್ ದ್ವಾರಕಾ ದಟ್ ಇಸ್ ಗುಜರಾತ್ ಅಂತ ಹೇಳ್ತಾರೆ. ದ್ವಾರಕಾ. ನೆಕ್ಸ್ಟ್ ಏನಂತಾರೆ, ದಟ್ ಇಸ್ ರಾಮೇಶ್ವರಂ. ನೆಕ್ಸ್ಟ್ ಒಂದ್ ಗೊತ್ತಿ, ದಟ್ ಇಸ್ ಪೂರಿ ಜಗನ್ನಾಥ್. ಅದಕ್ಕೆ ನೋಡ್ಕೊಡಿ, ಈ 4 ಏನಂತಾರೆ 12 ಜ್ಯೋತಿರ್ಲಿಂಗ, ಈ 4 ಜ್ಯೋತಿರ್ಲಿಂಗಿಗೆ ಚಾರ್ ಧಾಮ್ ಎಂದು ಆದಿಗುರು ಶಂಕರಾಚಾರ್ಯ ಕರ್ತೀವಿ. ನೋಡಿ ಕೇದಾರ್ನಾಥ್ ಅದಕ್ಕೆ ಚೋಟಾಧಾಮ್ ಅಂತ ಹೇಳ್ತಾರೆ. ಕೇದಾರ್ನಾಥ್ಗೆ ಚೋಟಾಧಾಮ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ನಿಮ್ಮ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ 12 ಜ್ಯೋತಿರ್ಲಿಂಗದ ಹೆಸರು ಮತ್ತು ಯಾವ ರಾಜ್ಯದ ಯಾವ ಲೊಕೇಶನ್ ನೆನ್ಪಿಟ್ಕೊಡ್ರಿ. ಎಕ್ಸಾಮ್ಸ್ ಅಲ್ಲಿ ನೇರವಾಗಿ ಮ್ಯಾಥ್ಸ್ ಫಾಲೋಯಿಂಗ್ ಕೇಳೋದು. ಅದಕ್ಕೆ ಬೇಕಾದ್ರೆ ನೋಡ್ರಿ, ಲಾಸ್ಟ್ 2020 ಅಲ್ಲಿ ಏನಾಗಿತ್ರಿ, 3 ಜ್ಯೋತಿರ್ಲಿಂಗ ಕನೆಕ್ಟ್ ಮಾಡ್ಬೇಕಂದ್ರೆ ರೈಲ್ವೆ ಲಾಂಚ್ ಮಾಡಿದ್ರೆ ಏನ್ ಗೊತ್ತಿ, ದಟ್ ಇಸ್ ಕಾಶಿ ಮಹಾಕಾಲ್ ಎಕ್ಸ್ಪ್ರೆಸ್. ಅಂದ್ರೆ ಒಟ್ಟು ಇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ 3 ಜ್ಯೋತಿರ್ಲಿಂಗನ ಕನೆಕ್ಟ್. ಯಾಕಂದ್ರೆ ನೋಡಿ, ನಾ 12 ಜ್ಯೋತಿರ್ಲಿಂಗ ನೋಡ್ಬೇಕಾದ್ರೆ 3 ಜ್ಯೋತಿರ್ಲಿಂಗನ ಒಂದೇ ಟ್ರೈನ್ ಇಂದ ನಾ ದರ್ಶನ ಮಾಡ್ಬೋದನ್ನ. ಆಬ್ವಿಯಸ್ಲಿ 1-2 ತಿಂಗಳ ಮುಂಚೆನೇ ಟಿಕೆಟ್ ಬುಕ್ ಮಾಡ್ತೀನಿ. ಸರ್ಕಾರಕ್ಕೆ ಮುಂಚಿತವಾಗಿ ಹಣ ಬರ್ತದೆ, ಅದರಿಂದ ಬೇರೆ ಕೆಲಸಗಳನ್ನ ಮಾಡಿಸಬಹುದು. ಸೊ ಪ್ಲೀಸ್ ರಿಮೆಂಬರ್, ಸೊ ದಟ್ಸ್ ವೈ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಉಜ್ಜಯಿನಿ. ಸೊ ಪ್ಲೀಸ್ ನಿಮ್ಮ ಎಕ್ಸಾಮ್ ಹೋಗೋದಕ್ಕೆ ಮುಂಚೆ 12 ಜ್ಯೋತಿರ್ಲಿಂಗನು ಪ್ಲೀಸ್ ನೆನಪಿಟ್ಕೊಂಡು ಹೋಗ್ರಿ. ಸೊ ಪ್ಲೀಸ್ ರಿಮೆಂಬರ್. ಸೊ ಓಕೆ, ನೆಕ್ಸ್ಟ್ ಏನ್ ಕೇಳ್ತಾನೆ, which date is celebrated as women equality every year ಅಂತ ಹೇಳ್ತಾನೆ. ಅಂದ್ರೆ ಪ್ರತಿ ವರ್ಷ ಯಾವ ದಿನವನ್ನು ಮಹಿಳಾ ಸಮಾನ, ಬಿಕಾಸ್ ಐ ಸೆಡ್ ಅರ್ಲಿಯರ್ ಸರ್ SDG that is 5 gender equality. I'm not saying, see, as per National Family Health Survey 5th report was published in 2021. 2021 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನ್ ಹೇಳ್ತಾರೆ ಗೊತ್ತ್ರಿ, ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗೈತ್ರಿ ಪುರುಷರಕ್ಕಿಂತ. ಐ ಆಮ್ ನಾಟ್ ಸೇಯಿಂಗ್, ಆಸ್ ಪರ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಆಫ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುರುಷರಕ್ಕಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ ಅಂದಾಗ ಇಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಇವರಿಗೆ ಶಿಕ್ಷಣದಲ್ಲಿ ಸಮಾನತೆ ಇದೆ, ಆದ್ರೆ ಉದ್ಯೋಗದಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಕೂಡ ಸಮಾನತೆ ಕೊಡಬೇಕಲ್ಲ. ಅದಕ್ಕೆ SDG ಗೋಲ್ 5 ಏನೈತ್ರಿ, ಜೆಂಡರ್ ಇಕ್ವಾಲಿಟಿ ಅಂತಿದೆ. ಸೊ ದ್ಯಾಟ್ಸ್ ವೈ ಹೀಗಾಗಿ ವುಮನ್ ಇಕ್ವಾಲಿಟಿ ಡೇನ ಯಾವ ದಿನದ ಆಚರಣೆ ಮಾಡ್ತಾರೆ, ದಟ್ ಇಸ್ ಪ್ರತಿ ವರ್ಷ 26 ಅಕ್ಟೋಬರ್. ಹಾಗಾದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ, ಯಾವಾಗಿಂದ ಸರ್ 1971ಗೆ ಪ್ರಪೋಸಲ್ ಆಯ್ತು. ಸಿ ಅದಕ್ಕಿಂತ ಮುಂಚೆನೇ ಆಗಿತ್ರಿ, 90s ಪ್ರಪೋಸಲ್ ಆಯ್ತು. ಬಟ್ ಮೊದಲ ಬಾರಿಗೆ ಯಾವ ಸ್ಟಾರ್ಟ್ ಮಾಡಿದ್ರೆ 1973 ಇಂದ 17 ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕೇಳ್ಬೋದು ಯಾಕೆ ಇದೆ ಅಂತಂದಾಗ, ಸರ್ ಆಬ್ವಿಯಸ್ ನೋಡ್ಕೊಡಿ, USA ಕಾನ್ಸ್ಟಿಟ್ಯೂಷನ್ ಅಂದ್ರೆ 1920 ಯಾಕಂದ್ರೆ ಸಿ ದ ಓಲ್ಡೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಅಮೆರಿಕನ್ ತಗೊಂತೀವಿ ನಾವು. ಅಂದ್ರೆ ಅತಿ ಹಳೆಯಾದ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್ US ಅಂತ ತಗೋತೀವಿ. ಇವನ್ ಗವರ್ಮೆಂಟ್ ಅಂದ್ರೆ ಇವನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ನಾವು ಮೂಲಭೂತ ಹಕ್ಕುಗಳನ್ನ ಅಮೆರಿಕ ಕಾನ್ಸ್ಟಿಟ್ಯೂಷನ್ ಎರವಲು ಮಾಡ್ಕೊಂಡಾಗಿದೆ. ಹೀಗಾಗಿ ಅಲ್ಲಿ 19ನೇ ತಿದ್ದುಪಡಿ ಅಂದ್ರೆ USA ಅಂದ್ರೆ ಅಮೆರಿಕದ ಸಂವಿಧಾನಕ್ಕೆ 19ನೇ ತಿದ್ದುಪಡಿ ತಗೊಂಡ್ಬಂದು 1920 ಮಹಿಳಾ ಸಮಾನತೆ ಬಗ್ಗೆ ಅಂದ್ರೆ ರೈಟ್ ಟು ವೋಟ್ ನ ಅಧಿಕಾರ ಕೊಡ್ತಾರೆ.
ಅಂದ್ರೆ ಸರ್ ನಾವು ನಮ್ಮ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಕೂಡ ಅಮೆರಿಕ ಸಂವಿಧಾನದ ಎರವಲು ಮಾಡ್ಕೊಂಡಿವಿ. ವಿ ಹ್ಯಾವ್ ಅಡಾಪ್ಟೆಡ್ ದ ಫಂಡಮೆಂಟಲ್ ರೈಟ್ಸ್ ಫ್ರಮ್ USA ಕಾನ್ಸ್ಟಿಟ್ಯೂಷನ್, ರೈಟ್. ಆ ಅಮೆರಿಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ 19ನೇ ತಿದ್ದುಪಡಿ ಮಾಡಿ 1920ರಲ್ಲಿ ಮಹಿಳೆಯರಿಗೂ ಕೂಡ ವೋಟ್ ಹಾಕೋ ಅಧಿಕಾರ ಕೊಡ್ತಾರೆ, ಅಂದ್ರೆ ಸಮಾನತೆ ಹಕ್ಕು ಕೊಡ್ತಾರೆ. ಯಾವಾಗ 26 ಆಗಸ್ಟ್ 1920. ಸೊ ಹೀಗಾಗಿ ಆ ಇಂಪಾರ್ಟೆಂಟ್ ಡೇ ನೆನಪಿಟ್ಕೊಳ್ಳೋಕೆ 26 ಅಕ್ಟೋಬರ್ನ ಚೂಸ್, ಸೊ 26 ಆಗಸ್ಟ್ ನ ಚೂಸ್ ಮಾಡ್ತಾರೆ. ಸೊ ಪ್ಲೀಸ್ ರಿಮೆಂಬರ್. Next one, the center will launch pilot project to review fish farming in Kuttanad. Okay, Kuttanad of which state ಅಂತ ಹೇಳಿದ್ರೆ ಆಬ್ವಿಯಸ್ ನೋಡ್ಕೊಡಿ. ಇಲ್ಲಿ ನೋಡ್ರಿ, ಇಂಡಿಯಾದಲ್ಲಿ ನೋಡ್ಕೊಡ್ರಿ, ಇಂಡಿಯಾದ ಟೋಟಲ್ GDP ಅಲ್ಲಿ ಫಿಶಿಂಗ್, ಸರ್ ಫಿಶಿಂಗ್ ಅಂದ್ರೆ ಮೀನುಗಾರಿಕೆ 1.07% ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅಂದ್ರೆ ಪ್ರಸ್ತುತವಾಗಿ ದೇಶದ ಒಟ್ಟು ಆದಾಯದಲ್ಲಿ 1.07% ಯಾರು ಮಾಡ್ತಾರೆ? ಫಿಶಿಂಗ್ ಮಾಡ್ತಾರೆ. ಅದೇ ಫಿಶಿಂಗ್ ಎಲ್ಲಿ ಬರ್ತೈತಿ? ದಟ್ ಇಸ್ ಪ್ರಾಥಮಿಕ ವಲಯ. ಅದೇ ಟೋಟಲ್ ಆದಾಯ ಅಂತ ತಗೊಂಡ್ರೆ GDP ಒಳಗೆ 1.0% ಬರ್ತದೆ. ಅದೇ ಪ್ರಾಥಮಿಕ ವಲಯದಲ್ಲಿ ನೋಡ್ಕೊ, ಕೃಷಿ ಇದೆ, ಹೈನುಗಾರಿಕೆ ಇದೆ, ಅನಿಮಲ್ ಹಸ್ಬೆಂಡ್ರಿ, ಮೀನುಗಾರಿಕೆ ಇದೆ. ಈ ನೀವು ಪ್ರಾಥಮಿಕ ವಲಯದಲ್ಲಿ ಎಷ್ಟು ಅಂತ ಬಂದಾಗ ಅಪ್ ಟು ನೋಡ್ಕೊಡಿ 7.5% ಆಫ್ ಟೋಟಲ್ ಪ್ರೈಮರಿ ಸೆಕ್ಟರ್ ಅರ್ನಿಂಗು ಎಲ್ರಿ ಮೀನುಗಾರಿಕೆಯಿಂದ ಬರ್ತೈತೆ ಅಂದಾಗ, ಸರ್ ಪ್ರಾಥಮಿಕ ವಲಯದ 100% ಆದಾಯದಲ್ಲಿ 7 ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡ್ 7 ಇಟ್ಕೊ 7% ಆದಾಯ ಮೀನುಗಾರಿಕೆಯಿಂದ ಬರ್ತೈತೆ ಅಂದಾಗ ಮೇ ಬಿ ಲಾಟ್ಸ್ ಆಫ್ ದ ಪೀಪಲ್ ಆರ್ ಡಿಪೆಂಡ್ ಆನ್ ಫಿಶಿಂಗ್ ಆಲ್ಸೋ. ಬಟ್ ಅವ್ರನ್ನ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಸರ್ಕಾರ ಹೇಳಿ ಏನೋ ಒಂದು ನೋಡ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪಾದನಾ ಯೋಜನೆ ಅಂತಿದೆ ರೀ. ಅಂದ್ರೆ ಗವರ್ಮೆಂಟ್ ಸಬ್ಸಿಡೈಸ್ ಲೋನ್ ಕೊಡ್ತದ್ರಿ ಯಾರಿಗೆ? ಫಿಶಿಂಗ್ ಇಂಡಸ್ಟ್ರಿಗೆ. ಓಕೆ, ಅದೇ ಟೈಪ್ ಕೇಳ್ಬೋದು, ಪ್ರಪಂಚದ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಯಾವ್ದನ್ನ ನೋಡ್ಕೊಡಿ. ವಿಚ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸ್ ಆಫ್ ಫಿಶ್ ಜಾಸ್ತಿ ನೋಡ್ರಿ, ದಟ್ ಇಸ್ ಚೀನಾ. ಸೆಕೆಂಡ್ ಪ್ಲೇಸ್ ಭಾರತ ಬರ್ತದ್ರಿ. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡುವ ದೇಶ ಫಸ್ಟ್ ಚೀನಾ ಬರ್ತದೆ, ಸೆಕೆಂಡ್ ಇಂಡಿಯಾ ಬರ್ತದೆ. ಅದೇ ನಿಮ್ಗೆ ಎಕ್ಸಾಮ್ ಕೇಳಿದ್ರೆ ವಿಚ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸ್ ಆಫ್ ಇನ್ಲ್ಯಾಂಡ್ ಫಿಶ್, ಅಂದ್ರೆ ಒಳ ನೀರು ಅಂದ್ರೆ ನದಿ ಇರಬಹುದು, ಸರೋವರಗಳಿರ್ಬೋದು, ಅಥವಾ ವೆಟ್ಲ್ಯಾಂಡ್ ಜೌಗು ಪ್ರದೇಶಗಳು. ಇಲ್ಲಿ ಅತಿ ಹೆಚ್ಚು ಮೀನುಗಾರಿಕೆ ಯಾರು ಮಾಡ್ತಾರೆ? ಪ್ರಪಂಚದಲ್ಲಿ ಟಾಪ್ ಅಲ್ಲಿ ಭಾರತ ಬರುತ್ತೆ ನೋಡ್ರಿ. ಓವರ್ ಆಲ್ ಆಗಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಅಂದ್ರೆ ಚೀನಾ, ಸೆಕೆಂಡ್ ಪ್ಲೇಸ್ ಇಂಡಿಯಾ. ಅದರಲ್ಲಿ ಪರ್ಟಿಕ್ಯುಲರ್ ಇಫ್ ದೇ ಆರ್ ಸೇಯಿಂಗ್ ಅಬೌಟ್ ದ ಇನ್ಲ್ಯಾಂಡ್, ವಾಟ್ ಡು ಯು ಮೀನ್ ಬೈ ಇನ್ಲ್ಯಾಂಡ್? ಇನ್ಲ್ಯಾಂಡ್ ಮೀನ್ಸ್ ಅಪಾರ್ಟ್ ಫ್ರಮ್ ಸಿ ಆರ್ ಓಷನ್ ಅಂತ ಹೇಳ್ತಾರೆ. ಅಂದ್ರೆ ನದಿ ಇರ್ಬೋದು, ಸರೋವರಗಳಿರ್ಬೋದು, ಅಂದ್ರೆ ಲೇಕ್ಸ್ ಇರ್ಬೋದು, ಆರ್ ರಿವರ್ಸ್ ಇರ್ಬೋದು, ಆರ್ ವೆಟ್ಲ್ಯಾಂಡ್ ಅಥವಾ ಜೋಗು ಪ್ರದೇಶ ಇರ್ಬೋದು. ಇದರಲ್ಲಿ ಇಂಡಿಯಾ ಟಾಪ್ ಬರ್ತದ್ರಿ. ಅಂದ್ರೆ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಆಗಿ ಫಿಶಿಂಗ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನೋಡಿ, ಪ್ರೈಮರಿ ಸೆಕ್ಟರ್ 7.5% is contributed by fishing itself. Lots of the people are depend on that is fish industry ಅಂದಂಗತ್ತು. ಬಟ್ ಸರ್ಕಾರಕ್ಕೆ ಸಪೋರ್ಟ್ ಕೊಡ್ಬೇಕಂತ ಅಂತ ಬಂದ್ರಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪಾದನೆ ಯೋಜನಾ. ನಾವಂತ ಗೊತ್ತ್ರಿ, ಈಗ ನಮ್ಮೂರಲ್ಲಿ ಮೂಲ ಕಸುಬು ನನ್ನ ಮೀನುಗಾರಿಕೆ ಇದ್ದಾಗ ಆ ಮೀನುಗಾರಿಕೆಯಲ್ಲಿ ನನ್ನ ಆದಾಯ ಇರ್ತದ್ರಿ. ನೀ ಬಂದು ಮೀನು ಹಿಡಿಬಾರ್ದು ಪತ್ತಪ್ಪ ಅಂತ ಹೇಳಕಾಲ. ಯಾಕಂದ್ರ ಮೇ ಬಿ ಯು ಹ್ಯಾವ್ ಅನದರ್ ವೇ ಆಫ್ ಅರ್ನಿಂಗ್. ದಟ್ಸ್ ವೈ ಯು ಆರ್ ಥಿಂಕಿಂಗ್ ದಟ್ ಮೈ ಜಾಬ್ ಇಸ್ ವೆರಿ ವಲ್ಗರ್ ಫಾರ್ ಯುವರ್ ಪ್ರೊಫೆಷನ್. ಬಟ್ ನನಗೆ ಮೂಲ ಆದಾಯ ಅಲ್ಲಿಂದ ಬರ್ತೈತೆ ಅಂದಾಗ ಆಬ್ವಿಯಸ್ಲಿ ಐ ವಿಲ್ ಡಿಪೆಂಡ್ ಆನ್ ದಟ್ ಅರ್ನಿಂಗ್, ರೈಟ್? ಸೊ ಹೀಗಾಗಿ ಏನು, ಯಾಕಂದ್ರೆ ಭಾರತದ ನೋಡಿ ಟೋಟಲ್ GDP 1.07 ಇದೆ. ಅದೇ ಕೃಷಿ ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ಪರ್ಟಿಕ್ಯುಲರ್ ಹೆಡಿಂಗ್ ಅಂದ್ರೆ 7.5%. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಕೇರಳ ರೀ. ಯಾಕಂದ್ರೆ ಕೇರಳದಲ್ಲಿ ಲಗೂನ್ಸ್ ಇವೆ. ವಾಟ್ ಡು ಯು ಮೀನ್ ಬೈ ಲಗೂನ್ಸ್? ದ ಬ್ಯಾಕ್ ವಾಟರ್ ಇಸ್ ಕಾಲ್ಡ್ as a lagoons. ಅಂದ್ರೆ ಸಮುದ್ರ ಅಲೆಗಳಿಂದ ನೀರು ಒಳಗಡೆ ಬಂದಾಗ ತಗ್ಗಾದ ಪ್ರದೇಶದಲ್ಲಿ ಟ್ರಾಪ್ ಆಗಿರ್ತಲ್ಲ, ಅದಕ್ಕೆ ನಾವಂತೀರಿ ಲಗೂನ್ಸ್ ಅಂತ ಹೇಳ್ತಾರೆ. PSI 2020 ಭಾರತದ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಲಗೂನ್ಸ್ ಗಳು ಕಂಡು ಬರ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ಅಲಾಪೂಜಾ ಅಂತ ಹೆಸರಿತ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೇರಳ ರೀ. ಕೇರಳ. ಓಕೆ, ಸೊ ಅದಕ್ಕೆ ಅಂತೀರಿ ಯಾವುದೇ ಒಂದು ಕ್ವಶನ್ ಬಂದಾಗ ಬರೀ ಕ್ವಶನ್ಗೆ ಆನ್ಸರ್ ಅಷ್ಟ ನೋಡಕ್ ಹೋಗ್ಬೇಡ್ರಿ. ಕರೆಂಟ್ ಅಫೇರ್ಸ್ ಬಂದಾಗ ಆ ಕರೆಂಟ್ ಅಫೇರ್ಸ್ ಅಲ್ಲಿ ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಟಾಪಿಕ್ಸ್ ಇರ್ತಾವ. ಪ್ಲೀಸ್ ನಮ್ಮ ಅಪ್ರೋಚ್ ನೋಡ್ರಿ, ಯಾವಾಗಲೂ ಸಬ್ಜೆಕ್ಟ್ ಡಿರೈವ್ಡ್ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ದಟ್ ಡೈಲಿ ಕರೆಂಟ್ ಅಫೇರ್ಸ್ ಓದಂಗಿದ್ರೆ ಹಿಂಗ್ ಓದ್ಕೊಡ್ರಿ. ಯಾಕಂದ್ರೆ ಕೊನೆಯ ಹಂತದಲ್ಲಿ ನೀವು 1 ವರ್ಷದ ಕರೆಂಟ್ ಅಫೇರ್ಸ್ ನ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ಪ್ರಾಕ್ಟೀಸ್ ಲೈಕ್ ದಿಸ್. ನಿಮ್ಗೆ ಈ ತರ ಒಂದು ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಕೊನೆಯ ಹಂತದಲ್ಲಿ ನೀವು ಬೇಗ ಓದಿದ್ರು ಕೂಡ ನೆನಪು ಉಳಿತೀವ್ರಿ. ಅದ್ ನಾವೇನ್ ಮಾಡ್ತೀವಿ, ಈಗ ಬರೀ ಒನ್ ಲೈನ್ ಬಂದಾಗ ನಾಳೆ ಕೊನೆಯ ಹಂತದಲ್ಲಿ ಓದ್ಬೇಕಾರೆ ಇಷ್ಟಿರ್ತವೆ ಕರೆಂಟ್ ಅಫೇರ್ಸ್, ಯಾವ್ದು ನೆನಪಿರಂಗಿಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಇವಾಗ ಎಕ್ಸಾಮ್ ಡೇಟ್ ಬರುತ್ತಾನ ಪ್ಲೀಸ್ ಮೌಲ್ಡ್ ಯುವರ್ ಮೈಂಡ್ ಇನ್ ಸಚ್ ದಟ್ 360 ಡಿಗ್ರಿ ಕವರ್ ಆಗಲಿ. ಮುಂದೆ ಫ್ಯೂಚರ್ ನಿಮಗೆ 1 ವರ್ಷದ ಕರೆಂಟ್ ಅಫೇರ್ಸ್ ಬರೀ ನೋಡಿ 1-2 ತಾಸು ವಿಡಿಯೋದಲ್ಲಿ ಓದಿ ಹೇಳಿದ್ರು ಕೂಡ ಅರ್ಥ ಆಗ್ತದೆ. ಇಸ್ ಇಟ್ ಕ್ಲಿಯರ್ ನಾವು? ಅದಕ್ಕೆ ರೀ ಪ್ಲೀಸ್ ನಾವು ಆಲ್ರೆಡಿ ನೋಡ್ರಿ 16 ವಿಡಿಯೋಸ್ ಮಾಡಿದ್ರಿ ಈ ತರ. ಪ್ಲೀಸ್ ಗೋ ಅಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಯಾಕಂದ್ರೆ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಗೆ ಒಂದೊಂದು ವಿಡಿಯೋದಿಂದ ಒಂದು ಲಿಂಕ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೋಡಿ ಕೆಲವೊಂದು ಟಾಪಿಕ್ ಈಗ 16 ವಿಡಿಯೋ ಕೆಲವೊಂದು ಟಾಪಿಕ್ ರಿಪೀಟೆಡ್ ಇದು, ಬಟ್ ಬೇರೆ ಕರೆಂಟ್ ಅಫೇರ್ಸ್ ಆಗಿ ಬಟ್ ಟಾಪಿಕ್ ಒಂದೇ ಅಲ್ಲ. ಸೊ ಹೀಗಾಗಿ ಪ್ಲೀಸ್ ಗೋ ಅಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಐ ಹೋಪ್ ಇವತ್ತಿನ ಕ್ವಶನ್ಸ್ ಲೈಕ್ ಆಗಿದೆ ಅನ್ಕೊಂತ. ಪ್ಲೀಸ್ ಯಾವಾಗ ನೋಡ್ಕೊಡ್ರಿ
ಪ್ಲೀಸ್ ನಿಮ್ಗೆ ಏನೋ ವಿಡಿಯೋ ಚಲೋ ಅನ್ಸಿದ್ರೆ ಪ್ಲೀಸ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಫ್ರೆಂಡ್ಸ್ ಯಾಕಂದ್ರೆ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ನಮ್ಗೆ ಇನ್ನೂ ಮೋಟಿವೇಶನ್ ಬರ್ತದೆ. ಆಸ್ ಐ ಸೆಡ್ ಎವ್ರಿ ಟೈಮ್, ಯುವರ್ ಫೀಡ್ಬ್ಯಾಕ್ ಇಸ್ ಅ ಫ್ಯೂಲ್ ಫಾರ್ ಫ್ಯಾಕಲ್ಟಿ ಪ್ರಿಪರೇಷನ್. ನಿಮ್ಮ ಫೀಡ್ಬ್ಯಾಕ್ ಅವಲ್ ನಮ್ಗೆ ಒಂದು ಮೋಟಿವೇಶನ್ ಆಗಿ ಕೆಲಸ ಮಾಡ್ತದ್ರಿ. ಓಕೆ, ಸೊ ಪ್ಲೀಸ್ go and watch previous videos also. Okay, thank you guys, have a nice day.